This see the conference will screen. now be recorded. ಸ್ಕ್ರೀನ್ ಅಲ್ಲಿ ನೀವು ಸಿಲೆಬಸ್ ಅನ್ನು ನೋಡಿ ಕಾಣಿಸ್ತಿದೆಯಲ್ಲ ಎಲ್ಲರಿಗೂ ಸ್ಕ್ರೀನ್ ಓಕೆ totally I'm speaking about mathematics and science today. It's an overview class. So ಎರಡರದ್ದು overview class ಮಾಡ್ತಾ ಇದೀವಿ ನಾವು. ನಾನು ಚರ್ಚೆ ಮಾಡ್ತಾ ಇದ್ದೆ ಏನು ಅಂದ್ರೆ in maths and science stream you have both CBZ PCM. Okay, so biological science noru ಮತ್ತು mathematical science noru, physics noru, chemistry ಅವರು, computer science ಎಲ್ಲರೂ ಇರೋದ್ರಿಂದ ಎಲ್ಲರಿಗೂ ಎಲ್ಲವೂ ಅನಿವಾರ್ಯ. ನಾವು CBZ ಇದೀವಿ, ನಾವು ಮ್ಯಾಥಮೆಟಿಕ್ಸ್ ಅನ್ನ ಸ್ಕೋರ್ ಮಾಡಲಿಕ್ಕಾಗಲ್ಲ ಅನ್ನಕ್ಕಾಗಲ್ಲ. ಸೊ here the marks is equally distributed, 30 for mathematics and 30 for science, whole science. ಮ್ಯಾಥ್ಸ್ ಅಂಡ್ ಸೈನ್ಸ್ ಗ್ರೂಪ್ ಇರೋದ್ರಿಂದ ಇಲ್ಲಿ 30 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಇರುತ್ತೆ, 30 ಮಾರ್ಕ್ಸ್ ನಿಮ್ಗೆ ಇದಕ್ಕೆ ಮಾರ್ಕ್ಸ್ ಇರುತ್ತೆ, ಸೈನ್ಸ್ ಮಾರ್ಕ್ಸ್ ಇದೆ. ಸೊ ಹಾಗಾಗಿ 30 30ರಲ್ಲಿ ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅನ್ನೋದನ್ನ ಸ್ವಲ್ಪ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಔಟ್ ಆಫ್ 30 ಮಾರ್ಕ್ಸ್ ಹಿಯರ್ 20 ಮಾರ್ಕ್ಸ್ ಫಾರ್ ಕಂಟೆಂಟ್ ಅಂಡ್ 30 ಮಾರ್ಕ್ಸ್ ಫಾರ್ ಪೆಡಗಾಜಿ. ಸೊ ವಾಟ್ಸ್ ಪೆಡಗಾಜಿ ಅಂಡ್ ವಾಟ್ಸ್ ಕಂಟೆಂಟ್ ದೆನ್? ಹಾಗಿದ್ರೆ ಪೆಡಗಾಗಿಕಲ್ ಕ್ವಶನ್ಸ್ ಏನ್ ಬರುತ್ತೆ, ಅಥವಾ ಪೆಡಗಾಜಿ ಕ್ವಶನ್ಸ್ ಏನ್ ಬರುತ್ತೆ, ಕಂಟೆಂಟ್ ಕ್ವಶನ್ಸ್ ಏನ್ ಬರುತ್ತೆ, ಮ್ಯಾಥಮೆಟಿಕಲ್ ಕ್ವಶನ್ಸ್ ಏನ್ ಬರುತ್ತೆ? ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಕಂಟೆಂಟ್, ಲೆಟ್ ಅಸ್ ಗೋ ಥ್ರೂ ದಿ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಅನ್ನ ಸ್ವಲ್ಪ ತಾವು ಅರ್ಥ ಮಾಡ್ಕೋಬೇಕು. 30 out of 30, 20 marks are coming from content and 10 marks from pedagogy. In content we already know that we are all aware of that arithmetic ಇದೆ, algebra ಇದೆ, geometry ಇದೆ. ಸೊ ಅಂಕಗಣಿತ ಇರುತ್ತೆ, ಬೀಜಗಣಿತ ಇರುತ್ತೆ ಮತ್ತು ರೇಖಾಗಣಿತ ಇರುತ್ತೆ. ಈ ಪಾರ್ಟ್ಗಳಲ್ಲಿ ನಾವು ಮ್ಯಾಥಮೆಟಿಕ್ಸ್ ಕಂಟೆಂಟ್ ಅನ್ನ ತಗೋಬೇಕು. ಹೇಗೆ ಕಂಟೆಂಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್? ಸಾರಿ ಫಾರ್ ಇಂಟರ್ಸೆಕ್ಷನ್ ಸರ್. ಇದು ಏನು ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಇದೆ, ನಾ ಅಡ್ಮಿನ್ ಇಲ್ಲ, ಹೀಗಾಗಿ ಅಲ್ಲಿ ಲಿಂಕ್ ರೀಜಾಯಿನ್ ಆಗ್ರಿ ಅಂತ ಹೇಳಿ ಹಾಕ್ಬೇಕಾಗಿತ್ತು ಮೆಸೇಜ್. ಇಲ್ಲ ಬಂದಿದ್ದಾರೆ ಸರ್, ಇಲ್ಲ 53 ಇದಾರೆ, ಇನ್ನು ಬರ್ತಾ ಇದಾರೆ. ಇದಾರೆ, ಹೀಗಾಗಿ ಇನ್ನೊಂದು ಗ್ರೂಪ್ ಅಲ್ಲಿ ಅಡ್ಮಿನ್ ಇಲ್ಲ ನಾನು. ಯಾವ ಗ್ರೂಪ್ ಅಲ್ಲಿ ಅಡ್ಮಿನ್ ಇಲ್ಲ ಸರ್ ನೀವು? ನಂಬರ್ 2 ಏನೋ ಇರ್ಬೇಕದು, ಗ್ರೂಪ್ 2 ಅಂತ ಇದೆಯಲ್ಲ. ಓಕೆ ಸರ್, ಓಕೆ ಸರ್. ಅಲ್ಲಿ ಅಡ್ಮಿನ್ ಆದ್ರೂ ಮಾಡ್ರಿ, ಮೆಸೇಜ್ ಹಾಕ್ತೀನಿ ರೀಜಾಯಿನ್ ಅಂತ ಹೇಳಿ. ಓಕೆ, ಐ ವಿಲ್ ಜಸ್ಟ್ ಟೆಕ್ಸ್ಟ್ ಇಟ್. ಓಕೆ ಓಕೆ ಸರ್, ಓಕೆ 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 ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ. I request all the participants that please, but the only thing is I am sitting at the high broadband rate, and even though in spite of that we are facing some difficulties, it's not a problem of the app and it's not a problem of anything else. Something is happened with technology, not to the internet connection, not to the computer system and all. Some issues irutte, adana ನೀವು ಸ್ವಲ್ಪ ತಾಳ್ಮೆ ತಗೋಬೇಕಾಗುತ್ತೆ. ಆದ್ರೆ ಎಷ್ಟೋ ಜನ ಅದನ್ನೇ ಒಂದು ದೊಡ್ಡದಾಗಿ ವಿಚಾರ ಮಾಡುವಂತ ಅಗತ್ಯತೆ ಇಲ್ಲ. ಪೇಷನ್ಸ್ ಇಟ್ಕೊಳ್ಳಿ, ನೀವೆಲ್ಲ ಟೀಚರ್ಸ್ ಆಗೋರು, ನಾವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತಾನೆ ಟ್ರೈ ಮಾಡ್ತಿದ್ದೀವಿ. ಅಪಾರ್ಟ್ ಫ್ರಮ್ ಆಲ್ ಅವರ್ ಡಿಫಿಕಲ್ಟೀಸ್, ಎವ್ರಿ ಡೇ ಐ ಆಮ್ ಪ್ಯೂರ್ಲಿ ಐ ಆಮ್ ಸ್ಪೇರಿಂಗ್ ಮೈ ಟೈಮ್ 6 hours to you people. ಮಾರ್ನಿಂಗ್ 2 hours, ಇವಾಗ 2 hours, ಈವ್ನಿಂಗ್ 2 hours. ಸೋಷಿಯಲ್ ಸೈನ್ಸ್ ನವರಿಗೆ 6 hours ಐ ಆಮ್ ಪೇಯಿಂಗ್. ಓಕೆ, ಸೊ ಪ್ಲೀಸ್ ಹ್ಯಾವ್ ಪೇಷನ್ಸ್. ಓಕೆ, ಲೆಟ್ ಅಸ್ ಕಂಟಿನ್ಯೂ ದ ಥಿಂಗ್ಸ್. ಕಂಟೆಂಟ್ ಬರುತ್ತೆ. ಕಂಟೆಂಟ್ ಅಲ್ಲಿ ಏನೇನಿದೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ತಾವೆಲ್ಲ ನೋಡ್ತಾ ಇದ್ದೀವಿ. ಹಿಯರ್ this is what syllabus content I am displaying here. This what syllabus which is mentioned in your CTET. I'm speaking about your CTET. CTET ನಾನು ಮಾತಾಡ್ತಾ ಇದ್ದೇನೆ. And one thing what I have noticed from various teacher education institutions, even though we are having scarcity of TET passed or CTET passed mathematics or science background students. Science students CTET agli TET agli clear ಮಾಡಿದವರು ಸಂಖ್ಯೆ ತುಂಬಾ ಕಡಿಮೆ ಇದೆ. I'm damn sure that if you clear your CTET, you will 100 out of 100%, or you can say 200% you will get a job. You will clear CTET. Please go CTET, apply for CTET. And in mathematics and science doesn't matter language at all. ಇಲ್ಲಿ ಭಾಷೆಯ ಸಮಸ್ಯೆನೇ ಬರೋದಿಲ್ಲ. ತುಂಬಾ ಜನ ಅಪ್ಲೈನೇ ಮಾಡಲ್ಲ CTET ಗೆ.
ತುಂಬಾ ಕೇವಿಗಳಿಗೆ ಕರೀತಿರ್ತಾರೆ. ಕೇಂದ್ರೀಯ ವಿದ್ಯಾಲಯ, ನವೋದಯ ವಿದ್ಯಾಲಯ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತುಂಬಾ ಪೋಸ್ಟ್ ಕಾಲ್ ಮಾಡ್ತಾ ಇರ್ತಾರೆ. ಅಲ್ಲಿ CTT ಆಗಿರ್ಬೇಕು, CTET ಅಪ್ಲೈನೇ ಮಾಡಲ್ಲ ಜನ. ಸೊ ಅದಕ್ಕೆ CET ಗೆ ಅಪ್ಲೈ ಮಾಡ್ಕೊಳ್ಳಿ. ಈಗಾಗಲೇ ತುಂಬಾ ಜನ ಅಪ್ಲೈ ಮಾಡಿರಬಹುದು. ನನ್ಗೆ ಗೊತ್ತಿರೋ ಪ್ರಕಾರ ನಮ್ಮ ರಿಜಿಸ್ಟ್ರೇಷನ್ ಡೇಟಾ ಪ್ರಕಾರ ತುಂಬಾ ಜನ ಫ್ರೆಶರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಆ ಫ್ರೆಶರ್ಗೋಸ್ಕರ ಈ ಇನ್ಫಾರ್ಮೇಶನ್ ಈಗಲೇ ಹಾಕಿದವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಫ್ರೆಶರ್ಸ್ ಇದ್ದಾರೆ ತುಂಬಾ ಜನ, ಅವ್ರಿಗೋಸ್ಕರ ನಾನು ಈ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀನಿ. ಸಿ ಹಿಯರ್, ಇಲ್ಲಿ ನಾನು ಸಿಲೆಬಸ್ ಅನ್ನ ತಮ್ಗೆ ತೋರಿಸ್ತಾ ಇದ್ದೀನಿ. ಅರ್ಥಮೆಟಿಕಲ್ ನಂಬರ್ ಸಿಸ್ಟಮ್ ಇದೆ, ಫ್ರಾಕ್ಷನ್ಸ್ ಇದೆ, ಅಲ್ಜಿಬ್ರಾದಲ್ಲಿ ನೋಡಿ. ಜಸ್ಟ್ ವಾಚ್ ಸಿಲೆಬಸ್. ನಾನು ಓವರ್ವ್ಯೂ ಮಾಡಿದ್ದೀನಿ. ನನ್ನ ಕಂಟೆಂಟ್ ಬಂದಾಗ ಮತ್ತೆ ಇನ್ನೊಂದ್ಸರಿ ನಾನು ಬರ್ತೇನೆ. ಜಿಯೋಮೆಟ್ರಿ ಇದೆ, ಜಿಯೋಮೆಟ್ರಿ, ಮೆನ್ಸುರೇಷನ್, ಡೇಟಾ ಹ್ಯಾಂಡ್ಲಿಂಗ್. ದೀಸ್ ಆರ್ ದ ಸಮ್ ಆಸ್ಪೆಕ್ಟ್ಸ್ ವಿಚ್ ಹ್ಯಾಸ್ ಬೀನ್ ಕವರ್ಡ್ ಇನ್ ಕಂಟೆಂಟ್. ವಿಷಯ ವಸ್ತುವಿನಲ್ಲಿ ಈ ಕಂಟೆಂಟ್ ಕವರ್ ಆಗಿದೆ. ಲೇಟರ್ ಆನ್ ಇನ್ ಪೆಡಗಾಗಿಕಲ್ ಇಶ್ಯೂಸ್ ನಲ್ಲಿ, ಈ ಪೆಡಗಾಜಿ ನೀವು ಮ್ಯಾಥಮೆಟಿಕ್ಸ್ ಪೆಡಗಾಜಿ ಓದಿರ್ತೀವಿ, CBZ ನವರು ಮ್ಯಾಥಮೆಟಿಕ್ಸ್ ಪೆಡಗಾಜಿ ಓದಿರಂಗಿಲ್ಲ, ನೀವು ಸೈನ್ಸ್ ಪೆಡಗಾಜಿ ಓದಿರ್ತೀರಿ. ಇವನ್ ದೋ there is a minute difference between science and mathematics pedagogy. So when my classes will start, I'm dealing with, see, for a mathematics we are the 3 resource persons. ನಾವು ಗಣಿತಕ್ಕೆ 3 ರಿಸೋರ್ಸ್ ಪರ್ಸನ್ ಇದೀವಿ. ನಾನಿದ್ದೇನೆ, ನನ್ನ ಜೊತೆಗೆ ನನ್ನ ಕ್ಲೋಸ್ ಫ್ರೆಂಡ್ ಇನ್ನೊಬ್ರು ಖಾದರ್ ಭಾಷಾ ಅಂತಿದ್ದಾರೆ. ಅವ್ರ ಜೊತೆಗೆ ರಮೇಶ್ ಅವರು ಕೂಡ ನಮ್ಗೆ ಕೈ ಜೋಡಿಸ್ತಾರೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಏನ್ ಸರ್ ರಮೇಶ್ ಸರ್ ಕನ್ನಡನೂ ಮಾಡ್ತಾರೆ. ಹಿ ಇಸ್ ಅನ್ ಆಲ್ ರೌಂಡರ್ ಆಫ್ ಅವರ್ ಟೀಮ್. ನಮ್ಮ ಟೀಮಿನ ಒಬ್ಬ ಆಲ್ ರೌಂಡರ್ ಪರ್ಸನ್ ಅವರು ಕನ್ನಡ ಮಾಡ್ತಾರೆ, ಸೋಷಿಯಲ್ ಸ್ಟಡೀಸ್ ಮಾಡ್ತಾರೆ. ಅಷ್ಟು ತಯಾರಿ ಅವ್ರ ಹತ್ರ ಇದೆ. ಸೊ ಹಾಗಾಗಿ ಅವರು ಕೂಡ ನಮ್ಗೆ ಕೈ ಜೋಡಿಸ್ತಾರೆ. ಮತ್ತೆ ಅದರ ಜೊತೆಗೆ ಇನ್ನೊಂದು ತಮ್ಮ ಗಮನಕ್ಕೆ ನಾನು ತರೋದೇನು ಅಂದ್ರೆ, ನಾವು 3 ಜನ ರಿಸೋರ್ಸ್ ಪರ್ಸನ್ ಇದೀವಿ. ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ part of content and pedagogical issues. Mainly I am dealing with the pedagogical issues. What are the pedagogical issues, and in what perspective we have to receive the pedagogical questions, that will be taught later classes. ಅದನ್ನ ನಾನು ನಂತರದ ಕ್ಲಾಸ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹೇಗಿರುತ್ತೆ, ಯಾವ ತರ ಪೆಡಗಾಗಿಕಲ್ ಕ್ವಶನ್ಸ್ ಬರುತ್ತೆ, ಪೆಡಗಾಜಿನ ಹೇಗೆ ಅರ್ಥ ಮಾಡ್ಕೋಬೇಕು, ಇಲ್ಲಿವರೆಗೂ ಪೆಡಗಾಜಿ ಹೇಗೆ ಹೇಳಿದರೆ ನಾವು ಸಿಂಪಲ್ ಆಗಿ ನನ್ನ ಟಾರ್ಗೆಟ್ ಇರೋದು CBZ ನವರು ಕೂಡ ಮ್ಯಾಥಮೆಟಿಕ್ಸ್ ಪೆಡಗಾಗಿ ಓದಿರ್ತೀರಿ. ಸೊ CBZ ನವರು ಕೂಡ ಮ್ಯಾಥಮೆಟಿಕಲ್ ಪೆಡಗಾಗಿ ಈಸಿ ಆಗ್ಬೇಕಲ್ಲ. ಆ ಕಾರಣದಿಂದಾಗಿ ಐ ಹ್ಯಾವ್ ಮೈ ಓನ್ ಸ್ಟ್ರಾಟಜೀಸ್. ಆ ಸ್ಟ್ರಾಟಜೀಸ್ ಗಳನ್ನ ನಿಮ್ಗೆಲ್ಲ ನನ್ನ ಕ್ಲಾಸ್ ಪ್ರಾರಂಭ ಆದಲ್ಲಿ ಹೇಳ್ತಾ ಹೋಗ್ತೇನೆ. ಆ ಸ್ಟ್ರಾಟಜಿ ಬಳಸ್ಕೊಂಡ್ರೆ 100% ಐ ಆಮ್ ಶೂರ್. ಯಾಕಂದ್ರೆ CBZ ನಾನು ತುಂಬಾ ಜನಕ್ಕೆ ಮಾತಾಡ್ಸಿ ನೋಡಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ಇದಾರೆ, ತುಂಬಾ ಜನ ಕೇಳಿದ್ದೀನಿ. ಅವ್ರಿಗೆ ಡಿಫಿಕಲ್ಟ್ ಆಗುತ್ತೆ ಸರ್, ನಾವು ಸೈನ್ಸ್ ಮಾಡ್ಕೊಂಡ್ ಬಿಡ್ತೀವಿ ಸರ್, ಮ್ಯಾಥ್ಸ್ ಡಿಫಿಕಲ್ಟ್ ಆಗುತ್ತಂತಾನೆ ನಾವು CBZ ಎಡಿಷನ್ ಮಾಡಿಸ್ಕೊಂಡಿದೀವಿ ಸರ್, ನಾವು ಈಗ ಮತ್ತೆ ಮ್ಯಾಥ್ಸ್ ಓದ್ಬೇಕಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಸರ್. ತುಂಬಾ ಸಿಂಪಲ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಡೋಂಟ್ ಫೀಲ್ ಲೈಕ್ ದಟ್. we the team, our team is with you people. ನಾವು ನಮ್ಮ ಟೀಮ್ ಇದೆ, ನಿಮ್ ಜೊತೆಗಿದ್ದೇವೆ, ನಿಮ್ಗೆ ಸಹಾಯ ಮಾಡ್ತೇವೆ. Don't worry, I'm 100% assuring you people. CBZ ಅವ್ರಿಗೆ ನಾನು ಅಶ್ಯೂರ್ ಮಾಡ್ತೇನೆ, you will get through it. ನೀವು ಮ್ಯಾಥಮೆಟಿಕ್ಸ್ ಸರ್ ನಾವು ಚೆನ್ನಾಗಿ ಮಾಡ್ತೀವಿ ಸರ್ ಅಂತ ಹೇಳೋವರೆಗೂ ನಾವು ನಿಮ್ಗೆ ಅಷ್ಟರ ಮಟ್ಟಿಗೆ ನಮ್ಮಿಂದ ನಿಮ್ಗೆ ಏನ್ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವು ಸಹಾಯ ಮಾಡ್ತೀವಿ. ಓಕೆ, ದಿಸ್ ಇಸ್ advice to you people. And later coming to mathematics people, you already come across all the syllabus. I'm just showing the syllabus. Sir, ಯಾಕೆ ಸಿಲೆಬಸ್ ತೋರಿಸ್ತಿದ್ರಿ ಅಂದ್ರೆ, ಸಿಲೆಬಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರಿಪರೇಷನ್ ಆಫ್ ದಿ ಎಕ್ಸಾಮಿನೇಷನ್. ಯಾವುದೇ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಪಾಠ ಬಹಳಷ್ಟು ಮುಖ್ಯ ಆಗುತ್ತೆ. ಇದು ದಿಸ್ ಈಸ್ ಕಾಲ್ಡ್ ಆಸ್, ಐ ಕಾಲ್ ಇಟ್ ಆಸ್ ಅ ಹಿಡನ್ ಸಿಲೆಬಸ್. ಇದಕ್ಕೆ ಹಿಡನ್ ಸಿಲೆಬಸ್ ಅಂತೀರಿ. ಕೇವಲ ನೋಡಿ, ಇಲ್ಲಿ ಬರೋದು ಎಷ್ಟಿದೆ, ಅಲ್ಜಿಬ್ರಾ ಇದೆ, ಅರ್ಥಮೆಟಿಕ್ ಇದೆ, ಜಿಯೋಮೆಟ್ರಿ ಇದೆ. ಕೆಲವೊಂದು 4 ಚಾಪ್ಟರ್ ಕೊಟ್ಟಿದ್ದಾರೆ ಅವರು. Do you think that with only these 4 chapters or with only these modules, 4 modules, the exam is going to be corrected? ಈ 4 ಮಾಡ್ಯೂಲ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಂತ ನೀವು ಅನ್ಕೋತೀರಾ? No, never. It will not happen, because they are going to cover each and every part of the syllabus. ಪ್ರತಿಯೊಂದು ಸಿಲೆಬಸ್ಸಿನ ಪಾರ್ಟ್ ಅನ್ನ ಕವರ್ ಮಾಡುತ್ತೆ. ಹೇಗೆ ಕವರ್ ಮಾಡುತ್ತೆ, ಯಾವ ರೀತಿ ಕವರ್ ಮಾಡುತ್ತೆ, ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಹೆಂಗೆ ಇನ್ನು ನೀವು ಸ್ಟಡಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾನು. ತದನಂತರ this is what mathematics. Let me come to the science also. I will just show the science. Don't worry, we will take extra classes also to this technical bazaar. ಇನ್ನೇನು ಕೂಡ ನಿಮ್ಗೆ ತೊಂದರೆ ಆಯ್ತು. ಕೆಲವು ಜನ ನಾನು ಮೆಸೇಜ್ ಮಾಡಿದ್ದಾರೆ, ಏನ್ ಸರ್ ಮ್ಯಾಥಮೆಟಿಕ್ಸ್ ನವ್ರಿಗೆ ಸೈನ್ಸ್ ನವ್ರಿಗೆ ಹಿಂಗ್ ತೊಂದರೆ ಇಲ್ಲ ಅಂತ ಹೇಳಿ. ನಿಮ್ನ ಗಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತ ನೋಡಿದೀವಿ. ನಿಮ್ ಮಿಷನ್ಸ್ ಅನ್ನು ಚೆಕ್ ಮಾಡಿ. ಬೀಯಿಂಗ್ ಎ ಟೆಕ್ನಾಲಜಿ ಪರ್ಸನ್, ಮ್ಯಾಥಮೆಟಿಕ್ಸ್ ಟೆಕ್ನಾಲಜಿ ಪರ್ಸನ್ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದ್ರೆ ಅದು ಒಳ್ಳೇದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನಾವು ವಿಟ್ ಆಸ್ ಅ ಪೋಸ್ಟ್. Let us come to the point. This is a science blueprint, or what you call it as overview. Here 30 marks are allotted for science
As you all know, for your specific math science paper, 60 marks is allotted. Out 60, 30 for science and 30 for mathematics. 30 Hello. science irutte. Yes, Sir, I please. can't able to see your screen. You are not able to see the screen? Yeah, it is not showing anything, sir. Are you showing science, sir, now? Yeah, I'm showing science. Sir, but it is not just appearing in the screen, sir. Okay. I will check out. Don't worry. I will check out. Don't worry. I will come to the point and once again I'm going to share it. Okay. I think now it is visible. Is it visible? Okay, sir. Okay. Yes, sir. Yeah. Now it's visible, I think. Okay. Yeah, here the content part and pedagogy part, again same thing. With that is 20 for content and 10 for pedagogy. In content, you already know that physics is there, chemistry is there, and biology. We collectively took it as biology. There you come across botany part and zoology part. Okay. Apart from this, what strategy that you have to adapt for cracking your exam? Especially when I interviewed my students, my own students, ನನ್ನ ಸ್ಟೂಡೆಂಟ್ಸ್ಗೆ ನಾನು ಇಂಟರ್ವ್ಯೂ ಮಾಡಿದಾಗ ಮಾತಾಡಿದಾಗ ಒಂದು ಆಶ್ಚರ್ಯ ಕಂಡು ಬಂತು. ಏನು ಅಂದ್ರೆ ವೆನ್ ದೇ ಆರ್ ಫೇಸಿಂಗ್ ದ ಎಕ್ಸಾಮ್, ವೆನ್ ದೇ ಹ್ಯಾವ್ ಅಟೆಂಡೆಡ್ TET and CT, sir, the content questions were very tough. They are telling like that, this might be your experience also. ಇದು ಕೂಡ ನಿಮ್ದು ಕೂಡ ಅನುಭವ ಆಗಿರಬಹುದು. ಸಾಕಷ್ಟು ಜನರು ಇದರಲ್ಲಿ ತುಂಬಾ ಸಾರಿ ಈಗಾಗಲೇ ಹಾಕಿದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಕಿದವ್ರಿಗೂ ಕೂಡ ಈ ತೊಂದರೆ ಆಗ್ತಾನೆ ಇರುತ್ತೆ. ಏನ್ ಸರ್ ಇಷ್ಟೆಲ್ಲ ಡಿಫಿಕಲ್ಟ್ ಬಂದ್ಬಿಡುತ್ತೆ ಅಂತಕ್ಕಂತ ಒಂದು ಆಲೋಚನೆನೂ ಕೂಡ ನಿಮ್ಮಲ್ಲಿ ಬರಬಹುದು. ಇದೇನ್ ಡಿಫಿಕಲ್ಟ್ ಇರಲ್ಲ, ಇಟ್ಸ್ ವೆರಿ ಈಸಿ. ಬಟ್ ದ ಥಿಂಗ್ ಈಸ್ ಯು ಹ್ಯಾವ್ ಟು ಗೋ ಥ್ರೂ ಇನ್ ಅ ಪ್ರಾಪರ್ ಸೆನ್ಸ್. ಸ್ವಲ್ಪ ಪ್ರಾಪರ್ ಸೆನ್ಸ್ ನಾಗ ಹೋಗ್ಬೇಕಾಗುತ್ತೆ. ಅದೇನು ಎತ್ತು ಅಂತ ಚರ್ಚೆ ಮಾಡೋಣ. ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಕೆಮಿಸ್ಟ್ರಿ ಸಿಲೆಬಸ್ ಇದೆ, ಫಿಸಿಕ್ಸ್ ಸಿಲೆಬಸ್ ಇದೆ, ಬಯಾಲಜಿ ಸಿಲೆಬಸ್ ಇದೆ. ಏನ್ ಸಿಂಪಲ್ ಒಂದು 3-4 ಯೂನಿಟ್ ಇದೆಯಲ್ಲ ಅಂತ. ಸೊ ಐ ಕಾಲ್ ದಿ ಸಿಲೆಬಸ್ ಆಸ್ ಅ ಹಿಡನ್ ಸಿಲೆಬಸ್. Why I called? Now you come to know that. I think you have come across about your what new syllabus. Have you seen the new syllabus? ನೀವೆಲ್ಲ ಹೊಸ ಸಿಲೆಬಸ್ ಅನ್ನ ನೋಡಿದೀರಾ? ಮೊನ್ನೆ ಏನು ನೋಟಿಫಿಕೇಶನ್ ಆಗಿದೆ 2019 ಅಲ್ಲಿ. ಆ ನೋಟಿಫಿಕೇಶನ್ ಅನ್ನೋದಾಗ ಅಲ್ಲಿ ಸಿಲೆಬಸ್ ಬೇರೆ ಇದೆ. ದಯವಿಟ್ಟು ಸ್ವಲ್ಪ ಈ ಸಿಲೆಬಸ್ ತಗೊಂಡ್ಕೊಡ್ಬೇಕು. ಸ್ಕ್ರೀನ್ ಶೇರ್ ಆಗ್ತೀರಾ? ಜಸ್ಟ್ ಸರ್ ಆಗ್ತಿದೆ ಸರ್. ಆಗ್ತಾ ಇದೆಯಾ? ಇಸ್ ಇಟ್ ವಿಸಿಬಲ್? ಸರ್ ಬರ್ತಿದೆ ಸರ್. ಇಲ್ಲ ಸರ್, ಇವಾಗ ಹೋಯ್ತು ಸರ್. ಇಲ್ಲ ಸರ್. ಓಕೆ ಈಗ ಇಟ್ಸ್ ಕಮಿಂಗ್ ಸರ್ ನೌ. ಹಾ ಸರ್, ಓಕೆ ಸರ್. ಯಾ, ಓಕೆ, ಥ್ಯಾಂಕ್ ಯು. ಸೊ ಪ್ಲೀಸ್ ಬಿ with me. Yeah, here the syllabus has been revised. Some people are telling, and some guide book writers are telling that revised syllabus. Syllabus is not revised. Actually it was there. Why I called it's a hidden syllabus. ಎರಡರಲ್ಲೂ ನಾನು ಸಿಲೆಬಸ್ ಅನ್ನ ಹಿಡನ್ ಅಂತ ಕರೆದಿದ್ದೆ. ಯಾಕೆ ಹಿಡನ್ ಅಂತ ಕರೆದಿದ್ನಿ ಅಂತಂದ್ರೆ, ಬೆಳಗ್ಗೆ ರಮೇಶ್ ಸರ್ ಹೇಳ್ತಾ ಇದ್ರು ನಿಮ್ಗೆ ಕನ್ನಡ ಕ್ಲಾಸ್, ಏನ್ ಸರ್ ಅಲ್ಲಿ ಬರೀ ಒಂದ್ ಪ್ಯಾರಾದಲ್ಲೂ 2 ಪ್ಯಾರಾದಲ್ಲೂ ಸಿಲೆಬಸ್ ಕೊಡ್ತಾರೆ, ನೀವು ಒಂದು 3-4 ಪುಟಗಳವರೆಗೂ ಸಿಲೆಬಸ್. You have enlisted the syllabus in terms of 3 to 4 pages. Why this kind of syllabus ಅಂತ ಯಾರೋ ಪ್ರಶ್ನೆ ಮಾಡಿದ್ರು. ಎಲ್ಲಿ ಹೋದಲ್ಲೂ ಕೂಡ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಅವರು. ಯಾಕೆ ಅಂದ್ರೆ ನಮ್ದೇ ಆಗಿರುವಂತ ಒಂದು ಸಿಲೆಬಸ್ ಅನ್ನ ಮಾಡ್ಕೋಬೇಕು. ಹೇಗೆ ಸಿಲೆಬಸ್ ಮಾಡ್ಬೇಕು ಅಂದ್ರೆ, ನೀವು ಪ್ರಶ್ನೆಗಳನ್ನ ನೋಡ್ತಾ ಹೋಗಿ, you just analyze previous year question papers, then you will come to know that there is a depth in the syllabus. ಈಗ ಸ್ವಲ್ಪ ನಾವು ಗ್ಲಾನ್ಸ್ ಮಾಡೋಣ ಸಿಲೆಬಸ್ ಅನ್ನ. Let me glance the syllabus. Here arithmetic progression is, number system is there, statistics and probability is there, trigonometry is there. See, coordinate geometry is there, identifies pair of lines equations in 2 variables. This syllabus was not mentioned in CTET. What syllabus was mentioned in KRTET? Please note down point. ಈ ಪಾಯಿಂಟ್ ಅನ್ನು ಸ್ವಲ್ಪ ತಾವು ಅರ್ಥ ಮಾಡ್ಕೋಬೇಕು. ಈ ಸಿಲೆಬಸ್ ಅನ್ನ ಎಲ್ಲಿ ಮೆನ್ಷನ್ ಮಾಡ, CTET ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ questions are arriving based on the syllabus. ನೀವು ಬಹಳ ಜನ ಹಳಬರು ಈಗಾಗಲೇ ಪರೀಕ್ಷೆಗೆ ಹೋದವರು ಈ ಸಿಲೆಬಸ್ ನೋಡಿರಲ್ಲ. ನೀವು DT ಕರೆದ ಅಪ್ಲಿಕೇಶನ್ ಅಂತೀರಿ ನೀವು.
You're going to apply, simply you're going to just apply for the examinations. Is it not clear? My voice is not clear. Somebody is telling that Sometimes voice is not clear. It's a maybe sometimes the voice is network breaking, sir. voice is breaking. Sir, sometime. Okay. So see here, this is what full syllabus is there. That's what I'm showing the syllabus. Many people are telling that this is a new syllabus, but this is not a new syllabus. This is what I told earlier, that is a hidden syllabus. And pedagogical issues as usual. Previously it was all included, and there also is there. Let me come to the science. I'm just briefing up. Here is a science syllabus. Physics is there as usual, but that physics they have mentioned only few topics, but here they have mentioned many more topics. Why? Because I'm telling all these things later. In chemistry also they have mentioned the syllabus. In biology also, food, that you all know, biological science students. This is a syllabus which is a very vast syllabus. Even though it is a vice versa, mathematics noru kuda ee biology, chemistry ella bitbitirtiri. ಸೊ ನೋಡಿ ಮತ್ತೆ ನಿಮಗೆ ಇವನ್ನೆಲ್ಲ ಓದಕ್ಕಾಗುತ್ತೆ ಈ ಸಿಲೆಬಸ್. ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್, ಸೆಲ್ಸ್, ಟಿಶ್ಯೂಸ್, ಆರ್ಗನ್ ಸಿಸ್ಟಮ್. ಸೊ ಇನ್ನು ಎಲ್ಲ ನೀವು ಓದಬೇಕಾಗುತ್ತೆ. ಇಟ್ ಇಸ್ ದ ವರ್ಷ. ಇಲ್ಲಿ ಒಂದು ಲಾಜಿಕ್ ನೀವು ಅರ್ಥ ಮಾಡ್ಕೋಬೇಕು. ಏನ್ ಲಾಜಿಕ್ ಅಂದ್ರೆ, ಇಫ್ ಸಪೋಸ್ ಅ ಕ್ಯಾಂಡಿಡೇಟ್ ಈಸ್ ಫ್ರಮ್ ಸಿಬಿಜೆಡ್, ಈಗ ಯಾರೋ ಸಿಬಿಜೆಡ್ ಕ್ಯಾಂಡಿಡೇಟ್ ಇದಾರೆ ಅಂತ ಅನ್ಕೊಳ್ಳಿ, ಅಥವಾ ಆಸ್ಪಿರೆಂಟ್ ಇದಾರೆ ಅಂತ ಅನ್ಕೊಳ್ಳಿ. ಸಿಬಿಜೆಡ್ ಕ್ಯಾಂಡಿಡೇಟ್ಸ್ ಗೆ ಮ್ಯಾಥಮೆಟಿಕ್ಸ್ ಟಫ್ ಆಗುತ್ತೆ, ಮ್ಯಾಥಮೆಟಿಕ್ಸ್ ನವರಿಗೆ ಬಯಾಲಜಿಕಲ್ ಆಸ್ಪೆಕ್ಟ್ಸ್ ಟಫ್ ಆಗುತ್ತೆ. ಐ ಮೀನ್ you are same boat. ನೀವು ಇಬ್ರು ಅಲ್ಲಿ ಇರೋದ್ರಿಂದ you have a better chance, both having a better chance. You are both having a better chance. Okay, so this is one thing that you have to come across. ನೀವು ಇಬ್ಬರಿಗೂ ವೈಸ್ ಬರೋದು ಇಲ್ಲ, ನಾನು ಸಿಬಿಜೆಡ್ ಇದ್ದೀನಿ, ನಾನು ಬರೀ ಅಟೆಂಡ್ ಮಾಡ್ತೀನಿ, ನಾನು 30 ಮಾರ್ಕ್ಸ್ ಸಾಕು ನನಗೆ ಅನ್ಲಿಕ್ಕೆ ಆಗಲ್ಲ. So you have to score a good number of marks, you have to get into act, and you have to get minimum marks, minimum passing percentage in mark ಎಲ್ಲ ಮಾರ್ಕ್ಸ್ ತಗೋಬೇಕಾಗುತ್ತೆ. ಓಕೆ, ಸೊ ಹೀಗೆ ಇದು ಸಿಲೆಬಸ್ ಅನ್ನ ನನಗೆ ತೋರಿಸಿದಾಯ್ತು. ಯಾಕೆ ನಾನು ಸಿಲೆಬಸ್ ಅನ್ನ ಇಷ್ಟು ಡೀಪ್ ಆಗಿ ತೋರಿಸಿದ್ರೆ, ದೇರ್ ಇಸ್ ಅ ಹಿಡನ್ ಮೀನಿಂಗ್. ಲೆಟ್ ಮಿ ಶೋ ಸಮ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ that I want to bring your kind attention. Please notice, another 5 minutes I am going to engage a class. Within that I will bring your whole attention. Please, just a while I will see the screen. I think it's not visible to you people. Now I'm sharing it. Okay, I think it's sharing now. Yes, is it visible? Yes, sir. Yes, sir. Yeah, I'm showing some content here which is a number system. In English it is called number system. ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಅಂತ ಕರೀತೇವೆ. ಸಂಖ್ಯಾ ಪದ್ಧತಿಯನ್ನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಲೆಟ್ ಮಿ ಶೋ ಯು. ಸ್ವಲ್ಪ ವೇಟ್ ಮಾಡಿ, ನನ್ಗೇನೋ ಹೇಳೋದಿದೆ. ಜಸ್ಟ್ ಶೋ ಯು ಪೀಪಲ್. Please wait a while. Yes, I will give you a hint how to prepare for your mathematics and science. ನಿಮಗೆ ಬೇಗ ಬೇಗ ತೋರಿಸ್ಬೇಕು ನಿಮ್ದಾಯ್ತು ಅಂದ್ರೆ, ಇಲ್ಲಿ ನನ್ಗೆ ಸ್ಕ್ರೀನ್ಸ್ ಎಲ್ಲ ಬೇರೆ ಬೇರೆ ಎಲ್ಲ ಕಂಟ್ರೋಲಿಂಗ್ ಸ್ಕ್ರೀನ್ಸ್ ಇರುತ್ತೆ. ಸೊ ಅದನ್ನ ಸರಿಸಿ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ವೇಟ್ ಮಾಡಿ, ಅನದರ್ 5 minutes. Okay, sorry, 1 minute. Okay, here I will give a hint. For example, if you took a number system in mathematics, I'm just telling an example of mathematics. If you take an example of a number system, you ಸ್ವಲ್ಪ number system ಅನ್ನ ತಗೊಂಡ್ರೆ, ಈಗ ನಂಬರ್ ಸಿಸ್ಟಮ್ ಅಂದ್ರೆ ನೀವೇನ್ ತಿಳ್ಕೋತೀವಿ, ನಂಬರ್ ಸಿಸ್ಟಮ್ ಅಂತಕ್ಕಂಥದ್ದು ನೀವು ಸಿಲೆಬಸ್ ಅನ್ನ please try to understand. If you want clear CTET or TET, please go through your government textbooks. ಒಂದು ಟ್ರಿಕ್ ಹೇಳ್ತೀನಿ ನಾನು ಇವತ್ತು ನಿಮ್ಗೆ. ಏ ಟ್ರಿಕ್ ಅಂದ್ರೆ, ಪ್ಲೀಸ್ quote this. What is that? The question paper will be framed by in-service teachers. TET. The question paper will be framed by in-service teachers or the officers of DSERT. Nowhere they are concerning to the
ಟೀಚರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, B.Ed ಕಾಲೇಜುಗಳಿಗೆ, D.Ed ಕಾಲೇಜುಗಳಿಗೆ, ಅಥವಾ ಮ್ಯಾಕ್ಸಿಮಮ್ ಅವ್ರು ಯಾರಿಗೆ ಕೊಡ್ತಾರೆ ಕ್ವಶನ್ ಪೇಪರ್ ಸೆಟ್ ಅಂದ್ರೆ, ಸರ್ ಹಂಗ ಹೆಸರು ಹೇಳ್ರಿ ಸರ್ ನಾವು ಅವ್ರ ಕಡೆ ಹೋಗ್ತೀವಿ ಅಂತ ವಿಚಾರ ಮಾಡಬಾರ್ದು ನೀವು. ಮತ್ತೆ ಬಹಳ ಜನ ಮತ್ತೆ ಹಂಗ ಮೆಸೇಜ್ ಮಾಡಿರಿ ಸರ್ ಯಾರು ತೆಗಿತಾರೆ ಹೇಳ್ರಿ ಸರ್ ಅಂತ ಹೇಳಿ. ಸೊ ಇಟ್ಸ್ ನಾಟ್ ಲೈಕ್ ದಟ್, ಇಟ್ಸ್ ನಾಟ್ ಲೈಕ್ ದಟ್. ಸೊ ಅಲ್ಲಿ ಗೌರ್ಮೆಂಟ್ B.Ed ಕಾಲೇಜ್ನವರು ಹೋಗ್ತಾರೆ. ಆದ್ರೆ ಗೊತ್ತಿರ್ಲಿ ನಿಮಗೆ, ಇನ್ ಸರ್ವಿಸ್ ಟೀಚರ್ಸ್ ಜಾಸ್ತಿ ಇರೋದ್ರಿಂದ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಗಳನ್ನು ನೀವು ರೆಫರ್ ಮಾಡಬೇಕು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈಗಲೇ ರಮೇಶ್ ಸರ್ ಹೇಳಿದ್ದಾರೆ ನಿಮ್ಗೆ, ಯು ಹ್ಯಾವ್ ಟು ಬಿ ಕೇರ್ಫುಲ್. 6th to 6ನೇ ಕ್ಲಾಸ್ ಇಂದ 6th ಮ್ಯಾಥಮೆಟಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 6th ಇಂದ ಸ್ಟಾರ್ಟ್ ಆಗುತ್ತೆ. 6th to 12th or 10th ಮ್ಯಾಕ್ಸಿಮಮ್ 10th ಟೆಕ್ಸ್ಟ್ ಬುಕ್ ಗಳನ್ನ ತಾವು ತಗೋಬೇಕಾಗುತ್ತೆ. ಆ ಟೆಕ್ಸ್ಟ್ ಬುಕ್ ಗಳನ್ನು ನೋಡ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು purchase, otherwise you purchase or you can go and visit, download PDF of books. ಈಗೆಲ್ಲ PDF books ಎಲ್ಲ ಸಿಗುತ್ತೆ DSETC ವೆಬ್ಸೈಟ್ ಅಲ್ಲಿ ಇದೆ. This is first. Second phase, go for the old D.Ed mathematics pedagogy or biological science pedagogy books. ಈಗಾಗಲೇ ರಮೇಶ್ ಹೇಳಿದರೆ, at the last we are going to share those books titles also. ನಾವು ರೆಫರೆನ್ಸಸ್ ಬುಕ್ಸ್ ಬಗ್ಗೆ ನಿಮ್ಮೆಲ್ಲ ಮಾಹಿತಿ ಕೊಡ್ತೇವೆ. ಡೋಂಟ್ ಬಿ ಅಬೌಟ್ ದಟ್. ಯಾಕೆ ಈ ಗೌರ್ಮೆಂಟ್ ಬುಕ್ ಇಂಪಾರ್ಟೆಂಟ್ ಅಂದ್ರೆ, ಸೆಟ್ ಮಾಡೋರು ಗೌರ್ಮೆಂಟ್ನವರು, ಪರೀಕ್ಷೆ ಮಾಡೋ ಗೌರ್ಮೆಂಟ್ನವರು, ಹಾಗಾಗಿ ಸ್ವಲ್ಪ ನಿಮ್ಗೆ ಅದ್ರ ಮೇಲೆ ಲಕ್ಷ್ಯ ಇರಲಿ ಅಂತ ಹೇಳಿ. ಓಕೆ, ಲೆಟ್ ಅಸ್ ಕಾನ್ಸಂಟ್ರೇಟ್ ಹಿಯರ್. ಐ ಟುಕ್ ನಂಬರ್ಸ್, ಸಂಖ್ಯೆಗಳು ಅಂದ್ರೆ ನಂಬರ್ಸ್ ಅಂತ ಕರೀತೀವಿ ನಾವು. ದರ್ ಇಸ್ ಅ ಚಾಪ್ಟರ್ ವಿಚ್ ಹ್ಯಾಸ್ ಬೀನ್ ಅರೈವ್ಡ್ ಇನ್ 6th ಕ್ಲಾಸ್. 6ನೇ ಕ್ಲಾಸ್ ನೊಳಗೆ ನಂಬರ್ಸ್ ಐತಿ. ಅಂದ್ರೆ ಹೋಲ್ ನಂಬರ್ ಸಿಸ್ಟಮ್, ಇಫ್ ಯು ಟುಕ್ ನಂಬರ್ ಸಿಸ್ಟಮ್ ಆಸ್ ಅ ಹೋಲ್ ಬಿಗ್ ಮಾಡೆಲ್, ಅಥವಾ ನೀವು ಇದನ್ನ ಹೀಗೆ ಕರಿಬಹುದು, ನಿಮ್ಮ B.Ed ಅಲ್ಲಿ ಕಲ್ತಿರ್ತೀರಿ, ರಿಸೋರ್ಸ್ ಯೂನಿಟ್ ಅಂತ ಕಲ್ತಿರ್ತೀರಿ. ಇಟ್ಸ್ ಜಸ್ಟ್ ಲೈಕ್ ಅ ರಿಸೋರ್ಸ್ ಯೂನಿಟ್. ಇಫ್ ಯು ಟುಕ್ ರಿಸೋರ್ಸ್ ಯೂನಿಟ್ ಆಫ್ ವಾಟ್ ಯು ಕಾಲ್ ಇಟ್ ಆಸ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅನ್ನೋದು ಒಂದು ದೊಡ್ಡ ಯೂನಿಟ್. ನೀವೇನ್ ತಿಳ್ಕೊಂಡಿ, ಒಂದೇನೋ 8th ಒಂದು ಸಂಖ್ಯಾ ಪದ್ಧತಿ ಅಂತ ಇರುತ್ತೆ, ಅದಷ್ಟ ಓದ್ಕೊಂಡು ಹೋಗಿರ್ತೀರಿ ಎಕ್ಸಾಮ್. ದಟ್ ಈಸ್ ಅ ಡ್ರಾಬ್ಯಾಕ್. ದಟ್ ಈಸ್ ಅ ಡ್ರಾಬ್ಯಾಕ್. ದೇ ಆರ್ ಆಸ್ಕಿಂಗ್ ಕ್ವಶನ್ ಫ್ರಮ್ 6th standard. ಲೆಟ್ ಅಸ್ ಮೈ ಸ್ಟೂಡೆಂಟ್ಸ್, ಒನ್ ಆಫ್ ಮೈ ಸ್ಟೂಡೆಂಟ್ ಗ್ರೂಪ್, ನನ್ನ ಸ್ಟೂಡೆಂಟ್ ಗ್ರೂಪ್ ಇದ್ದಾರೆ. ಮಹಾನುಭಾವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ 4 ಜನ ಇದ್ದಾರೆ. ಚಂದ್ರಕಲಾ ಇದ್ದಾರೆ, ಶ್ವೇತಾ ಇದ್ದಾರೆ, ಆಯಿಷಾ ಇದ್ದಾರೆ, ಕಾವ್ಯ ಇದ್ದಾರೆ. ಸೊ ಇವ್ರು 4 ಜನ ಸೇರಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ 6th ಇದೆ. 6th ಅಲ್ಲಿ ಸಂಖ್ಯೆಗಳು ಬರುತ್ತೆ. 7th ಅಲ್ಲಿ ಸಂಖ್ಯೆಗಳ ಬಗ್ಗೆ ಏನೂ ಇಲ್ಲ. 8th ಅಲ್ಲೂ ಇಲ್ಲ, 9th ಅಲ್ಲೂ ಇಲ್ಲ, 10th ಅಲ್ಲೂ ಇಲ್ಲ. ಈ ತರ ನೀವು ಕೆಲಸ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೂಲ ಕ್ರಿಯೆಗಳು ಅಂತ ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಬರುತ್ತೆ. ಸಂಕಲನ, ವ್ಯವಕಲನ, ಮಿಶ್ರ, ಗುಣಾಕಾರ, ಈ ತರದ್ದೆಲ್ಲ ಇದೆ. ಆಮೇಲೆ ಮತ್ತಿದೆ ಪೂರ್ಣ ಸಂಖ್ಯೆಗಳು. ಅಂದ್ರೆ ನಿಮ್ದೇ ಆಗಿರುವಂತ ಸಿಲೆಬಸ್ ಮಾಡ್ಕೋಬೇಕು. ಎಲ್ಲರೂ ಹೀಗ್ ಮಾಡ್ಕೊಳ್ಳೇಬೇಕು. ಹಿಂಗ್ ಮಾಡ್ಕೊಂಡ್ರೆ ದಟ್ ವಿಲ್ ಹೆಲ್ಪ್ ಯು ಪೀಪಲ್ ಟು ಇನ್ ದ ಕಂಟೆಂಟ್. ಇಲ್ಲಿ ಪೂರ್ಣಾಂಕಗಳು ಒಂದಿದೆ, ಹೋಲ್ ನಂಬರ್ಸ್ ಅಂತ ಕರಿತೀವಿ, ಇಂಟಿಜರ್ಸ್ ಅಂತ ಕರಿತೀವಿ. ಇದು ಈ ಪೂರ್ಣಾಂಕಗಳು 6th ಅಲ್ಲೂ ಬರುತ್ತೆ, 7th ಅಲ್ಲೂ ಬರುತ್ತೆ. ನಾವೆಲ್ಲೋ ಒಂದ್ ಕಡೆ ಓದ್ಕೋತೀವಿ, ಅಥವಾ ವಿ ಡಿಪೆಂಡ್ ಆನ್ ದ ಬುಕ್. ಎಲ್ಲೋ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರುವಂತ ಗೈಡ್ ಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. ಆ ಗೈಡ್ ಏನ್ ಕೊಡುತ್ತೆ ನಿಮ್ಗೆ? ಬರೀ ಪೂರ್ಣಾಂಕ ಕೊಟ್ಟಿರುತ್ತೆ. ಸೊ ಯು ಜಸ್ಟ್ ಗ್ಲಾನ್ಸ್ ಅಂಡ್ ಯು ಫಾರ್ಗೆಟ್. ಡೈರೆಕ್ಟ್ಲಿ ಗೋಯಿಂಗ್ ಟು ಅಟೆಂಪ್ಟ್ ದ ಕ್ವಶನ್ಸ್ ಇನ್, ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಬಿಫೋರ್ ದಟ್, ಯು ಆರ್ ಗೋಯಿಂಗ್ ಟು ಡೈರೆಕ್ಟ್ಲಿ ಪ್ರಾಕ್ಟೀಸ್ ದೆಮ್ ಇನ್ ಯುವರ್ ಎಕ್ಸಾಮಿನಿಂಗ್ ಹಾಲ್ ಇಟ್ ಸೆಲ್ಫ್. ನೀವೆಲ್ಲ ಕ್ವಶನ್ಸ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಅಂದ್ರೆ ಎಕ್ಸಾಮ್ ಹಾಲ್ನಾಗ ಪ್ರಾಕ್ಟೀಸ್ ಮಾಡ್ತೀರಿ. ದಾಟ್ ಟೇಕಿಂಗ್ ಯು ಟು ಬಿ ಫೀಲಿಂಗ್ ಲೈಕ್ ಹಾರ್ಟ್ ಅಟ್ಯಾಕ್ ಇನ್ ಎಕ್ಸಾಮಿನೇಷನ್ ಹಾಲ್. ನಿಮ್ಗೆ ಎಕ್ಸಾಮಿನೇಷನ್ ಹಾಲ್ನಾಗ ಹಾರ್ಟ್ ಅಟ್ಯಾಕ್ ಆದಂಗ ಅನ್ಸುತ್ತೆ. ಓಕೆ, ಸೊ ಆದ್ಮೇಲೆ ಸಮಾಂತರ ಶ್ರೇಣಿಗಳು ಅಂತ ಇದು ನಾವು ಸೀಕ್ವೆನ್ಸಸ್, ಸೀರೀಸ್ ಅಂತ ಏನ್ ಬರುತ್ತೆ, ಆ ಸೀಕ್ವೆನ್ಸಸ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಸೀಕ್ವೆನ್ಸಸ್ 9th standard ಆಗೋಯ್ತು, 10th standard ಆಗೋಯ್ತು. ಅದಕ್ಕೆ 6th to 10th ಬುಕ್ ಗಳನ್ನ ದಯವಿಟ್ಟು ಯಾರ ಹತ್ರ ಇವತ್ತೇ ತಗೊಳ್ರಿ. ಇವತ್ತೇ ಆ ಪುಸ್ತಕಗಳನ್ನ ನಿಮ್ಮ ಹತ್ರಕ್ಕೆ ತಗೊಳ್ಳಿ. ಪರ್ಚೇಸ್ ಅ ಬುಕ್. ಅದರ್ವೈಸ್ ಯು ಕ್ಯಾನ್ ಬೆಗ್ ಫಾರ್ ಸಂಬಡಿ. ಗೌರ್ಮೆಂಟ್ ಜಸ್ಟ್ ಬೆಗ್ ಮಾಡ್ರಿ. ದೇ ಆರ್ ಗೋಯಿಂಗ್ ಟು ಗಿವ್ ಬುಕ್ಸ್ ಟು ಯು. ಎಸ್, ಸ್ಕ್ರೀನ್ ಇಸ್ ನಾಟ್ ವಿಸಿಬಲ್. Visible ಇದೆ ಸರ್. ಯಾ, ಓಕೆ. ಸೊ ಹೀಗೆ ನೀವು ಸಿಲೆಬಸ್ ಜಸ್ಟ್ ಇಟ್ಸ್ ಅಂಡ್ ಗ್ಲಾನ್ಸ್, ಹೀಗೆ ನೀವು ಸಿಲೆಬಸ್ ಅನ್ನು ಮಾಡ್ಕೊಂಡ್ರೆ, ಎಸ್, ಐ ಆಮ್ ಗೋಯಿಂಗ್ ಟು ಶೋ ಯು ದ ಸೀಕ್ರೆಟ್ ಆಫ್ ಸಕ್ಸಸ್. I believe in it. This is the secret of success. What is that secret? Here, this is the year number June 2011 CTET and ET question. Blueprint has been prepared by my student. Yes. Sound disturbance Blueprint has been prepared by. ಏನಾಗ್ತಾ ಇದೆ? Sound disturbance. Sound ಅಲ್ಲಿ disturbance ಬರ್ತಿದೆ ಸರ್.
Audible. Yes, ಏನೋ ನಾಯ್ಸ್ ಕೇಳಿಸ್ತಾ ಇದೆ. ವಾಯ್ಸ್ ಕೇಳಿಸ್ತಾ Disturbance ಇಲ್ವಾ? ಬರ್ತಿದೆ ಸರ್. ಓಕೆ ಸರ್. ಕೇಳಿಸ್ತಿದೆ. Okay. Here you can see, yeah, now it's visible, I think. Yes sir. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ Sir, ಹೇಳಿ. ವಿಜಿಲ್ ಸೌಂಡ್ ಬರ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ನಿಮ್ ಕಡೆಯಿಂದ ಸೌಂಡ್ ಬರ್ತಾ ಇದೆ, ಸೌಂಡ್ ವಿಜಿಲ್ ಸೌಂಡ್ ತರ. Okay. ತುಂಬಾ ಬರ್ತಾ ಇದೆಯಾ ಸೌಂಡ್ ಅದು? ಹಾ ಸರ್, ತುಂಬಾ ಬರ್ತಾ ಇದೆ. ಅಂದ್ರೆ ಇದು ಗಾಳಿಗೆ ಏನು ವಿಂಡೋದಿಂದ ಗಾಳಿ ಬರ್ತಾ ಇರ್ಬೋದು. I will sit in another place. ವಿಂಡೋ Okay ಇಂದ sir. ಗಾಳಿ ಬರ್ತಿರೋದ. Okay sir, let me finish with 5 minutes sir. This is the last attempt that I'm going to make here. Okay, see here, June 2011 ಇದೆ, 12 ಇದೆ, 13 ಇದೆ, 14 ಇದೆ, September 15, 16, 18, 19. So ಇಷ್ಟು ಕ್ವಶನ್ ಪೇಪರ್ ಗಳನ್ನ CTET ಇದನ್ನ ರಿವ್ಯೂ ಮಾಡಿದ್ರೆ, so on number system how many questions arrived, and on playing with numbers how many questions arrived, number series how many questions, like this is a blueprint you have to make out. ಹೀಗೆ ನೀವು ಒಂದು ಬ್ಲೂ ಪ್ರಿಂಟ್ ಮಾಡಿದ್ರೆ that will make you people to get success. Okay, this is one kind. There is another thing which I want to bring a notice to you people here. Yes, in 14, 15, 16 and 19, this is what, this is a TET KRTET question papers ಗಳನ್ನ ಅನಲೈಸ್ ಮಾಡಿದ್ದಿದೆ. ನಂಬರ್ ಸಿಸ್ಟಮ್ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದೆ, 2014 ರಲ್ಲಿ ಎಷ್ಟು ಪ್ರಶ್ನೆ ಬಂತು, 15 ರಲ್ಲಿ ಎಷ್ಟು ಬಂತು, 16 ರಲ್ಲಿ ಎಷ್ಟು ಬಂತು, 19 ರಲ್ಲಿ ಎಷ್ಟು ಬಂತು. ಸರ್ ಯಾಕೆ ನಾವು ಬ್ಲೂ ಪ್ರಿಂಟ್ ಹೋಗ್ಬೇಕು? ಬ್ಲೂ ಪ್ರಿಂಟ್ ಹೋಗ್ಲಾರ್ದೆ ನಾವು ನೇರವಾಗಿ ಓದ್ಬೋದಲ್ಲ. ಯಾಕೆ ಓದ್ಬೇಕು ಅಂದ್ರೆ ಹಂಗೇನು ಓದ್ಬೇಕು, ಎಲ್ಲಾನು ಓದಬೇಕು, ಯಾವ್ದು ಸ್ಕಿಪ್ ಮಾಡೋ ಹಾಗಿಲ್ಲ. ಆದ್ರೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಇಫ್ ಯು ಗೋ ಟು with the help of this blueprint, that will lead your time and energy save. ಇಲ್ಲಿ ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಮತ್ತೆ ನೀವು ಗೊತ್ತಾಗುತ್ತೆ ಯಾವ್ದ್ರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು, on which aspect I have to focus. These points will be cleared for you people before going to start your study. ನೀವು ನಿಮ್ಮ ಅಭ್ಯಾಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನ ಮಾಡ್ಕೋಬೇಕು. ಇಲ್ಲ this will make you people to be in a trouble, definitely. Okay, so with this small note, let me close, and I will come up with various tricks and techniques to crack your or score good number of marks in your mathematics and science. We will have a good discussions point in the later classes also. Let me invite Ramesh ji to continue with science content, and I'm as an organizing part, I'm very sorry that due to these technical issues, I'm sitting at a very high-ended broadband connection itself. Even though in spite of this I'm facing a lot of difficulties, don't worry, we are with you people. Our team is ready to help you people. If you have any doubts and clarifications, you can ask, and we are going to help you people. Okay, so ನಿಮಗೆ ಏನು ಸಾಧ್ಯನೋ, ನಮ್ಮಿಂದ ಏನು ಕೊಡ್ಲಿಕ್ಕೆ ಸಾಧ್ಯನೋ ನಾವು ಕೊಡ್ತೇವೆ. ದಯವಿಟ್ಟು ತಾಳ್ಮೆ ತಗೊಳ್ಳಿ. ತುಂಬಾ ಜನ ತಾಳ್ಮೆ ಮೀರಿ ವರ್ತಿಸ್ತಾ ಇದ್ದೀರಿ. ಜೆಂಟ್ಸ್ ಗ್ರೂಪ್ ಅಲ್ಲಿ ತುಂಬಾ ತಾಳ್ಮೆ ಮೀರಿ ವರ್ತಿಸ್ತಾ ಇದ್ದೀರಿ, ಏನೇನೋ ಮಾತಾಡ್ತೀರಿ, ಏನೋ ಹೇಳ್ತೀರಿ. ಸೊ ಪ್ಲೀಸ್ ಹ್ಯಾವ್ ಅ ಪೇಷನ್ಸ್. ಸ್ವಲ್ಪ ನಿಮ್ಗೆ ತಾಳ್ಮೆ ಇರಲಿ, ತಾಳ್ಮೆಯನ್ನ ಕಳ್ಕೊಳಿಕ್ ಹೋಗ್ಬೇಡಿ. ನಾವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಿರ್ತೀವಿ. ಅಂಡ್ ವಿ ನಾಟ್ ಸಿಂಪ್ಲಿ ಸಿಟ್ಟಿಂಗ್, ಏನೋ ನಮ್ಗೆ ಕೆಲಸ ಇಲ್ಲದೆ ಯಾವುದೋ ಒಂದು ಕೋಚಿಂಗ್ ಅಕಾಡೆಮಿಯನ್ನ ನಡೆಸೋರಲ್ಲ ನಾವು. ವಿ ಆರ್ ಪ್ರೊಫೆಷನಲ್ಸ್, ನಾವು ಪ್ರೊಫೆಷನಲ್ಸ್ ಇದೀವಿ. ವಿ ಆರ್ ಹ್ಯಾವಿಂಗ್ ಮೆನಿ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ನಾನು ಲೇಟ್ ಬಂದಿದ್ದಕ್ಕೆ ಕಾರಣ ಇದೆ. ಐ ಆಮ್ ಹ್ಯಾವಿಂಗ್ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಇನ್ ಮೈ ಯೂನಿವರ್ಸಿಟಿ, and I'm having university assistant professor. That's what I'm an assistant professor. That's what I have many more works to attend. So that's what, due to some all these hurdles and all, I have to run the system also, and I'm the part of system also. That's what I have to be with the system. Hope you cooperate with me, and our team is going to help you people. ರಿಜಿಸ್ಟ್ರೇಷನ್ ಆದವರಲ್ಲಿ ಸೈನ್ಸ್ ಅವರೇ 160 ಇದ್ದಾರೆ. ಇವತ್ತು ಎಕ್ಸಾಕ್ಟ್ಲಿ ಹಾಫ್ ಜಾಯಿನ್ ಆಗಿದ್ದಾರೆ. ರೀಸನ್ ಬಿ ಎನಿಥಿಂಗ್. ಸೊ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇರಲಿ ಅಂತ ಹೇಳ್ತಾ, ಸೊ ಐ ವಿಲ್ ಕ್ಲೋಸ್ ಮೈ ಸೆಷನ್ ಅಂಡ್ ಐ ಆಮ್ ಟು ಮೇಕ್ ಮಿಸ್ ಟು see the next class. As a resource person, I am telling CEO, as an organizer, I will be always with you. Sir, Ramesh sir. Okay sir, okay, thank you sir. Sir, ಸ್ವಲ್ಪ ವಿಡಿಯೋ ಆನ್ ಮಾಡಿ ನಿಮ್ದು.
ಒಂದು ಸೆಕೆಂಡ್ ಸರ್. ಸರ್ ಸರ್ ನಮಸ್ತೆ. ವಿಡಿಯೋ ಆನ್ ಮಾಡಿ. ನಿಮಿಷ. ಆಗಿದೆ ಸರ್, ಆಗಿದೆ. ಇಲ್ಲ, ವಿಡಿಯೋ ವಿಡಿಯೋ ಆನ್ ಆಗಿದೆ, ಬರ್ತಾ ಇದೆ ಸರ್ ಈಗ. ಓಕೆ ಸರ್, Sir, I will video make you ಬರ್ತಾ as a ಇದೆ? presenter. Okay, you can speak now. ಬರ್ತಾ ಇದೆ Now ಸರ್. speak, sir. ಸರ್ ಬರ್ತಾ ಇದೆಯಾ ಈಗ? ಅಚ್ಚಾ ಬಂದ್ ಸರ್. ಓಕೆ ಓಕೆ, ಸರ್ ಥ್ಯಾಂಕ್ ನಾನು ಯು ಸರ್, ಮ್ಯೂಟ್ ಥ್ಯಾಂಕ್ ಯು. ಮಾಡ್ತೀನಿ. ಇಲ್ಲಿ ಸೌಂಡ್ ಬರ್ತಾ ಇದೆ, ಇಲ್ಲಿ ಗಾಳಿ ತುಂಬಾ ಬಿಟ್ಟಿದೆ, ಗಾಳಿ ಸೌಂಡ್ ಬರ್ತಾ ಇದೆ. ಅದು ಅಲ್ಲ, ನೀವು ಮ್ಯೂಟ್ ಮಾಡ್ಕೋರಿ, ಕೇಳ್ತಾ ಇದ್ರಿ ಕ್ಲಾಸ್. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಹೇಳ್ತೀವಿ. yes sir, yes sir, yes sir, you can start sir, directly and start. ಓಕೆ, Welcome sir. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್ ಪ್ರಕಾಶ್ ಬಡಗೇರ್ ಗುರುಗಳೇ, ತುಂಬಾ ಧನ್ಯವಾದಗಳು. ಎಲ್ಲ ನನ್ನ ಆತ್ಮೀಯ ವಿಜ್ಞಾನ ಮತ್ತು ಗಣಿತ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಟಿಇಟಿ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ತರಗತಿಗಳಿಗೆ. ಅದೇನೋ ಅಂತಾರಲ್ಲ, ಇತ್ತಲ ಗಿಡ ಅಂತಲ್ಲ ಆ ತರನೋ, ಅಥವಾ ಏನೋ ಅಂಗೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪ ಕೊಯ್ಡಿದ್ರ ಅನ್ನೋ ಹಾಗೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿನ ಅಭ್ಯಾಸ ಮಾಡಿರ್ತೀವಿ, ಬಳಸ್ತಿರ್ತೀವಿ. ಆದ್ರೆ ನಮ್ಗೆ ಕೂಡ ಈ ಟೆಕ್ನಾಲಜಿ ನಿನ್ನೆಯಿಂದ ತುಂಬಾ ಕಾಟ ಕೊಡ್ತಾ ಇದೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಸಾರದಂತೆ ನಾವು ಆಗೋದೆಲ್ಲ ಒಳ್ಳೇದಕ್ಕಾಗುತ್ತೆ ಅನ್ಕೊಂಡು ಒಂದು ಮುನ್ನೆಜ್ಜೆಯನ್ನ ಇಡೋಣ. ಹೀಗಾಗಿ ಯಾಕ ಅಂತ ಹೇಳಿದ್ರೆ, ಒಂದು DVG ಅವರ ಕಗ್ಗ ನೆನಪಾಗುತ್ತೆ. ಏನು ಅಂತ ಹೇಳಿದ್ರೆ, ಅದು ನಾಳೆ ವಿಡಿಯೋ ಬರ್ತಿಲ್ಲ ಸರ್, ವಿಡಿಯೋ ಬರ್ತಾ ಇದ್ರೆ ಬರ್ತಾ ಇಲ್ವಾ? ಇಲ್ಲ. ನೋ ಪ್ರಾಬ್ಲಮ್. ವಿಡಿಯೋ ಎಲ್ಲ ಆಡಿಬಲ್ ಇದೆ ಅಲ್ಲ? ಬರ್ತಿದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಏನು DVG ಅವ್ರ ಒಂದು ಕಗ್ಗ ಹೇಳ್ತಾರೆ. ಯಾರಿಗೆ ಕನ್ನಡ ಓದಿರ್ತೀರಿ ಅವ್ರಿಗೆ ಕನ್ನಡ ಇಂಗ್ಲಿಷ್ ಮಾಡೋದು ಅರ್ಥ ಆಗುತ್ತೆ. ಏನಂತ ಹೇಳಿದ್ರೆ, ಬದುಕೊಂದು ಕದನವೆಂದಂಜಿ ಬಿಟ್ಟು ಓಡುವನು ವಿಧಿಯ ಬಾಯಿಗೆ ಕವಳವಾಗದಿರುವನೆ. ಬದುಕೊಂದು ಕದನವೆಂದಂಜಿ ಬಿಟ್ಟು ಓಡುವನು ವಿಧಿಯ ಬಾಯಿಗೆ ಕವಳವಾಗದಿರುವನೆ. ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಹಿಡಿದು ಎದುರು ನೀನಿಲೆ ಬಿದಿಯು ಒಲಿಯುವುದು ಮಂಕುತಿಮ್ಮ ಅಂತೇಳಿ DVG ಅವರು ಒಂದ್ ಕಗ್ಗದಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವೇನೋ ಒಂದ್ ಸಮಸ್ಯೆ ಬಂತು ಅಂತೇಳಿ ಹೆದರಿ ಹಿಂದೆಜ್ಜಿ ಇಟ್ರೆ ಇಡೀ ಬೀದಿ ಅಂದ್ರೆ ನಮ್ಮ ಸಮಾಜ ಮಾತಾಡ್ಕೊಳ್ಬಹುದು. ಅದೇ ನಾವು ಸಮಸ್ಯೆ ಬಂದಾಗ ಎದೆಯ ನುಕ್ಕಾಗಿಸುತ್ತ ಮತಿಗದೆ ಹಿಡಿದು ಅಂತ ಹೇಳ್ತಾರ ಅವ್ರು. ಅಂದ್ರೆ ನಮ್ಮ ಜ್ಞಾನ ಅನ್ನುವಂತ ಒಂದು ಗದ್ದೆಯನ್ನು ಹಿಡ್ಕೊಂಡು ನಾವು ಮುನ್ನಡೆದ್ರೆ ಅದೇ ಬೀದಿ ನಮ್ಮನ್ನೇ ನಾಳೆ ಕರೆದು ಸನ್ಮಾನ ಮಾಡಬಹುದು. ನಮಗೆ ಒಂದು ರೆಡ್ ಕಾರ್ಪೆಟ್ ಹಾಸಿ ಶಾಲು ಸನ್ಮಾನಗಳನ್ನ ಮಾಡಿ ಹೂವಿನ ಹಾರ ತೋರಗಳನ್ನು ಹಾಕ್ಬಹುದು. ಹೀಗೆ ಏನೋ ಸಮಸ್ಯೆ ಆಗಿದೆ ಅಂದ ತಕ್ಷಣ ಎದೆಗೊಂದೋದು ಬೇಡ, ಸದಾ ನಿಮ್ಮೊಂದಿಗೆ ಇರ್ತೀವಿ ಅನ್ನುವಂತ ಮಾತಿನೊಂದಿಗೆ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಡಾಕ್ಟರ್ ಪ್ರಕಾಶ್ ಬಡಗೇರ್ ಸರ್ ಅವರು ಹೇಳ್ದಂಗೆ ಬಹಳಷ್ಟು ಕಾಲೇಜುಗಳಲ್ಲಿ ಹೋದಲ್ಲೂ ಕೂಡ ಇದೇ ಪ್ರಶ್ನೆಗಳು ಬರುತ್ತೆ. ನಾವು ಬೇರೆ ಬೇರೆ B.Ed ಕಾಲೇಜುಗಳಲ್ಲಿ ಈ ಮುಂಚೆ TET ಕಾರ್ಯಾಗಾರಗಳನ್ನು ಮಾಡಿದೀವಿ. ಅಲ್ಲೆಲ್ಲ ಪ್ರಶ್ನೆ ಬರೋದಿದೆ. ನಾನು ಎಲ್ಲಾ ಕಾಲೇಜುಗಳಲ್ಲಿ ಕೂಡ ಕನ್ನಡ ವಿಷಯ ಮತ್ತು ವಿಜ್ಞಾನ ವಿಷಯವನ್ನ ಕ್ಲಾಸ್ ತೆಗೆದುಕೊಳ್ತೀನಿ. ಕೆಲವು ಕಡೆ ಗಣಿತದ ರೇಖಾಗಣಿತ ಜಿಯೋಮೆಟ್ರಿ ಹೇಳ್ತೀವಿ, ಅದನ್ನು ಕೂಡ ಕ್ಲಾಸ್ ಹ್ಯಾಂಡಲ್ ಮಾಡಿದ್ದೀನಿ. ಕೆಲವು ಕಡೆ ಭೂಗೋಳ ಶಾಸ್ತ್ರವನ್ನು ಕೂಡ ಹ್ಯಾಂಡಲ್ ಮಾಡಿದ್ದೀನಿ. ಹೀಗಾಗಿ ಬಹಳಷ್ಟು ಪ್ರಶ್ನೆ ಬರುತ್ತೆ, ಸರ್ ನೀವು ಆರ್ಟ್ಸ್ ಅಥವಾ ಸೈನ್ಸ್ ಬೇಸಾ ಅಂತೇಳಿ. ಎಲ್ಲರಿಗೂ ಕೂಡ ಕಾಡುವಂತ ಸಹಜ ಪ್ರಶ್ನೆ. ನಾನು ಸೈನ್ಸ್ ಬೇಸ್ ಮೇಲೆ ಬಂದಿದ್ದೀನಿ, ಆದ್ರೆ ಓದ್ಕೊಂಡಿರೋದನ್ನ ಎಲ್ಲವನ್ನ ಓದ್ಕೊಂಡಿದ್ದೀನಿ. ಹೀಗಾಗಿ ಯಾವುದೂ ಕೂಡ ಅಸಾಧ್ಯವಲ್ಲ ಅನ್ನುವ ನಿಟ್ಟಿನಲ್ಲಿ ನಾವು ಅದನ್ನ ಪ್ರಯತ್ನ ಮಾಡಿ ತೋರಿಸಿದ್ದೀವಿ. ಹೀಗಾಗಿ ನಾವು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ, ಹಳ್ಳಿಯ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀವಿ. ಹೀಗಾಗಿ ಆ ನಿಟ್ಟಿನಲ್ಲಿ ಯಾರಿಗೂ ಕೂಡ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ಅದನ್ನ ಸಾಧ್ಯ ಮಾಡಿ ತೋರಿಸಬಹುದು ಅನ್ನುವಂತ ಒಂದು ಅಪೇಕ್ಷೆ ಮತ್ತು ಆಸೆ ಮತ್ತು ಗುರಿಯನ್ನು ಇಟ್ಕೊಂಡು ಸಾಧಿಸಿ ತೋರಿಸಬಹುದು ಅನ್ನುವಂತ ಗುರಿ ಇಟ್ಕೊಂಡು ನಾವು ಎಲ್ಲಾ ವಿಷಯಗಳಲ್ಲಿ ಕೂಡ ಕೈ ಹಾಕಿ ಎಲ್ಲಾ ವಿಷಯದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಪರಿಣಿತಿಯನ್ನ ಪಡ್ಕೊಂಡು ಅದರಲ್ಲಿ ಟೀಚ್ ಮಾಡ್ಲಿಕ್ಕೆ ಎಬಿಲಿಟಿಯನ್ನ ಪಡ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು CBZ ಇದೀವಿ ಸರ್, PCM ಇದೀವಿ ಸರ್,
ನಾವು ಬಯಾಲಜಿ ಹೆಂಗ್ ಓದ್ಬೇಕು ಸರ್, ನಾವು ಮ್ಯಾಥಮೆಟಿಕ್ಸ್ ಹೆಂಗ್ ಕಲಿಬೇಕು ಸರ್, ಏನು ದೊಡ್ಡ ವಿಚಾರ ಏನಿಲ್ಲ. ಇದು ಕೇವಲ CBZ ಆಗಿರ್ಲಿ PCM ಆಗಿರ್ಲಿ ಕೇವಲ SSLC ಮಟ್ಟದ್ದಾಗಿರುತ್ತೆ TET ಅಂತ ನಿಮ್ಗೆ ಗೊತ್ತಿರ್ಲಿ. ಹೀಗಾಗಿ SSLC ತನಕ ನಾವು ಗಣಿತನ ಓದಿರ್ತೀವಿ, ವಿಜ್ಞಾನವನ್ನು ಓದಿರ್ತೀವಿ, ಬಯಾಲಜಿ ಓದಿರ್ತೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲಾ ವಿಷಯವನ್ನ ನಾವು SSLC ತನಕ ಓದೇ ಇರ್ತೀವಿ. ಹೀಗಾಗಿ ಅದೇ ಲೆವೆಲ್ ನ ಏನಿರುತ್ತಂದ್ರೆ ಡಿಫಿಕಲ್ಟಿ ಇರುತ್ತ. ಡಿಫಿಕಲ್ಟಿ ಲೆವೆಲ್ ಓನ್ಲಿ ಫಾರ್ 10th ಕ್ಲಾಸ್. ಹೀಗಾಗಿ ನೀವು ಅದರಲ್ಲಿ ಭಯ ಪಡೋದೇನಿಲ್ಲ. ಆಮೇಲೆ ಇನ್ನೊಂದು ವಿಷಯವನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ನಾನು ಮೂಲತಃ ಕನ್ನಡ ಮಾಧ್ಯಮದಲ್ಲಿ ಓದಿರೋದ್ರಿಂದ ನಾನು ಓದು ನಿಲ್ಲಿಸಲಿಕ್ಕೆ ಸುಮಾರು 10 ವರ್ಷ ಆಯ್ತು ನಾವು ಜಾಬ್ ಮಾಡ್ತಾ ಇದ್ದು. ಈ ಮುಂಚೆ ಪ್ರಕಾಶ್ ಅವರು ಹೇಳ್ದಂಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹೀಗಾಗಿ ಸ್ವಲ್ಪ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಹಿಡಿತ ತಪ್ಪಿದೆ. ಹೀಗಾಗಿ ಯಾರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರಿ, ಇಂಗ್ಲಿಷ್ ವರ್ಡ್ ಗಳನ್ನ ನಾನು ಬಳಸ್ತೀನಿ, ಬಳಸಲ್ಲ ಅಂತಲ್ಲ, ಬಟ್ ಫ್ಲೂಯೆನ್ಸಿ ಬರ್ಲಿಕ್ಕಿಲ್ಲ ಡಾಕ್ಟರ್ ಪ್ರಕಾಶ್ ಅವರು ಬಳಸ್ದಂಗೆ ಅಥವಾ ತಾವು ಮಾತಾಡ್ದಂಗೆ ನನಗೆ ಇಂಗ್ಲಿಷ್ ಫ್ಲೂಯೆನ್ಸಿ ಬರ್ಲಿಕ್ಕಿಲ್ಲ. ಐ ಹೋಪ್ ಇಟ್ ವಿಲ್ ಬಿ ಅಂಡರ್ಸ್ಟ್ಯಾಂಡ್. ನನಗೆ ಒಂದು ಹೋಪ್ ಇದೆ ಏನಂದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅನ್ನುವಂತ ಹೋಪ್ ಇದೆ. ಹೀಗಾಗಿ ಏನಾದ್ರೂ ಮಾತಾಡುವಾಗ ಏನಾದ್ರು ಗ್ರಾಮೆಟಿಕಲಿ ಮಿಸ್ಟೇಕ್ ಆದ್ರೆ, ಸುಮಾರು 10 ವರ್ಷ ನಾವು ಪೊಲೀಸ್ ಇಲಾಖೆಯಲ್ಲಿ ಇದ್ದೆ ಅಂದ್ರೆ ನಿಮ್ಗೆ ಇಮ್ಯಾಜಿನೇಷನ್ ಮಾಡ್ಕೋಬಹುದು, ಪೊಲೀಸಲ್ಲಿ ಅಂತ ಭಾಷೆ ನಾವು ಬಳಸಿರ್ತೀವಿ, ಇಲ್ಲಿ ಅಂತ ಭಾಷೆ ಬಳಸಬೇಕಾಗತ್ತೆ ಈಗ ಶಿಕ್ಷಕರಾಗಿ. ಹೀಗಾಗಿ ಸ್ವಲ್ಪ ಇಂಗ್ಲಿಷ್ ನ ಟಚ್ ಸ್ವಲ್ಪ ತಪ್ಪಿದೆ. ಹೀಗಾಗಿ ಏನಾದ್ರೂ ವ್ಯಾಕರಣಬದ್ಧವಾಗಿ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಅದಕ್ಕೆ ತಾವು ಎಕ್ಸ್ಕ್ಯೂಸ್ ಮಾಡಿ, ಸರ್ ಏನೋ ಮಿಸ್ಟೇಕ್ ಮಾಡಿದ್ರ ಅಂತ ದೊಡ್ಡದು ಮಾಡ್ಕೊಳ್ಳೋದೆ. ಏನು ಕಂಟೆಂಟ್ ನಿಮಗೆ ತಲುಪಬೇಕಾಗಿದೆ ಆ ಕಂಟೆಂಟ್ ಅನ್ನ ತಲುಪಿಸುವಂತಹ ಪ್ರಯತ್ನವನ್ನ ನಾನು ಈ ವಿಜ್ಞಾನದ ತರಗತಿಗಳಲ್ಲಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ, ನಿನ್ನೆ ನಾನು ಹೇಳ್ದಂಗೆ ನಿಮ್ಗೆ ನಾವು ಸಿಲೆಬಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದೆ ಕನ್ನಡ ಕ್ಲಾಸ್ ಮಾಡುವಾಗ. ಅದೇ ತರ ನಾನು ಇಲ್ಲಿ ನಿಮ್ಗೆ ಸೈನ್ಸ್ ಕೂಡ ಕೆಲವೊಂದಿಷ್ಟು ಸಿಲೆಬಸ್ ಅನ್ನ ಮಾಡ್ಕೊಂಡಿದ್ದೀನಿ. ಏನು ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಬ್ಲೂ ಪ್ರಿಂಟ್ ಮಾಡ್ಕೋರಿ ಅಂತ ಹೇಳಿದೆ. ಸೊ ಇದು ಇಸ್ ಇಟ್ ವಿಸಿಬಲ್ ಕಾಣಿಸುತ್ರಿ? Okay, sir. ಒಬ್ರು ಮಾಡಿ. Okay, ಓಕೆ, sir. ಥ್ಯಾಂಕ್ ಯು. ಸರ್ ಇಲ್ಲಿ ವಿಜುವಲ್ ಘಟಕಗಳು ಅಂತ ಮಾಡಿ. ಓಕೆ ಥ್ಯಾಂಕ್ ಯು ಸರ್. ಘಟಕಗಳು ಅಂತ ಮಾಡಿದೀನಿ. ಸರ್ ಒಂದ್ ನಿಮಿಷ, ಸಾರಿ ಫಾರ್ ದ ಇಂಟರಪ್ಷನ್. ಸರ್ ಹೇಳಿ ಸರ್. ನನಗೆ ಇಲ್ಲಿ ಬೇರೆ ಗಾಳಿ ಡಿಸ್ಟರ್ಬೆನ್ಸ್ ಇದೆ, ನಾನು ಹಂಗಾಗಿ ಮ್ಯೂಟ್ ಮಾಡ್ಕೊಂಡಿರ್ತೀನಿ. ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಮ್ಯೂಚುವಲ್ ರಿಸಾಲ್ವ್ ಮಾಡಿ, ಇಲ್ಲಾಂದ್ರೆ ನಂಗೆ ಕಾಲ್ ಮಾಡಿ ಸರ್, ಐ ವಿಲ್ ಅಟೆಂಡ್ ಇಟ್. ಓಕೆ 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 ಬಟ್ ಐ ವಿಲ್ ಬಿ ಆನ್ ದ ಲೈನ್. ನಾನು ಲೈನ್ ಅಲ್ಲಿ ಇದೀನಿ, ನೋಡ್ತಿರ್ತೀನಿ, ಕ್ಲಾಸ್ ನೋಡ್ತಿದ್ದೀನಿ, ಬಟ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ದಟ್ಸ್ ವಾಟ್ ಐ ಆಮ್ ಮ್ಯೂಟಿಂಗ್ ಮೈ ಸೆಲ್ಫ್. ಓಕೆ 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 ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ವಿಷಯ ಆಗ್ತಿದೆ ಸರ್. ಹೀಗಾಗಿ ಇಲ್ಲಿ ಓಕೆ ಘಟಕಗಳು ಯೂನಿಟ್ಸ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. 2014, 15, 17 and 19 ಏನು ನಾನು ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಅನಾಲಿಸಿಸ್ ಮಾಡಿದ್ದೆ ಅದೇ ತರ ನಾನು ಇಲ್ಲಿ ಸೈನ್ಸ್ ಅನಾಲಿಸಿಸ್ ಮಾಡಿದ್ದೀನಿ. ಏನು ಒಂದೇ ಘಟಕ ಇದೆ, ಜೀವ ಜಗತ್ತು ಮತ್ತು ಆವಾಸ, ಏನು ಲಿವಿಂಗ್ ವರ್ಡ್ ಅಂಡ್ ಹ್ಯಾಬಿಟೇಟ್ಸ್ ಅಂತ ಕರಿತೀವಿ. ಲಿವಿಂಗ್ ವರ್ಡ್ ಅಂಡ್ ಹ್ಯಾಬಿಟೇಟ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಪರಿಸರ ಮತ್ತು ಮಾಲಿನ್ಯ, ಎನ್ವಿರಾನ್ಮೆಂಟಲ್ ಅಂಡ್ ಪೊಲ್ಯೂಷನ್ ಅಂತ ಕರಿತೀವಿ. ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪೋಷಣೆ, ನ್ಯೂಟ್ರಿಷನ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಫುಡ್ ಆಹಾರ, ಚಲನೆ ಮೋಷನ್, ಕಾಂತಗಳು ಏನು ಅಯಸ್ಕಾಂತಗಳು ಅಂತ ಕರಿತೀವಿ. ಆಮೇಲೆ ವಿದ್ಯುತ್ ಎಲೆಕ್ಟ್ರಿಸಿಟಿ, ಬಲ ಮತ್ತು ಶಕ್ತಿ ಫೋರ್ಸ್ ಅಂಡ್ ಎನರ್ಜಿ, ಶಬ್ದ ಸೌಂಡ್, ಸೌರವ್ಯೂಹ, ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್, ಲೋಹಗಳು ಅಂತ ಕರಿತೀವಿ, ಏನು ಮೆಟಲ್ಸ್ ಅಂತ ಕರಿತೀವಿ. ಅಂಡ್ ಸಿರಾಮಿಕ್ಸ್ ಅಂಡ್ ಇಂಧನ ಮತ್ತು ಶಕ್ತಿ, ಫ್ಯೂಯಲ್ ಅಂಡ್ ಎನರ್ಜಿ ಮತ್ತೆ ರಿಪೀಟ್ ಆಗಿದೆ. ಇಷ್ಟು ಚಾಪ್ಟರ್ಗಳ ಮೇಲೆ ಏನ್ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಿ, ಇಷ್ಟು ಚಾಪ್ಟರ್ಗಳ ಮೇಲೆ ಮಾತ್ರ ನಮಗೆ ಇಲ್ಲಿವರೆಗೂ ಕೂಡ ಪ್ರಶ್ನೆಗಳು ರೈಸ್ ಆಗಿದೆ 2014ರಿಂದ 2019ವರೆಗೂ. ಕೆಳಗಡೆ ಕೆಲವೊಂದಿಷ್ಟು ಚಾಪ್ಟರ್ಗಳನ್ನ ನಾನು ಇಲ್ಲಿ ನಿಮಗೆ ಮಾರ್ಕ್ ಮಾಡಿದ್ದೀನಿ. ಏನು ಗುರುತ್ವ ಗ್ರಾವಿಟೇಷನ್ ಅಂತ ಕರಿತೀವಿ, ಲೈಟ್ ಬೆಳಕು, ಲೋಹ ಮತ್ತು ಅಲೋಹ ಏನು ಮೇಲ್ಗಡೆ ಬಂದಿದೆ ಅಲ್ಲಿ ಮೆಟಲ್ಸ್ ಅಂತ ಹೇಳಿ ಬಂದಿದೆ. ಕಣ್ಣು ಐ, ಪರಮಾಣು, ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ಅಕಶೇರುಕಗಳು, ಕಂಟಕ ಚರ್ಮಿಗಳು, ಏನದು ಪ್ಲಾಂಟ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್. ಇವಿಷ್ಟು ಈಗ ಹೊಸದಾಗಿ ಏನು ನ್ಯೂ ಸಿಲೆಬಸ್ ಏನಿದೆ ಟಿಇಟಿಯ, ಈ ನ್ಯೂ ಸಿಲೆಬಸ್ ಅಲ್ಲಿ ಇವಿಷ್ಟು ಅಂಶಗಳನ್ನು ಕೂಡ ಸೇರಿಸಿದ್ದಾರೆ. ಅರೆ ಮೊದಲಿದ್ದ ಬಾಳ ಇತ್ತಲ್ಲ ಸರ, ಮತ್ತೆ ಯಾಕೆ ಇಷ್ಟು ಸೇರಿಸಿದ್ರು? ಹೌದು, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ನಾವು 6ರಿಂದ 8ನೇ ತರಗತಿ ಬೋಧನೆ ಮಾಡ್ಬೇಕಾದಾಗ ಬಹಳಷ್ಟು ಜ್ಞಾನವನ್ನ ಕಟ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇಷ್ಟು ಜ್ಞಾನ ನಮ್ಮಲ್ಲಿ ಇದೆ ಅಥವಾ ಇಲ್ಲ ಅನ್ನೋದನ್ನ ನಾವು ಚೆಕ್ ಮಾಡ್ಲಿಕ್ಕೆ ನಮಗೆ ಇಷ್ಟು ಸಿಲೆಬಸ್ ಸೇರಿಸಿದ್ದಾರೆ. ಇದ್ರ ಹೊರತಾಗಿ ಕೂಡ
ಕೆಲವೊಂದಿಷ್ಟು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಕೂಡ ಬರುತ್ತೆ. ಈಗೇನು ಮೇಲ್ಗಡೆ ನಾ ನಿಮ್ಗ ಚಾಪ್ಟರ್ ವೈಸ್ ಮಾಡಿದೀನಿ. ಈ ಹಿಂದಿನ ಸಿಲೆಬಸ್ ಅಲ್ಲಿ ಸೌಂಡ್ ಆಗ್ಲಿ, ಫೋರ್ಸ್ ಮತ್ತು ಎನರ್ಜಿ, ಸೌಂಡ್, ಫೋರ್ಸ್ ಅಂಡ್ ಎನರ್ಜಿ, ಈ ಕಾನ್ಸೆಪ್ಟ್ ಸಿಲೆಬಸ್ ಅಲ್ಲಿ ಇಲ್ಲವೇ ಇಲ್ಲ. ಫೋರ್ಸ್, ಎನರ್ಜಿ ಮತ್ತು ಸೌಂಡ್ ಇವು ಸಿಲೆಬಸ್ ಇಲ್ಲ. ಆದ್ರೂ ಕೂಡ ಈ ಚಾಪ್ಟರ್ ಮೇಲೆ ಪ್ರಶ್ನೆ ಬಂದಿದೆ. ಹಾಗಂತ ನಾವು ಪ್ರಶ್ನೆ ಮಾಡೋಂಗಿಲ್ಲ, ಸರ್ ನೀವು ಸಿಲೆಬಸ್ ಕೊಟ್ಟಿಲ್ಲ ಯಾಕೆ ನೀವು ಕೇಳಿದ್ರಿ, ಇಲ್ಲ, ಅವ್ರು ಕೇವಲ ವಿಜ್ಞಾನ ಅಂತ ಹೇಳಿರ್ತಾರೆ. ಹೀಗಾಗಿ ನಾವು ಅದನ್ನ ಏನು 6ರಿಂದ 10ನೇ ತರಗತಿವರೆಗೂ ಏನು ನಮಗೆ ಬುಕ್ಸ್ ಇದೆ ಅವುಗಳನ್ನ ರೆಫರ್ ಮಾಡ್ಬೇಕಾಗುತ್ತೆ. ಹೀಗೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡಿದ್ರೆ ನಮಗೆ ಇಷ್ಟು ನಮಗೆ ಮಾಹಿತಿ ಸಿಗುತ್ತೆ. ಇದನ್ನ ಹೊರತಾಗಿ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ಅನ್ನ ನಾನು ನಿಮಗೆ ನೇರವಾಗಿ ಶೇರ್ ಮಾಡ್ತೀನಿ ನಂತರ ಗ್ರೂಪ್ ಅಲ್ಲಿ. ನಂತರ ನಮಗೆ ಬರುತ್ತೆ ಮುಂದಿನ ವಿಚಾರ ಏನಂತ ಹೇಳಿದ್ರೆ, ಹಾಗಾದ್ರೆ ಇವತ್ತು ನಾವು ಯಾವ್ಯಾವ ಚಾಪ್ಟರ್ ಬಗ್ಗೆ ಕಲಿತಾ ಹೋಗೋಣ ಅಂತೇಳಿ. ಮೊದಲಿಗೆ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಆಹಾರ ಅನ್ನುವಂತಹ ಪಾಠದ ಬಗ್ಗೆ ನಾವು ಕಲಿತಾ ಹೋಗೋಣ. ಆದ್ರೆ ಆಹಾರದಲ್ಲಿ ಏನು ನಾವು ಇವತ್ತು ಅಭ್ಯಾಸ ಮಾಡೋಣ ಅಂತ ಹೇಳಿದ್ರೆ, ಐ ವಿಲ್ ಶೋ ಯು. ಓಕೆ, ನೀವು ಕೂಡ ನಿಮ್ಮ ಇದರಲ್ಲಿ ಜೂಮ್ ಮಾಡ್ಕೊಂಡು ನೋಡ್ಬೋದು. ಆಹಾರ ಅಂತ ಕರಿತೀವಿ ನಾವು. ಫುಡ್ ಅಂತ ಬಂದಾಗ ಏನೆಲ್ಲ ನಮಗೆ ಈ ಫುಡ್ ಅವ್ರು ಕೊಟ್ಟಾರ, ಕೇವಲ ಫುಡ್ ಅಂತ ಮಾತ್ರ ಸಿಲೆಬಸ್ ಇದೆ, ಆಹಾರ ಅಂತ ಮಾತ್ರ ಇದೆ. ಆಹಾರ ಅಂತ ಬಂದಾಗ ನಾವು ಏನೆಲ್ಲ ಓದ್ಬೇಕು ಅನ್ನೋದನ್ನ ನಾವು ಇವತ್ತು ಈ ಸ್ಲೈಡ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು, ಆಹಾರ ಅಂದ್ರೆ ಏನ್ ತಿಳ್ಕೊಂತೀವಿ. ಅದಾದ್ಮೇಲೆ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಏನಿದೆ ಆಹಾರದಲ್ಲಿ, ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ಗಳಿದೆ, ಅವಕ್ಕೆ ಏನಂತಾರೆ, ಅದ್ರ ಉಪಯೋಗಗಳೇನು, ಆಹಾರದ ಘಟಕಗಳು, ಫುಡ್ ಕಾಂಪೋನೆಂಟ್ಸ್ ಏನಿದೆ, ಅಗತ್ಯವಾದ ಪೋಷಕಾಂಶಗಳು, ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಯಾವ್ದ್ರಲ್ಲಿ ಯಾವುವು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಗಳು ಬರ್ತಾವ್. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಗಳಲ್ಲಿ ಸರಳ ಕಾರ್ಬೋಹೈಡ್ರೇಟ್, ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂತ ಬರ್ತಾವ್. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಕಾಂಪೌಂಡ್ ಕಾರ್ಬೋಹೈಡ್ರೇಟ್ಸ್. ನಂತರ ಡಿಫಿಷಿಯನ್ಸಿ ಡಿಸೀಸಸ್, ಏನು ಈ ಕಾರ್ಬೋಹೈಡ್ರೇಟ್ಸ್ ನ ಕೊರತೆಯಿಂದ ಬರತಕ್ಕಂಥ ರೋಗಗಳು ಏನು ಅಂತೇಳಿ ಇಷ್ಟು ಬರ್ತಾವ್. ನಂತರ ಈ ಕಾರ್ಬೋಹೈಡ್ರೇಟ್ಸ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಮಾಡ್ತಕ್ಕಂಥ ಟೆಸ್ಟ್ ಪರೀಕ್ಷೆಗಳು ಏನಿದೆ ಅದು ಕೂಡ ನಾವು ಚರ್ಚೆ ಮಾಡೋಣ. ಪ್ರೋಟೀನ್ಸ್ ಬರುತ್ತೆ ಇಲ್ಲಿ, ನೆಸೆಸರಿ ಅಮೈನೋ ಆಸಿಡ್ಸ್ ಅಂಡ್ ಅನ್ನೆಸೆಸರಿ ಅಮೈನೋ ಆಸಿಡ್ಸ್. ಪ್ರೋಟೀನ್ಸ್ ಅಂತ ಬಂದ್ರೆ ನಾವು ಅಮೈನೋ ಆಮ್ಲಗಳು ಅಂತ ಕರಿತೀವಿ, ಅವುಗಳಿಗೆ ಅವು ಏನು ಅನ್ನೋದನ್ನ ಚರ್ಚೆ ಮಾಡೋಣ. ಟೈಪ್ಸ್ ಆಫ್ ಪ್ರೋಟೀನ್ಸ್, ಸಿಂಪಲ್ ಪ್ರೋಟೀನ್ಸ್ ಅಂಡ್ ಕಾಂಪೌಂಡ್ ಪ್ರೋಟೀನ್ಸ್ ಬರುತ್ತೆ ಇಲ್ಲಿ, ಸರಳ ಪ್ರೋಟೀನ್ಗಳು ಮತ್ತು ಸಂಕೀರ್ಣ ಪ್ರೋಟೀನ್ಗಳು. ಇಲ್ಲಿ ಕೂಡ ಡಿಫಿಷಿಯನ್ಸಿ ಡಿಸೀಸ್ ಗಳು ಬರ್ತಾವೆ. ನಂತರ ಕೊಬ್ಬು, ಲಿಪಿಡ್ಸ್ ಅಂತ ಹೇಳಿ ಕರಿತೀವಿ ನಾವು, ಆ ಲಿಪಿಡ್ಸ್ ಗಳು ಇಲ್ಲಿ ಟೈಪ್ಸ್ ಆಫ್ ಲಿಪಿಡ್ಸ್ ಬರುತ್ತೆ, ಸ್ಯಾಚುರೇಟೆಡ್ ಲಿಪಿಡ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಲಿಪಿಡ್ಸ್ ಅಂತೇಳಿ. ನಂತರ ಫೈಬರ್ಸ್, ವಿಟಾಮಿನ್ಸ್, ಮಿನರಲ್ಸ್, ಆಮೇಲೆ ಫುಡ್ ಕನ್ಸರ್ವೇಷನ್, ಆಹಾರ ಸಂರಕ್ಷಣೆ ಬರುತ್ತೆ, ಅಂಡ್ ಫುಡ್ ಅಡಲ್ಟರೇಷನ್, ಆಹಾರ ಕಲಬೆರಕೆ. ಇಷ್ಟು ಅಂಶಗಳು ನಮಗೆ ಇವತ್ತಿನ ಅಭ್ಯಾಸದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನೆಲ್ಲ ಬರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲಿಗೆ ನಾವು ಪೋಷಕಾಂಶಗಳು ಅಂತ ಹೇಳಿದೆ ನಾನು. ಆಹಾರದಲ್ಲಿ ಪೋಷಕಾಂಶಗಳು ಏನಾಗಾದ್ರೆ, ಆಹಾರದಲ್ಲಿ ಪೋಷಕಾಂಶಗಳು ಅಂತ ಹೇಳಿದ್ರೆ ಇದು ಜೀವಕೋಶ ಅನ್ನುವಂತಹ ಮೂಲ ಒಂದು ಘಟಕದಿಂದ ನಮ್ಮ ಪ್ರತಿಯೊಂದು ಜೀವಿಗಳಾಗಿರ್ಬೋದು, ಅದು ಎನಿಮಲ್ಸ್ ಇರ್ಬೋದು ಅಥವಾ ಪ್ಲಾಂಟ್ಸ್ ಇರ್ಬೋದು, ಎಲ್ಲವೂ ಕೂಡ ಸೆಲ್ಸ್ ಅನ್ನುವಂತ ಒಂದು ಸ್ಮಾಲ್ ಎಲಿಮೆಂಟ್ ಇಂದ ಆಗಿರುತ್ತೆ. ಹೀಗಾಗಿ ಇಲ್ಲಿ ಬರ್ತಕ್ಕಂತ ಎಲ್ಲಾ ಮೂಲ ವಸ್ತುಗಳನ್ನ ಏನು ನಾವು ಸೇವನೆ ಮಾಡ್ತಕ್ಕಂಥ ಎಲ್ಲಾ ಮೂಲ ವಸ್ತುಗಳು ನಾವು ಆಹಾರದ ಪೋಷಕಾಂಶಗಳು ಅಂತೇಳಿ ಕರಿತೀವಿ. ಸಾವಯವ ಸಂಯುಕ್ತಗಳು ಇರ್ಬೋದು ಅಥವಾ ಅಸಾವಯವ ಸಂಯುಕ್ತಗಳು ಇರ್ಬೋದು. ಏನು ನಾವು ಆಹಾರದ ರೂಪದಲ್ಲಿ ಏನು ನಾವು ಸೇವನೆ ಮಾಡ್ತೀವಿ ಅವಾಗೆಲ್ಲವೂ ಕೂಡ ನಾವು ಪೋಷಕಾಂಶಗಳು ಅಂತೇಳಿ ಕರಿತೀವಿ. ನಮ್ಮ ದೇಹಕ್ಕೆ ನೀಡಿರ್ತಕ್ಕಂಥವು, ನೀಡ್ ಇರ್ಲಾರ್ದು ಅಲ್ಲ, ಯಾವ ನಮಗೆ ಅವಶ್ಯಕ ಅದವು, ಯಾವ ನೀಡಿದೆ ದೇಹಕ್ಕೆ, ಅವಾಗ ನಾವು ಪೋಷಕಾಂಶಗಳು ಅಂತೇಳಿ ಕರಿತೀವಿ. ಪೋಷಕಾಂಶಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರ ಬರುತ್ತೆ. ಒಂದು ಬೃಹತ್ ಪೋಷಕಾಂಶಗಳು ಅಂತೇಳಿ, ಅಂದ್ರೆ ಹೆವಿ ನ್ಯೂಟ್ರಿಯೆಂಟ್ಸ್, ಅಂಡ್ ಕಿರು ಪೋಷಕಾಂಶಗಳು ಅಂತೇಳಿ, ಸ್ಮಾಲ್ ನ್ಯೂಟ್ರಿಯೆಂಟ್ಸ್ ಅಂತೇಳಿ. ಯಾವುವು ಅಂತ ಹೇಳಿದ್ರೆ, ಒಂದು ಬೃಹತ್ ಪೋಷಕಾಂಶಗಳು ಅಂತಂದ್ರೆ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿರುವಂತಹ ಪೋಷಕಾಂಶಗಳು. ಯಾವ ನಮಗೆ ದೇಹಕ್ಕೆ ಹೆವಿ ಕಂಟೆಂಟ್ ಬೇಕಾಗುತ್ತೆ ಅವುಗಳಿಗೆ ನಾವು ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಅಂಡ್ ಗಂಧಕ, ಏನ್ ಸಲ್ಫರ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ನಾವು ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ, ಹೆವಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಕಿರು ಪೋಷಕಾಂಶಗಳು ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದಲ್ಲಿ, ಸ್ಮಾಲ್ ಅಮೌಂಟ್ ಅಲ್ಲಿ ನಮಗೆ ಬೇಕಾಗ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ನಾವು
ಕಿರು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ ಬರುತ್ತೆ. ಯಾವ ಅಂತ ಹೇಳಿದ್ರೆ ಕಬ್ಬಿಣ ಅಂದ್ರೆ ಫೆರಸ್, ಸತು ಅಂಡ್ ಕ್ಲೋರಿನ್, ಮ್ಯಾಂಗನೀಸ್, ತಾಮ್ರ ಕಾಪರ್ ಮತ್ತು ಬೋರಾನ್, ಇವೆಲ್ಲವೂ ಕೂಡ ನಮಗೆ ಕಿರು ಪೋಷಕಾಂಶಗಳು ಅಂತೇಳಿ ನಾವು ಕರಿತೀವಿ. ಯಾಕೆ ನಾ ಇದನ್ನ ಎರಡು ಡಿವೈಡೇಷನ್ ಮಾಡಿದ ಅಂತ ಹೇಳಿದ್ರೆ, ಪ್ರಶ್ನೆ ಇದ್ರ ಮೇಲೆ ಒಂದ್ಸಲ ರೈಸ್ ಮಾಡಿದರೆ ಏನಂತ ಹೇಳಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೃಹತ್ ಪೋಷಕಾಂಶ ಅಂತೇಳಿ ಪ್ರಶ್ನೆ ಬರುತ್ತೆ. ಅಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಹೆವಿ ನ್ಯೂಟ್ರಿಯೆಂಟ್ಸ್ ಫಾರ್ ಹ್ಯೂಮನ್ ಬಾಡಿ ಅಂತೇಳಿ, ಯಾವುದು ಅತಿ ಬೃಹತ್ ಪೋಷಕಾಂಶ ಅನ್ನುವಂಥದ್ದು ಪ್ರಶ್ನೆ ಬಂದಿದೆ. ಒಂದ್ಸಾರಿ ಈ ಕಿರು ಪೋಷಕಾಂಶಗಳು ಕೂಡ ನಮಗೆ ಬಂದಿದೆ. ಹೀಗಾಗಿ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಅವುಗಳನ್ನ ನೋಡ್ತಾ ಹೋಗೋಣ. ಈ ಎರಡು ನಮಗ್ ಗೊತ್ತಿರ್ಬೇಕು ಯಾವ್ಯಾವ ಅನ್ನೋದನ್ನ ಸ್ವಲ್ಪ ನೀವು ಡಿಫ್ರೆನ್ಸಿಯೇಷನ್ ಮಾಡ್ಕೋರಿ. ಇವು ನಿಮಗೆ ಹಿಂದಿನ ಸಿಲೆಬಸ್ ನ 9ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಸಿಗುತ್ತೆ. ಯಾವ ಬೃಹತ್ ಪೋಷಕಾಂಶಗಳು, ಯಾವ ಕಿರು ಪೋಷಕಾಂಶಗಳು ಅಂತೇಳಿ. ಇದ್ರ ನೋಟ್ಸ್ ಕೂಡ ನಾವು ಅಟ್ ದ ಎಂಡ್ ಆಫ್ 10th ಡೇ ನೋಟ್ಸ್ ಅದನ್ನೆಲ್ಲದು ಕೂಡ ಈ ರೀತಿ ನಾವು ಪೋಷಕಾಂಶಗಳನ್ನ ಡಿವೈಡ್ ಮಾಡ್ತೀವಿ. ನಂತರ ಹಾಗಾದ್ರೆ ಅದರಲ್ಲಿ ಮತ್ತೆ ಏನ್ ಬರ್ತದೆ, ನಮಗೆ ಕಾರ್ಬೋಹೈಡ್ರೇಟ್ಸ್ ಅಂತ ಬರ್ತಾವ, ಆಹಾರದ ಘಟಕಗಳು ಅಂತ ಬರ್ತಾವ, ಅಂದ್ರೆ ಫುಡ್ ಕಾಂಪೋನೆಂಟ್ಸ್. ಏನ್ ಫುಡ್ ಕಾಂಪೋನೆಂಟ್ಸ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಶಕ್ತಿ ಉತ್ಪಾದಕಗಳು ಅಂತ ಕರಿತೀವಿ, ಕೆಲವುಗಳಿಗೆ ದೇಹ ನಿರ್ಮಾಣಕಾರಕಗಳು ಅಂತ ಕರಿತೀವಿ, ಕೆಲವುಗಳಿಗೆ ನಿಯಂತ್ರಕಗಳು ಅಂತೇಳಿ ಕರಿತೀವಿ. ಇಟ್ ಮೀನ್ಸ್ ಯಾವ ನಮಗೆ ಎನರ್ಜಿಯನ್ನ ಕೊಡ್ತಾವು, ಯಾವ ನಮ್ಮ ಬಾಡಿಯನ್ನ ಸ್ಟೇಬಲ್ ಆಗಿ ಇಡ್ತಾವು, ಯಾವ ನಮ್ಮನ್ನ ಡಿಸೀಸ್ ಇಂದ ಕಂಟ್ರೋಲ್ ಮಾಡ್ತಾವು, ಅವುಗಳನ್ನ ನಾವು 3 ಪ್ರಕಾರವಾಗಿ ಇವುಗಳನ್ನ ಆಹಾರದ ಘಟಕಗಳನ್ನ ವಿಂಗಡಣೆ ಮಾಡಿ ಅವುಗಳಲ್ಲಿ ಮೊಟ್ಟ ಮೊದಲಿಗೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂತೇಳಿ ನೋಡ್ತೀವಿ. ಏನಾಗಾದ್ರೆ ಕಾರ್ಬೋಹೈಡ್ರೇಟ್ಸ್ಗಳು ಅಂತ ಹೇಳಿದ್ರೆ, ಈ ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನ ಏನಾಗಿರ್ತಾವ ಅಂತ ಹೇಳಿ ಅಲ್ಲಿ ಚೈನ್ ಇರ್ತಕ್ಕಂಥ, ಅಂದ್ರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇರ್ತಕ್ಕಂಥ ಕಂಟೆಂಟ್ ನಾವು ಕಾರ್ಬೋಹೈಡ್ರೇಟ್ಸ್ ಗಳು ಅಂತೇಳಿ ನಾವು ಕರಿತೀವಿ. ಈ ಕಾರ್ಬೋಹೈಡ್ರೇಟ್ ನಾವು ಪಿಷ್ಟಗಳು ಅಂತ ಕರಿತೀವಿ, ಸುಗರ್ಸ್ ಅಂತ ಕರಿತೀವಿ ನಾವು. ಈ ಕಾರ್ಬೋಹೈಡ್ರೇಟ್ಗಳು ಇಂಗಾಲ, ಜಲಜನಕ ಹಾಗೂ ಆಮ್ಲಜನಕ ಎಂಬ 3 ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಕಾರ್ಬೋಹೈಡ್ರೇಟ್ಸ್ ಗಳು ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಗಳಿಂದ CHO ಗ್ರೂಪ್ ಅಂತ ಕರಿತೀವಿ. ಈ CHO ಗ್ರೂಪ್ ಅಲ್ಲಿ ಇವು ಕೂಡಿರ್ತಾವೆ. ಇವು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆತಕ್ಕಂಥ ಬೃಹತ್ ಪೋಷಕಾಂಶಗಳು. ಇವು ಮಧ್ಯ ವಯಸ್ಸಿನ ಒಬ್ಬ ವ್ಯಕ್ತಿ 70% 80% ಎನರ್ಜಿಯನ್ನ ಈ ಕಾರ್ಬೋಹೈಡ್ರೇಟ್ಸ್ ಇಂದ ಪಡ್ಕೊಳ್ತಾನೆ. ಹೀಗಾಗಿ ನಮ್ಮ ಆಹಾರದಲ್ಲಿ ಅತಿ ಹೆಚ್ಚಾಗಿ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ಬಳಸಬೇಕು ಅನ್ನುವಂಥದ್ದು. ಹಾಗಾದ್ರೆ ಪ್ರಶ್ನೆ ಬರ್ಬೋದು, ಕಾರ್ಬೋಹೈಡ್ರೇಟ್ಸ್ ಗಳು ಯಾವ ಮೂಲ ವಸ್ತುಗಳಿಂದ ಆಗಿವೆ ಅಂತೇಳಿ. ನಮ್ಮ ಆನ್ಸರ್ ಆಗಿರುತ್ತೆ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಆನಂತರ ಈ ಕಾರ್ಬನ್ ಅಂಡ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ಗಳು 2:1 ರೇಷಿಯೋಗಳಲ್ಲಿ ಇಲ್ಲಿ ಏನಾಗಿರ್ತಾವ ಅಂತ ಹೇಳಿದ್ರೆ ಸೇರಿರ್ತಾವ ಈ ಕಾರ್ಬೋಹೈಡ್ರೇಟ್ಸ್ ಗಳಲ್ಲಿ. ನಂತರ ಇದರ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿಗೆ ಹೆಚ್ಚು ಪ್ರಮಾಣ ಕಾರ್ಬೋಹೈಡ್ರೇಟ್ ಗಳಿಂದ ಪಡಿತೀವಿ. ಈ ರೀತಿ ಕಾರ್ಬೋಹೈಡ್ರೇಟ್ಸ್ ಗಳನ್ನ ನಾವಿಲ್ಲಿ ಚಾರ್ಟ್ ಅಲ್ಲಿ ನೋಡ್ತಾ ಇದ್ದೀರಿ. ಸರಳ ಕಾರ್ಬೋಹೈಡ್ರೇಟ್ಸ್ ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಅಂತೇಳಿ 2 ಪ್ರಕಾರ ನಾವು ವಿಂಗಡಣೆ ಮಾಡ್ತೀವಿ, ಸರಳ ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಅಂತೇಳಿ. ಈ ಸರಳ ಕಾರ್ಬೋಹೈಡ್ರೇಟ್ಸ್ ಗಳನ್ನ ನಾವು ಮತ್ತೆ ಮೊನೋಸಾಕ್ರೈಡ್ಸ್ ಅಂತೇಳಿ ಒಂದು ಗುಂಪನ್ನು ಮಾಡ್ತೀವಿ, ಒಲಿಗೋಸಾಕ್ರೈಡ್ಸ್ ಅಂತೇಳಿ ಒಂದು ಗ್ರೂಪ್ ಅನ್ನು ಮಾಡ್ತೀವಿ, ಮತ್ತ ಸುಕ್ರೋಸ್ ಅಂತೇಳಿ ಮತ್ತು ಮಾಲ್ಟೋಸ್ 4 ಪ್ರಕಾರಗಳಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಗಳನ್ನ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ, ಸರಳ ಕಾರ್ಬೋಹೈಡ್ರೇಟ್ಸ್ ಗಳನ್ನ. ಮೊನೋಸಾಕ್ರೈಡ್ ಗಳಂದ್ರೆ ಒಂದು ಸಂಖ್ಯೆಯ, ಅಂದ್ರೆ ಇವು ಹೊಂದಿರತಕ್ಕಂಥ ಕಾರ್ಬನ್ ಗಳ ಸಂಖ್ಯೆಗೆ ಅನುಗುಣವಾಗಿ ಇವು ಡಿವೈಡ್ ಮಾಡ್ತಾ ಹೋಗ್ತೀವಿ ನಾವು. ಈ ಮೊನೋಸಾಕ್ರೈಡ್ ಗಳು ಬಂದಾಗ ನಾವು ಗ್ಲುಕೋಸ್ ಅನ್ನ ಹೇಳ್ತೀವಿ ನಾವು. ಇದು ಗ್ರೇಪ್ ಶುಗರ್, ಬ್ಲಡ್ ಶುಗರ್ ಅಂತನೂ ಕೂಡ ನಾವು ಇದಕ್ಕೆ ಕರಿತೀವಿ. ನಂತರ ಫ್ರುಕ್ಟೋಸ್ ಅನ್ನೋದು ಬರುತ್ತೆ ನಮಗೆ ಮೊನೋಸಾಕ್ರೈಡ್ ಗಳಲ್ಲಿ. ಫ್ರುಕ್ಟೋಸ್ ಅಂದ್ರೆ ಇದು ಫ್ರೂಟ್ ಶುಗರ್ ಅಂತ ಕರಿತೀವಿ, ಇದು ಹಣ್ಣುಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇದನ್ನ ನಾವು ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ ಗಳಿಂದ ಫರ್ಮಿಟೈಸ್ ಮಾಡಿ ಎಥನಾಲ್ ತಯಾರು ಮಾಡ್ಲಿಕ್ಕೆ ನಾವು ಫ್ರುಕ್ಟೋಸ್ ಅನ್ನ ಬಳಸ್ತೀವಿ. ರೈಬೋಸ್ ಅಂತ ಬರ್ತಾ, ಇದು ಕೂಡ ಮೊನೋಸಾಕ್ರೈಡ್. ಇದು ಸ್ನಾಯುಗಳಿಗೆ ಆಯಾಸವಾಗದಂತೆ ಮಾಡುತ್ತಾ, ಯಾವುದು ರೈಬೋಸ್ ಅನ್ನುವಂತ ಒಂದು ಕಾರ್ಬೋಹೈಡ್ರೇಟ್ಸ್. ನಮಗೆ ಮೊನೋಸಾಕ್ರೈಡ್ಸ್ ಅಂತ ಬಂದಾಗ ಗ್ಲೂಕೋಸ್, ಫ್ರುಕ್ಟೋಸ್ ಮತ್ತು ರೈಬೋಸ್, ಇವು ಯಾವ ಮೊನೋಸಾಕ್ರೈಡ್ಸ್ ಅಂತ ನಮಗೆ ಗೊತ್ತಿದ್ರೆ ಸಾಕಾಗತ್ತೆ. ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ, ಯಾವ ಮೊನೋಸಾಕ್ರೈಡ್, ಯಾವ ಒಲಿಗೋಸಾಕ್ರೈಡ್, ಯಾವ ಡೈಸಾಕ್ರೈಡ್ಸ್ ಅಂತೇಳಿ ಬಂದಾಗ. ಒಲಿಗೋಸಾಕ್ರೈಡ್ಸ್ ಅಂತ ಬಂದಾಗ ಇವು ಸಿಹಿ ರುಚಿ ಹೊಂದಿದ್ದು ನೀರಿನಲ್ಲಿ ಕರಗ್ತವೆ. ಒಲಿಗೋಸಾಕ್ರೈಡ್ಸ್ಗಳು ಇಟ್ಸ್ ಏನಂದ್ರೆ ನೀರಲ್ಲಿ ಇವು ವಿಲೀನ ಆಗ್ತವು ಅಂತ ಹೇಳಿ ಕರಿತೀವಿ. ಕಾರ್ಬೋಹೈಡ್ರೇಟ್ ಅನ್ನು ಜಲ ವಿಭಜನೆ ಮಾಡಿದಾಗ 2 ಏಕಾಂಶಗಳೊಂದಿಗೆ ಕೂಡಿದ ಸಂಯುಕ್ತ
ಡೈಸಕ್ರೈಡ್ ಅಂತ ಕರಿತೀವಿ ನಾವು. ಇದರಲ್ಲಿ ಸಕ್ಕರೆ ಕಣಗಳು ಮೊನೋಸಕ್ರೈಡ್ ನಲ್ಲಿ ಸೇರಿರ್ತವೆ. ಹಾಗಾದ್ರೆ ಯಾವ ಇವು ಅಂತ ಕೇಳಿದ್ರೆ, ಒಂದು ನಾವು ಹೇಳ್ತೀವಿ ಸುಕ್ರೋಸ್, ಏನು ಸಾಮಾನ್ಯವಾಗಿ ಸಕ್ಕರೆ ಅಂತ ಕರಿತೀವಿ, ಮನೇಲಿ ಯೂಸ್ ಮಾಡ್ತೀವಿ ಸಕ್ಕರೆ ನಾವು ಸುಕ್ರೋಸ್ ಅಂತ ಕರಿತೀವಿ. ಸುಕ್ರೋಸ್ ಅನ್ನೋದು ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಇಂದ ಕೂಡಿರುತ್ತ. ಹೀಗಾಗಿ ಇದಕ್ಕೆ ನಾವು ಒಲಿಗೋಸಕ್ರೈಡ್ ಅಥವಾ ಡೈಸಕ್ರೈಡ್ ಅಂತ ಕೂಡ ನಾವು ಕರಿತೀವಿ. ಇವುಗಳಿಗೆ ಒಂದು ನೆನ್ಪಿಟ್ಕೊಡ್ರಿ, ಸುಕ್ರೋಸ್ ಅನ್ನುವಂಥದ್ದು ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಗಳಿಂದ ಕೂಡಿ ಆಗಿರ್ತಕ್ಕಂಥ ಒಂದು ಡೈಸಕ್ರೈಡ್. ಲ್ಯಾಕ್ಟೋಸ್ ಅನ್ನೋದು ಬರುತ್ತೆ, ಇನ್ನೊಂದು ಗ್ಲುಕೋಸ್ ಮತ್ತು ಗೆಲಾಕ್ಟೋಸ್ ಸೇರಿ ಲ್ಯಾಕ್ಟೋಸ್ ಆಗಿರುತ್ತ. ಮಾಲ್ಟೋಸ್ ಅಂತ ಇನ್ನೊಂದು ಬರುತ್ತಾ, ಗ್ಲುಕೋಸ್ ಮತ್ತು ಗ್ಲುಕೋಸ್ ಸೇರಿ ಮಾಲ್ಟೋಸ್ ಆಗಿರುತ್ತೆ. ಹೀಗೆ ಈ ಸುಕ್ರೋಸನ ನಾವು ಸಾಮಾನ್ಯವಾಗಿ ಟೇಬಲ್ ಶುಗರ್, ಮನೆಯಲ್ಲಿ ಬಳಸ್ತಕ್ಕಂಥ ಸಕ್ಕರೆ ಅಂತ ಕರಿತೀವಿ. ಇದು ಸಸ್ಯದಿಂದ ತಯಾರಾಗುತ್ತಾ, ಕಬ್ಬು ಮತ್ತು ಗೆಣಸಿನಲ್ಲಿ ಇದು ಕಂಡು ಬರುತ್ತೆ. ಏನು ಶುಗರ್ ಕೇನ್ ಅಂತ ಕರೀತೀವಿ, ಅದರಿಂದ ನಾವು ಇದನ್ನ ತಯಾರು ಮಾಡ್ತೀವಿ. ಪ್ರಾಣಿಗಳಲ್ಲಿ ಸುಕ್ರೋಸ್ ಜಠರದಲ್ಲಿ ಜೀರ್ಣವಾಗುತ್ತಾ, ನಮ್ಮ ಏನು ಜಠರ ಇರುತ್ತಾ ಜಠರದಲ್ಲಿ ಜೀರ್ಣ ಆಗುತ್ತಾ ಅಂತೇಳಿ ಸುಕ್ರೋಸ್. ಮಾಲ್ಟೋಸ್ ಅಂತ ಹೇಳಿದ್ರೆ ಇದು ಗ್ಲುಕೋಸ್ ಮತ್ತು ಗ್ಲುಕೋಸ್ ಇದು ಸೇರಿ ಏನಾಗಿರುತ್ತೆ ಅಂದ್ರೆ ಮಾಲ್ಟೋಸ್ ಆಗಿರುತ್ತಾ. ಇದು ಕೂಡ ಡೈಸಕ್ರೈಡ್ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಲ್ಯಾಕ್ಟೋಸ್ ಬರ್ತಾ, ಇದು ಗ್ಲುಕೋಸ್ ಮತ್ತು ಲ್ಯಾಕ್ಟೋಸ್ ಇವುಗಳಿಂದ ಕೂಡಿರ್ತಕ್ಕ, ಇದು ಮಿಲ್ಕ್ ಶುಗರ್ ಅಂತ ಕೂಡ ನಾವು ಕರಿತೀವಿ. ಇದು ಹಾಲಿನಲ್ಲಿ ಇರ್ತಕ್ಕಂಥದ್ದು ಒಂದು ಶುಗರ್. ಇದು ಹಾಲಿನಲ್ಲಿ 2% ಇಂದ 2 to 8% ವರೆಗೂ ಇದು ಲ್ಯಾಕ್ಟೋಸ್ ಅನ್ನುವಂತ ಒಂದು ಶುಗರ್ ಕಂಟೆಂಟ್ ಇರುತ್ತಾ. ಇವಿಷ್ಟು ನಮಗೆ ಮೊನೋಸಕ್ರೈಡ್ ಅಂತ ನಾವು ಕರಿತೀವಿ. ಯಾವಾಗಾದ್ರೆ ಮೊನೋಸಕ್ರೈಡ್ಗಳು ಒಂದು ಮತ್ತು ಡೈಸಕ್ರೈಡ್ ಅಂದ್ರೆ ಇವು ಸರಳ ಕಾರ್ಬೋಹೈಡ್ರೇಟ್ಸ್ಗಳು. ಮೊನೋಸಕ್ರೈಡ್ ಮತ್ತು ಡೈಸಕ್ರೈಡ್ಗಳು ಸರಳ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಮೊನೋಸಕ್ರೈಡ್ಗಳು ಅಂತ ಬಂದಾಗ ಗ್ಲುಕೋಸ್, ಫ್ರುಕ್ಟೋಸ್, ರೈಬೋಸ್. ಡೈಸಕ್ರೈಡ್ಗಳು ಅಂತ ಬಂದಾಗ ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್ ಅನ್ನುವಂಥದ್ದು ನಮಗೆ ಬರ್ತಾವು. ನಂತರ ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ಗಳು ಬರ್ತಾವ, ಅಂದ್ರೆ ಪಾಲಿಸಕ್ರೈಡ್ಸ್ ಅಂತ ಕರಿತೀವಿ. ಪಾಲಿಸಕ್ರೈಡ್ಸ್ ಇದೊಂದು ಸಂಕೀರ್ಣ ಪಾಲಿಸಕ್ರೈಡ್. ಇವುಗಳು ಪಾಲಿಮರ್ ಅಂತಾನು ಕೂಡ ನಾವು ಕರಿತೀವಿ. ಇವುಗಳಿಗೆ ಯಾವ ಅಂತ ಹೇಳಿದ್ರೆ, ಉದಾಹರಣೆಗೆ ಸೆಲ್ಯುಲೋಸ್, ಅಮೈಲೋಸ್. ಸರ್ ಹೇಳಿ ಮೇಡಮ್. ಸರ್ ಇವಾಗ ನೀವ್ ಏನ್ ಹೇಳ್ತಿದ್ರಲ್ಲ ಸರ್, ಅದ್ರ PDF ತೋರಿಸ್ತಾ ಹೇಳಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಕರೆಕ್ಟ್ ಅನಿಸ್ತಿತ್ತು ಸರ್. ಅದು PDF ತೋರಿಸ್ತಾ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಮಾಡಿಲ್ಲ ನೋಟ್ಸ್. ಹೌದು PDF ಇದೆನಾ ಸರ್? ಆಮೇಲೆ ಸೆಂಡ್ ಮಾಡ್ತೀನಿ ಮೇಡಮ್, PDF ಸೆಂಡ್ ಮಾಡ್ತೀನಿ ರೀ. ಓಕೆ, ಥ್ಯಾಂಕ್ ಯು. I will share once again. Okay, is it visible, madam? ಹಾ ಸರ್, ವಿಸಿಬಲ್ ಸರ್. ಓಕೆ, ಅಂದ್ರೆ ಇದು ಫುಲ್ PDF ಇಲ್ಲ, ಕ್ಲಿಯರ್ ಇಲ್ಲ, ಹೀಗಾಗಿ ನಾನು ಶೇರ್ ಮಾಡ್ಲಿಲ್ಲ. ನಿಮ್ಗೆ ನಾಳೆ ಅದನ್ನ ಕ್ಲಿಯರ್ ಆಗಿ ಶೇರ್ ಮಾಡ್ತೀನಿ ಇನ್ನೊಂದ್ಸರಿ. ಓಕೆ. ಅದು ಸ್ವಲ್ಪ ನೀವು ಹೇಳೋದಕ್ಕೂ ನಾವು ಕೇಳೋದಕ್ಕೂ ಸಿಂಕ್ ಆಗ್ತಿದ್ದಿಲ್ಲ ಸರ್, ಅದಕ್ಕೆ ಅಂದೆ. ಹೌದಾ? ಓಕೆ ಮೇಡಮ್, ಓಕೆ, ಶೇರ್ ಮಾಡ್ತೀನಿ. ಅದು ಏನು ಕಾಣಿಸ್ತದೆ ಕಾಣಲಿ, ನಾಳೆ ಸ್ವಲ್ಪ ನೀಟ್ ಮಾಡ್ತೀನಿ ಮೇಡಮ್. ಹಾ ಸರ್. ಓಕೆ, ಒನ್ ಸೆಕೆಂಡ್. ಓಕೆ, ಪಾಲಿಸಕ್ರೈಡ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಉದಾಹರಣೆಗೆ ನಾವು ಸೆಲ್ಯುಲೋಸ್ ಇರ್ಬೋದು, ಅಮೈಲೋಸ್ ಇರ್ಬೋದು ಮತ್ತು ಗಂಜಿ ಅಂತೇಳಿ ನಾವು ಕರಿತೀವಿ. ಇವುಗಳು ನಾವು ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಅಥವಾ ಪಾಲಿಸಕ್ರೈಡ್ಸ್ ಅಂತೇಳಿ ನಾವು ಕರಿತೀವಿ. ಪಾಲಿಸಕ್ರೈಡ್ ಗಳು ನಾವು ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಸೆಲ್ಯುಲೋಸ್ ಅಂತ ಹೇಳ್ತೀವಿ ನಾವು. ಏನು ಸೆಲ್ಯುಲೋಸ್ ಅನ್ನೋದೊಂದು ಪಾಲಿಸಕ್ರೈಡ್. ಇಲ್ಲಿ ನಾವು ಏನು ನೋಡ್ಕೋಬೇಕಾಗಿದೆ ಅಂತ ಹೇಳಿದ್ರೆ, ಕೇವಲ ಯಾವ ಮೊನೋಸಕ್ರೈಡ್, ಯಾವ ಪಾಲಿಸಕ್ರೈಡ್ಸ್ ಗಳು ಅನ್ನೋದು ಮಾತ್ರ ನಮ್ಗೆ ಗೊತ್ತಿದ್ರೆ, ಆಮೇಲೆ ಅವು ಯಾವ್ಯಾವುಗಳಿಂದ ಆಗಿದೆ ಅನ್ನೋದು ಸ್ವಲ್ಪ ನಾವು, ಅಂದ್ರೆ ಉದಾಹರಣೆಗೆ ಮಾಲ್ಟೋಸ್ ಅನ್ನೋದು ಯಾವ 2 ಇದರಿಂದ ಆಗಿದೆ, ಮತ್ತ ಸೆಲ್ಯುಲೋಸ್ ಅನ್ನೋದು ಯಾವ್ದ್ರಿಂದ ಆಗಿದೆ, ಗ್ಲುಕೋಸ್ ಅನ್ನೋದು ಯಾವ್ದ್ರಿಂದ ಆಗಿದೆ, ಲ್ಯಾಕ್ಟೋಸ್ ಅನ್ನೋದು ಯಾವ್ದ್ರಿಂದ ಆಗಿದೆ ಅನ್ನೋದು ನಾವು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ರೆ ಸಾಕಾಗುತ್ತಾ. ಹೀಗಾಗಿ ಈ ಸೆಲ್ಯುಲೋಸ್ ಅನ್ನೋದು ಇದು ಕೂಡ ಪಾಲಿಸಕ್ರೈಡ್. ಇದು ಆಲ್ಮೋಸ್ಟ್ ಆಲ್ ಹಸಿರು ಸಸ್ಯದ ಬಿಟ್ಟಿಯಲ್ಲಿ ಇರುತ್ತೆ. ಇದು ಸೆಲ್ಯುಲೋಸ್ ಅನ್ನೋದು ಸಸ್ಯಗಳಲ್ಲಿ ಜಾಸ್ತಿ ನಮಗೆ ಕಂಡು ಬರುತ್ತಾ. 50% ಜೈವಿಕ ಕಾರ್ಬನಿಕ್ ವಸ್ತುಗಳು ಸೆಲ್ಯುಲೋಸ್ ಗಳನ್ನ ಒಳಗೊಂಡಿರುತ್ತೆ. ಉದಾಹರಣೆಗೆ ಮರ ಇರ್ಬೋದು, ಹತ್ತಿ ಇರ್ಬೋದು ಇತ್ಯಾದಿ. ಏನಲ್ಲಿ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವುಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೆಲ್ಯುಲೋಸ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ನಮಗೆ ಗ್ಲೈಕೋಜನ್. ಇದು ಕೂಡ ಏನಂದ್ರೆ ಪಾಲಿಸಕ್ರೈಡ್ಸ್ ಅಂತ ನಾವು ಕರಿತೀವಿ. ಇವಿಷ್ಟು ನಮಗೆ ಕಾರ್ಬೋಹೈಡ್ರೇಟ್ಸ್ ಗಳು ನಮಗೆ ಸಿಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಗಳ ಉಪಯೋಗ ನಿಮ್ಗೆ ಗೊತ್ತಿದೆ, ಏನಂದ್ರೆ ಶಕ್ತಿ ಕೊಡ್ತಕ್ಕಂತ ಆಹಾರದ ಘಟಕಗಳು. ಇದರಿಂದ ಮನುಷ್ಯ
ಶಕ್ತಿಯನ್ನ ಪಡಿತಾನೆ ಅನ್ನುವಂಥದ್ದು. ಹಾಗಾದ್ರೆ ಈ ಕಾರ್ಬೋಹೈಡ್ರೇಟ್ಸ್ ಆಹಾರದಲ್ಲಿ ಇದಾವು ಅನ್ನೋದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಒಂದು ಪರೀಕ್ಷೆ ಇದೆ. ಇದ್ರ ಮೇಲೆ ಕೂಡ ನಮಗೆ ಪ್ರಶ್ನೆಗಳು ಬಂದಿದೆ. ಯಾವ ರಾಸಾಯನಿಕವನ್ನ ಬಳಸ್ಕೊಂಡು ನೀವು ಕಾರ್ಬೋಹೈಡ್ರೇಟ್ಸ್ ಅನ್ನ ಪರೀಕ್ಷೆ ಮಾಡ್ತೀರಿ, ಯಾವ ರಾಸಾಯನಿಕ ಬಳಸ್ಕೊಂಡು ನೀವು ಪಿಷ್ಟವನ್ನ ಅಥವಾ ಪ್ರೋಟೀನ್ ಅನ್ನ ಇದನ್ನ ಮಾಡ್ತೀರಿ ಅಂತೇಳಿ, ಒಂದು ಪರೀಕ್ಷೆ ಮಾಡ್ತೀರಿ ಅಂತೇಳಿ. ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಅದು ಕಾರ್ಬೋಹೈಡ್ರೇಟ್ಸ್ ಗಳು ಪಿಷ್ಟ ಮತ್ತು ಶರ್ಕರಗಳು ಅಂತ ಕರಿತೀವಿ, ಶುಗರ್ಸ್ ಅಂತ ಕರಿತೀವಿ. ಇದರಿಂದ ಆಗಿರ್ತೈತಿ. ಇಲ್ಲಿ ಟೆಸ್ಟ್ ಮಾಡ್ಬೇಕಾದಾಗ ನಾವು ಬೆನೆಡಿಕ್ಟ್ ದ್ರಾವಣವನ್ನ ಬಳಸ್ತೀವಿ. ಕಾರ್ಬೋಹೈಡ್ರೇಟ್ಸ್ ಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಸೊಲ್ಯೂಷನ್ ಯಾವ್ದು ಅಂತ ಕೇಳಿದ್ರೆ ಅದು ಬೆನೆಡಿಕ್ಟ್ ದ್ರಾವಣವನ್ನ ಬಳಸ್ಕೊಂಡು ನಾವು ಕಾರ್ಬೋಹೈಡ್ರೇಟ್ ಗಳು ಅದವು ಇಲ್ಲ ಅನ್ನೋದನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂತ ಒಂದು ವಸ್ತು. ನಂತರ ಕಾರ್ಬೋಹೈಡ್ರೇಟ್ಸ್ ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುವು, ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ, ಡಿಸೀಸ್ ಅಂತ ಕರಿತೀವಿ. ಅವು ಯಾವುವು ಅಂತ ನಾವು ವಿಚಾರ ಮಾಡಿದಾಗ ಕಾರ್ಬೋಹೈಡ್ರೇಟ್ಸ್ ಕೊರತೆಯಿಂದ ಬರ್ತಕ್ಕಂಥ ಯಾವ ಅಂತ ಹೇಳಿದ್ರೆ ಶುಗರ್ ಕೂಡ ಬರುತ್ತಾ, ಅಧಿಕ ರಕ್ತದೊತ್ತಡ BP ಬ್ಲಡ್ ಪ್ರೆಷರ್ ಬರುತ್ತಾ, ಮತ್ತು ಹಾರ್ಟ್ ಡಿಸೀಸ್ಗಳು ಈ ಲ್ಯಾಕ್ ಆಫ್ ಕಾರ್ಬೋಹೈಡ್ರೇಟ್ಸ್ ಗಳಿಂದ ನಮಗೆ ಬರ್ತಕ್ಕಂಥ ಪ್ರಮುಖವಾದಂತಹ 3 ಡಿಸೀಸಸ್ಗಳು. ಒಂದು ಶುಗರ್, BP ಅಂಡ್ ಹಾರ್ಟ್ ಪ್ರಾಬ್ಲಮ್ಸ್. ಈ 3 ರೋಗಗಳು ಕಾರ್ಬೋಹೈಡ್ರೇಟ್ಸ್ ಗಳ ಕೊರತೆಯಿಂದ, ಲ್ಯಾಕ್ ಆಫ್ ಡಿಸೀಸ್ ಏನದು ಲ್ಯಾಕ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇಂದ ನಮಗೆ ಬರ್ತಕ್ಕಂತ ಈ ಡಿಸೀಸ್ಗಳು ಅಂತ ನಾವು ಹೇಳ್ತೀವಿ. ಇನ್ನಷ್ಟು ಬರ್ತಕ್ಕಂತ ಇನ್ನೊಂದು ಆಹಾರದ ಮೂಲ ಘಟಕ ಪ್ರೋಟೀನ್ ಅಂತ ಕರಿತೀವಿ. ಏನಿದೆ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಆಹಾರ ಘಟಕ. ಇದನ್ನ ನಾವು ದೇಹ ವರ್ಧಕಗಳು ಅಂತೇಳಿ ನಾವು ಪ್ರೋಟೀನ್ ಗಳನ್ನ ಕರಿತೀವಿ. ದೇಹ ವರ್ಧಕಗಳು ಅಂತೇಳಿ ನಾವು ಪ್ರೋಟೀನ್ ಗಳನ್ನು ಕೂಡ ನಾವು ಕರಿತೀವಿ. ಅದು ಶಕ್ತಿ ವರ್ಧಕಗಳು. ಕಾರ್ಬೋಹೈಡ್ರೇಟ್ಸ್ ಇಟ್ಸ್ ಎನರ್ಜಿ, ಇದು ಬಾಡಿ ಬಿಲ್ಡಿಂಗ್ ಕಂಟೆಂಟ್ ಅಂತ ಕರಿತೀವಿ ಪ್ರೋಟೀನ್ಗೆ. ಇದು ಅಮೈನೋ ಆಮ್ಲಗಳಿಂದ ಕೂಡಿರ್ತೈತಿ, ಪಾಲಿ ಅಮೈಡ್ ಆಗಿದೆ. ಅಂದ್ರೆ ಪ್ರತಿಯೊಂದು ಪ್ರೋಟೀನ್ ಅಣುವು 106 ಅಮೈನೋ ಆಮ್ಲಗಳಿಂದ ಕೂಡಿರ್ತಕ್ಕಂಥ ದೊಡ್ಡ ಸರಪಳಿ. ಪ್ರೋಟೀನ್ ಅಂದ್ರೆ ಇದು ಅಮೈನೋ ಆಮ್ಲಗಳಿಂದ ಇರುತ್ತಾ. ನೈಸರ್ಗಿಕವಾಗಿ ನಮಗೆ 20 ಬಗೆಯ ಅಮೈನೋ ಆಮ್ಲಗಳಿದಾವು. ನೈಸರ್ಗಿಕವಾಗಿ ದೊರೆತಕ್ಕಂತ ಅಮೈನೋ ಆಮ್ಲಗಳು ಅಷ್ಟಂದ್ರೆ ನಮಗೆ 20 ಬಗೆಯ ಅಮೈನೋ ಆಮ್ಲಗಳು ಬರುತ್ತೆ. ಇವುಗಳು ನಾವು 2 ಬಗೆಯ ಅಮೈನೋ ಆಮ್ಲ ಮಾಡ್ತೀವಿ. ಒಂದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಅವಶ್ಯಕ ಅಮೈನೋ ಆಮ್ಲಗಳು ಮತ್ತು ಅನಾವಶ್ಯಕ ಅಮೈನೋ ಆಮ್ಲಗಳು ಅಂತೇಳಿ ನಾವು ಕರಿತೀವಿ. ಈ ನೈಸರ್ಗಿಕವಾಗಿ ದೊರೆಯತಕ್ಕಂತ 20 ಅಮೈನೋ ಆಮ್ಲಗಳು ನಮಗೆ ನಿಸರ್ಗದಿಂದ ಸಿಗುತ್ತೆ. ಆದ್ರೆ ಕೆಲವೊಂದಿಷ್ಟು ಅಮೈನೋ ಆಮ್ಲಗಳು ನಮಗೆ ನೇರವಾಗಿ ಸಿಗಲ್ಲ. ಹೀಗಾಗಿ ಕೆಲವುಗಳನ್ನ ನಾವು ಆಹಾರದ ರೂಪದಲ್ಲಿ ಆಸಿಡ್ಸ್ ಗಳನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಯಾವಾಗ ನಾವು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ ಅಂದ್ರೆ ಯಾವ ಅಮೈನೋ ಆಮ್ಲಗಳು ದೇಹಕ್ಕೆ ಬೇಕಾದ ಆಮ್ಲಗಳನ್ನ ಆಹಾರದ ಮೂಲಕ ಪಡಿತೀವಿ. ನಾವು ಯಾವ ಎಸಿಡ್ ಅನ್ನ ನಾವು ಫುಡ್ ಮೂಲಕ ನಾವು ಗೇನ್ ಮಾಡ್ತೀವಿ ಅಂತ ಅಮೈನೋ ಆಮ್ಲಗಳು ನಾವು ಅವಶ್ಯಕ ಅಮೈನೋ ಆಮ್ಲಗಳು ಅಂತ ಕರಿತೀವಿ. ಯಾವ್ಯಾವ ಅಂತ ಅಮೈನೋ ಆಮ್ಲಗಳು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಯಾವುವು ಅಂತ ಹೇಳಿದ್ರೆ ಐಸೋಲೂಸಿನ್, ಅರ್ಜಿನ್, ಲೈಸಿನ್, ಮಿಥಿಯೋನಿನ್, ಥ್ರಿಯೋನಿನ್, ಟ್ರಿಪ್ಟೋಫಾನ್, ವಾಲಿನ್, ಹಿಸ್ಟಿಡಿನ್, ಟ್ರಯೋಸಿನ್. ಈ ಎಲ್ಲಾ ಅಮೈನೋ ಆಮ್ಲಗಳಿಗೆ ನಾವು ಎಸೆನ್ಷಿಯಲ್ ಅಮೈನೋ ಆಮ್ಲಗಳು ಅಂತ ಹೇಳಿ ಇದನ್ನ ನಾವು ಆಹಾರದ ಮೂಲಕ ಪಡಿತೀವಿ. ಇನ್ನೊಂದಿಷ್ಟು ನಮಗ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಬರುತ್ತವು, ಅನಾವಶ್ಯಕ ಅಮೈನೋ ಆಮ್ಲಗಳು ಅಂತ ಹೇಳಿದ್ರೆ ಈ ನಮಗ್ ಬೇಕಾಗಿರ್ತಕ್ಕಂಥ ಆಮ್ಲಗಳನ್ನ ದೇಹ ತನ್ನಷ್ಟಕ್ಕೆ ತಾನೇ ತಯಾರಿಸಿಕೊಳ್ಳುತ್ತ. ಕೆಲವೊಂದಿಷ್ಟು ಅಮೈನೋ ಆಮ್ಲಗಳನ್ನ ದೇಹ ತನ್ನಷ್ಟಕ್ಕೆ ತಾನೇ ಅದು ತಯಾರಿಸಿಕೊಳ್ಳುತ್ತ. ಹೀಗಾಗಿ ಅದಕ್ಕೆ ನಾವು ನಾನ್ ಎಸೆನ್ಷಿಯಲ್ ಅಂತ ಕರಿತೀವಿ. ಅದು ದೇಹ ಯಾವ್ಯಾವ ತಯಾರಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ ಅಲಾನಿನ್ ಅನ್ನುವಂತ ಆಸಿಡ್ ಅನ್ನ ತಯಾರಿಸಿಕೊಳ್ಳುತ್ತೆ, ಅಸ್ಪಾಟರೇಟ್, ಸೈಟಾಸ್ಪಿನ್, ಗ್ಲೈಸಿನ್, ಪ್ರೋಲಿನ್, ಸೆರಿನ್, ಅಸ್ಪರಿಜಿನ್, ಪೈರೋಲಸಿನ್ ಅನ್ನುವಂತಹ ಅಮೈನೋ ಆಮ್ಲಗಳನ್ನ ಇದು ದೇಹ ಏನ್ ಮಾಡುತ್ತೆ, ಮಾನವ ತನ್ನಷ್ಟಕ್ಕೆ ತಾನೇ ಅದನ್ನ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಇವುಗಳಿಗೆ ನಾವು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಪ್ರಶ್ನೆ ಬರ್ಬೋದು, ಕೆಳಗಿನವುಗಳಲ್ಲಿ ಯಾವುದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಥವಾ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತೇಳಿ ಪ್ರಶ್ನೆ ನಮಗೆ ಬರುತ್ತೆ. ಹೀಗಾಗಿ ಅಮೈನೋ ಆಸಿಡ್ ಗಳನ್ನ ಸ್ವಲ್ಪ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾಕೆ ನಮಗ್ ಪ್ರೋಟೀನ್ ಬೇಕು, ದೇಹಕ್ಕೆ ಯಾಕೆ ನಮಗ್ ಪ್ರೋಟೀನ್ ಬೇಕು ಅನ್ನೋದನ್ನ ನೋಡ್ತಾ ಹೋದ್ರೆ ಇದು ದೇಹ ಅಂದ್ರ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ ಪ್ರೋಟೀನ್ ಗಳಿಗೆ. ಹೀಗಾಗಿ ನಮಗೆ ದೇಹವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಪ್ರೋಟೀನ್ಗಳು ನಮಗೆ ಬೇಕಾಗುತ್ತೆ. ಮತ್ತೆ ಅದಕ್ಕೆ ಬೇಕು, ದೇಹದ ರಕ್ಷಣೆಯನ್ನು ನೀಡಿ ರೋಗ ನಿರೋಧಕವಾಗಿ ಕಾರ್ಯನಿರ್ವಹಿಸ್ತವೆ. ಇವು ಏನಂತ ಹೇಳಿದ್ರೆ ಆಂಟಿ ಬಾಡೀಸ್ ಅಂತ ಹೇಳಿ ಕರಿತೀವಿ ನಾವು, ಆಂಟಿಬಾಡೀಸ್ ಅಂತ ಕರಿತೀವಿ. ಆಂಟಿಬಾಡೀಸ್ ಗಳಾಗಿ ವರ್ಕ್ ಮಾಡ್ಲಿಕ್ಕೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಲಿಕ್ಕೆ ನಮಗೆ ಪ್ರೋಟೀನ್ ಗಳನ್ನ ಜಾಸ್ತಿ ತಗೋಬೇಕು ಅಂತ ಹೇಳ್ತಾರೆ. ಈಗ COVID-19 ಏನು ಬಂದಿದೆ, ಯಾರು COVID-19 ಅಂಡರ್ ಅಲ್ಲಿ ಹಾಸ್ಪಿಟಲೈಸೇಷನ್ ಆಗ್ತಾರೆ ಅವ್ರಿಗೆ ಪ್ರತಿದಿನ 2 ಮೊಟ್ಟೆಗಳನ್ನು ಕೊಡ್ತಾರೆ.
ಯಾಕಂದ್ರೆ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ. ಹೀಗಾಗಿ ಪ್ರೋಟೀನ್ಗಳು ನಮಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತಾ, ಪ್ರೋಟೀನ್ ಕಿಣ್ವಗಳನ್ನ ಉತ್ಪತ್ತಿ ಮಾಡುತ್ತಾ. ಯಾವ ಕಿಣ್ವಗಳು? ಪೆಪ್ಸಿನ್ ಮತ್ತು ಟ್ರಿಶಿನ್ಸ್ ಅನ್ನುವಂತ ಕಿಣ್ವಗಳನ್ನ ಇದು ಉತ್ಪತ್ತಿ ಮಾಡುತ್ತಾ. ಇದು ಇನ್ಸುಲಿನ್ ಮತ್ತು ಅಡ್ರಲಿನ್ ಅಂತಕ್ಕಂತಹ ಹಾರ್ಮೋನ್ಗಳನ್ನು ಕೂಡ ಉತ್ಪತ್ತಿ ಮಾಡುತ್ತಾ. ಹೀಗಾಗಿ ನಮಗೆ ಪ್ರೋಟೀನ್ಗಳು ಅವಶ್ಯಕವಾಗಿ ಬೇಕಾಗುತ್ತಾ. ಇದು ಕೂದಲು ಮತ್ತು ಉಗುರುಗಳು, ಏನು ನೇಲ್ಸ್ ಅಂಡ್ ಹೇರ್ಸ್ ಅಂತೀವಿ, ಇವುಗಳನ್ನ ಹೆಲ್ದಿ ಆಗಿರ್ಲಿಕ್ಕೆ ಪ್ರೋಟೀನ್ ನಮಗೆ ಅವಶ್ಯಕವಾಗಿ ಬೇಕಾಗುತ್ತಾ. ನಂತರ ಸ್ನಾಯು ಪ್ರೋಟೀನ್ ಅಂತ ಬರ್ತವೆ, ಅಂದ್ರೆ ಇವು ಸ್ನಾಯುಗಳ ಯಾಂತ್ರಿಕ ಚಲನೆಗೆ ಸಹಕಾರಿ ಆಗಿರ್ತವೆ. ಉದಾಹರಣೆಗೆ ಮಯೋಸಿನ್ ಮತ್ತು ಆಕ್ಟಿನ್ ಅನ್ನುವಂತ, ಏನ್ ನಾವು ಕಾಲು ಸೋತಂಗಾಗುತ್ತಾ, ಕಾಲು ಅರಿತೇವು ಅಂತ ಹೇಳ್ತೀವಲ್ಲ, ಇದಕ್ಕೆ ಪ್ರಮುಖ ಕಾರಣ ಮಯೋಸಿನ್ ಮತ್ತು ಆಕ್ಟಿನ್ ಅನ್ನುವಂತಹ 2 ಪ್ರೋಟೀನ್ಗಳು. ಇವುಗಳು ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗತ್ತಾ. ಇಂಥವುಗಳನ್ನ ಏನ್ ಮಾಡುತ್ತಂದ್ರ ನಾವು ಬೇಕಾಗಿತ್ತಂದ್ರೆ ಇವುಗಳನ್ನ ನಾವು ಆಹಾರದ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಪ್ರೋಟೀನ್ಗಳ ಸಾಗಾಣಿಕೆಯಲ್ಲಿ ಸಹಾಯ ಮಾಡ್ತವೆ. ಏನಾಗತ್ತೆ ಇವು ಯಾವುವು ಅಂತ ಹೇಳಿದ್ರೆ, ಈ ಮೊಟ್ಟೆಯ ಅಲ್ಬುಮಿನ್ ಭಾಗ ಏನೈತಲ್ಲ, ಇದು ಯಾಕ ಪ್ರೋಟೀನ್ ಬಹಳಷ್ಟು ಅಂಶ ಇರುತ್ತೆ ಇದರಲ್ಲಿ. ಹೀಗಾಗಿ ಮೊಟ್ಟೆಯನ್ನ ಜಾಸ್ತಿ, ಪ್ರೋಟೀನ್ ಆಹಾರ ಅಂತ ಬಂದಾಗ ಮೊಟ್ಟೆಯನ್ನ ಜಾಸ್ತಿ ನಾವು ಕೊಡ್ತೀವಿ. ನಂತರ ಇನ್ನೊಂದು ಅಂಶವನ್ನು ನಾನು ನಿಮಗೆ ಹೆಚ್ಚಾಗಿ ಬರ್ತಕ್ಕಂಥದ್ದು, ಹೆಚ್ಚಾಗಿ ಸಿಗ್ತಕ್ಕಂಥ ಆಹಾರ ಅಂತ ಹೇಳಿದ್ರೆ ನಾವು ಅಕ್ಕಿ ಅಂತೇಳಿ ಕರಿತೀವಿ. ಭತ್ತದಲ್ಲಿ ಜಾಸ್ತಿ ಸಿಗುತ್ತೆ ಅಕ್ಕಿಯಲ್ಲಿ ಅಂತೇಳಿ. ಇದು ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಹೀಗಾಗಿ ಅದ್ರ ಕಡೆ ನಮ್ಮ ಗಮನ ಇರಲಿ. ಯಾವ ಆಹಾರ ಪದಾರ್ಥದಲ್ಲಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಅದು ಅಕ್ಕಿಯಲ್ಲಿ ಅನ್ನುವಂಥದ್ದು. ಇದು ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಹೀಗಾಗಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಅಕ್ಕಿಯಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಇವಿಷ್ಟು ಪ್ರೋಟೀನ್ಗಳಿಗೆ ಸಂಬಂಧಪಟ್ಟಂತ ಅಂಶಗಳು. ಆಮೇಲೆ ಇವಿಷ್ಟು ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಮಾಡ್ತಾರೆ. ಪ್ರೋಟೀನ್ ಆಹಾರದಲ್ಲಿ ಪ್ರೋಟೀನ್ ಇರೋದಕ್ಕ ಪರೀಕ್ಷೆ ಮಾಡ್ಲಿಕ್ಕೆ ನಾವು ಏನ್ ಬಳಸ್ತೀವಿ ಅಂತ ಹೇಳಿದ್ರೆ, ಕಾಪರ್ ಸಲ್ಫೇಟ್ ಅನ್ನು ಬಳಸ್ತೀವಿ. ತಾಮ್ರದ ಸಲ್ಫೇಟ್ ದ್ರಾವಣ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಾವು ಬಳಸ್ತೀವಿ. ಮತ್ತು ಕಾಸ್ಟಿಕ್ ಸೋಡಾ ದ್ರಾವಣ, ಏನು ಕಾಸ್ಟಿಕ್ ಸೋಡಾ ಮತ್ತು ಕಾಪರ್ ಸಲ್ಫೇಟ್ ಗಳನ್ನ ಈ ಪ್ರೋಟೀನ್ ಪರೀಕ್ಷೆ, ಪ್ರೋಟೀನ್ ಟೆಸ್ಟ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಈ ಪ್ರೋಟೀನ್ಗಳಲ್ಲಿ ಕೂಡ 2 ವಿಧಗಳು ಇರ್ತಾವೆ. ಒಂದು ಸಿಂಪಲ್ ಪ್ರೋಟೀನ್ಸ್ ಅಂಡ್ ಕಂಜುಗೇಟ್ ಪ್ರೋಟೀನ್, ಸರಳ ಮತ್ತು ಸಂಕೀರ್ಣ ಪ್ರೋಟೀನ್ಗಳು ಅಂತೇಳಿ. ಯಾವ ಸರಳ ಪ್ರೋಟೀನ್ಗಳು ಅಂತ ಹೇಳಿದ್ರೆ ಅಮೈನೋ ಆಮ್ಲಗಳಿಂದ ಮಾತ್ರ ಮಾಡಲ್ಪಟ್ಟ ಪ್ರೋಟೀನ್ಗಳು. ಯಾವ ಪ್ರೋಟೀನ್ಗಳು ಇಟ್ಸ್ ಮೇಡ್ ಬೈ ಓನ್ಲಿ ಅಮೈನೋ ಆಸಿಡ್ಸ್, ಅವುಗಳಿಗೆ ನಾವು ಸಿಂಪಲ್ ಪ್ರೋಟೀನ್ಸ್ ಅಂತೇಳಿ ಕರಿತೀವಿ. ಉದಾಹರಣೆ, ಮೊಟ್ಟೆಯಲ್ಲಿನ ಅಲ್ಬುಮಿನ್ ಇರ್ಬೋದು, ಬೀಜದಲ್ಲಿನ ಗ್ಲಾಬುಲಿನ್, ಏನು ಮೊಳಕೆ ಬೀಜಗಳು ಅಂತೇಳಿ ಕರಿತೀವಿ, ಅಲ್ಲಿ ಗ್ಲಾಬುಮಿನ್ ಗ್ಲಾಬುಲಿನ್ ಇರುತ್ತೆ. ಅವು ಎರಡೂಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸರಳ ಪ್ರೋಟೀನ್ಗಳು. ಅಂದ್ರೆ ಕೇವಲ ಅಮೈನೋ ಆಸಿಡ್ಸ್ ಗಳಿಂದ ಮಾತ್ರ ಮಾಡಲ್ಪಟ್ಟಿರ್ತಾವೆ. ಇವುಗಳಿಗೆ ನಾವು ಸರಳ ಪ್ರೋಟೀನ್ಗಳು ಅಂತ ಕರಿತೀವಿ. ಸಂಕೀರ್ಣ ಪ್ರೋಟೀನ್ಗಳು ಅಂತ ಹೇಳಿದ್ರ ಅಮೈನೋ ಆಮ್ಲಗಳ ಜೊತೆಗೆ ಅಮೈನೇತರ ಆಮ್ಲಗಳನ್ನು ಹೊಂದಿರತಕ್ಕಂಥವು. ಯಾವ ಆಸಿಡ್ಸ್ ಏನಂತ ಅಮೈನೋ ಆಸಿಡ್ಸ್ ಇರುತ್ತಲ್ಲ, ಅಮೈನೋ ಆಸಿಡ್ಸ್ ಜೊತೆಗೆ ಬೇರೆ ಆಸಿಡ್ಸ್ ಗಳನ್ನ ಹೊಂದಿರತಕ್ಕಂಥ ಪ್ರೋಟೀನ್ಗಳಿಗೆ ನಾವು ಸಂಕೀರ್ಣ ಪ್ರೋಟೀನ್ಗಳು ಅಂತೇಳಿ ಕರಿತೀವಿ. ಯಾವುವು ಅಂತ ಹೇಳಿದ್ರೆ ಗ್ಲೈಕೋಪ್ರೋಟೀನ್ ಅಂತ ಕರಿತೀವಿ. ಗ್ಲೈಕೋಪ್ರೋಟೀನ್ ಇದು ಕಾರ್ಬೋಹೈಡ್ರೇಟ್ ಇರುತ್ತೆ. ಇದರಲ್ಲಿ ಪ್ರೋಟೀನ್ ಜೊತೆಗೆ ಅಮೈನೋ ಆಸಿಡ್ಗಳ ಜೊತೆಗೆ ಕಾರ್ಬೋಹೈಡ್ರೇಟ್ ಇರುತ್ತಾ. ಫಾಸ್ಫೋಪ್ರೋಟೀನ್ ಇರುತ್ತಾ, ಇದರಲ್ಲಿ ಫಾಸ್ಫೇಟ್ ಇರುತ್ತಾ. ಲೈಪೋಪ್ರೋಟೀನ್ ಅಂತ ಬರುತ್ತೆ, ಲಿಪಿಡ್ಸ್ ಬರುತ್ತೆ. ಇವುಗಳಿಗೆ ನಾವು ಈ ರೀತಿ ಪ್ರೋಟೀನ್ಗಳನ್ನ ಸರಳ ಪ್ರೋಟೀನ್ ಮತ್ತು ಸಂಕೀರ್ಣ ಪ್ರೋಟೀನ್ ಅಂದ್ರೆ ಸಿಂಪಲ್ ಮತ್ತು ಕಾಂಪೌಂಡ್ ಪ್ರೋಟೀನ್ಸ್ ಅಂತೇಳಿ ನಾವು ಕರಿತೀವಿ. ಇವಿಷ್ಟು ನಮಗೆ ಪ್ರೋಟೀನ್ಗಳ ಸಂಬಂಧಪಟ್ಟಂತೆ. ಅಷ್ಟೇ ಪ್ರೋಟೀನ್ಗಳಿಗೆ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುವು ಅಂತ ನಾವು ನೋಡೋದಾದ್ರೆ, ಪ್ರೋಟೀನ್ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುವು ಅಂತ ನಾವು ನೋಡೋದಾದ್ರೆ, ನಿಮ್ಗೆ ಆನಂತರ ಚಾರ್ಟ್ ಅನ್ನ ಶೇರ್ ಮಾಡ್ತೀನಿ. ಅದನ್ನ ಒಂದು ಮರಾಸ್ಮಸ್, ಇನ್ನೊಂದು ಕ್ವಾಶಿಯೋರ್ಕೋರ್ ಅಂತೇಳಿ ಬರುತ್ತೆ. ಕ್ವಾಶಿಯೋರ್ಕರ್ ಅನ್ನೋದು, ಇನ್ನೊಂದು ಮರಾಸ್ಮಸ್ ಅನ್ನೋದು, ಎರಡೂ ಕೂಡ ಇವು ಪ್ರೋಟೀನ್ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮರಾಸ್ಮಸ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದು 1 ವರ್ಷದೊಳಗಿನ ಮಕ್ಕಳಲ್ಲಿ ಕಂಡು ಬರುತ್ತೆ. ಬಿಲೋ 1 ಇಯರ್ ಯಾರು ಚೈಲ್ಡ್ಸ್ ಇರ್ತಾರೆ ಅವುಗಳಲ್ಲಿ ಈ ಮರಾಸ್ಮಸ್ ಅನ್ನುವಂಥ ರೋಗ ಕಂಡು ಬರುತ್ತಾ. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಗಳ ಕಡಿಮೆ ಆದ್ರೆ, ಎಲ್ಲಿ ಲ್ಯಾಕ್ ಆಫ್ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ಸ್ ಇದ್ದಾಗ ಈ ಮರಾಸ್ಮಸ್ ಅನ್ನುವಂತಹ ಡಿಸೀಸ್ ಕಂಡು ಬರುತ್ತಾ. ಎದೆ ಹಾಲಿನ ಪೋಷಣೆ ಇಲ್ಲದ ಶಿಶುಗಳಲ್ಲಿ ಸಾಮಾನ್ಯವಾಗಿ ಇದು ಕಂಡು ಬರುತ್ತೆ. ಯಾಕ ಇದು ಮರಾಸ್ಮಸ್ ಕಂಡು ಬರುತ್ತಾ ಅಂತ ಹೇಳಿದ್ರೆ, ಯಾವ ತಾಯಿ ತನ್ನ ಎದೆ ಹಾಲನ್ನ ಮಗುವಿಗೆ ಸರಿಯಾಗಿ ಉಣಿಸೋದಿಲ್ಲ, ಯಾರು ಸರಿಯಾಗಿ ಫೀಡ್ ಮಾಡಲು ಮಕ್ಕಳಿಗೆ, ಅವರಲ್ಲಿ ನಮಗೆ ಈ ಮರಾಸ್ಮಸ್ ಅನ್ನುವಂತಹ ರೋಗ ಕಂಡು ಬರುತ್ತೆ. ಇದು ಲಕ್ಷಣ ಏನಂತ ಹೇಳಿದ್ರೆ, ಮಾಂಸಖಂಡಗಳು ಇಳಿ ಬೀಳ್ತಾವ, ಅಂದ್ರೆ ಜೋತ್ ಬೀಳ್ತಾವ ಮಸಲ್ಸ್ ಗಳು. ನಂತರ ಬೆಳವಣಿಗೆ ಕುಂಠಿತ ಆಗುತ್ತ, ಏನು ನಾವು ಬೆಳವಣಿಗೆ ಅಂತ ಕರಿತೀವಿ, ಅದು ಕುಂಠಿತ ಆಗುತ್ತ. ಮಾನಸಿಕ ಬೆಳವಣಿಗೆ, ಬೋತ್ ಫಿಸಿಕಲ್ ಅಂಡ್ ಮೆಂಟಲ್
ಗ್ರೋತ್ ಕೂಡ ಇಲ್ಲಿ ಡಿಕ್ರೀಸ್ ಆಗುತ್ತೆ. ನಂತರ ಡ್ರೈ ಸ್ಕಿನ್, ಒಣಗಿದ ಚರ್ಮ ಆಗುತ್ತೆ. ಬಡವಾದ ಕೈಕಾಲುಗಳು ಅಂದ್ರೆ ನಾವೇನ್ ಕರಿತೀವಿ ಅಂದ್ರೆ ವೀಕ್ನೆಸ್ ಅಂತ ಹೇಳಿದೆ, ಬೋತ್ ವೀಕ್ನೆಸ್ ಇನ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಇವು ಇದರ ಒಂದು ಮರಾಸ್ಮಸ್ ರೋಗದ ಲಕ್ಷಣಗಳು. ನಮ್ಗೆ ಇದು ಗೊತ್ತಿಟ್ಕೋಬೇಕಾಗತ್ತ. ಈ ಕೆಳಗಿನವುಗಳಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ನಾಟ್ ಏನಂತ ಕರಿತೀವಿ ಲಕ್ಷಣಗಳು, ಇದರ ಲಕ್ಷಣಗಳು ಅಲ್ಲ ಅಂತ ಹೇಳಿ ಕರ್ಬೋದು, ಯಾವ್ದು ಲಕ್ಷಣ ಅಂತ ಹೇಳಿ ಕೂಡ ನಾವು ಇದನ್ನ ಪ್ರಶ್ನೆ ಬರ್ಬೋದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನಂದ್ರೆ ಪ್ರೋಟೀನ್ ಸಮೃದ್ಧವಾಗಿರತಕ್ಕಂತ ಹೆವಿ ಪ್ರೋಟೀನ್ ಪ್ರಾಡಕ್ಟ್ ಆಹಾರಗಳನ್ನ ಫುಡ್ ಗಳನ್ನ ನಾವು ಸೇವಿಸಿದ್ರೆ ಈ ರೋಗಗಳನ್ನ ನಾವು ಹೋಗಲಾಡಿಸಬಹುದು. ಇನ್ನೊಂದು ಬರುತ್ತೆ ನಮಗೆ ಕ್ಯಾಶಿಯೋರ್ಕರ್ ಅಂತ ಹೇಳಿದ್ ನಾನು ಕ್ಯಾಶಿಯೋರ್ಕರ್ ಅನ್ನುವಂತ ರೋಗ ಬರುತ್ತಾ, ಇದು ಪ್ರೋಟೀನ್ ಕೊರತೆಯಿಂದ ಬರುತ್ತಾ. ಈ ರೋಗದ ಹೆಸರನ್ನ ಜರ್ಮನಿಯ ವೈದ್ಯ ಸಿಸಿಲೆ ಡಿ ವಿಲಿಮನ್ ಅವರು ಪರಿಚಯ ಮಾಡಿದ್ರು. ಇದ್ರದ್ದು ಏನು ರೋಗದ ಲಕ್ಷಣ ಅಂತ ಹೇಳಿದ್ರೆ ಊದಿಕೊಂಡ ಕೈಕಾಲುಗಳು ಏನಾಗುತ್ತೆ ಅಂದ್ರೆ ಬಾವು ಬಂದಿರ್ತದೆ, ಏನು ಸ್ವೆಲ್ಲಿಂಗ್ ಅಂತ ಕರಿತೀವಿ. ಕೈ, ಕಾಲು ಮತ್ತು ಹೊಟ್ಟೆಗಳು ಏನಾಗಿರ್ತಾವ ಅಂದ್ರೆ ಸ್ವೆಲ್ ಆಗಿರ್ತಾವ. ಚರ್ಮ ಮತ್ತು ಕೂದಲು ಬದಲಾಗುವಿಕೆ, ಸ್ಕಿನ್ ಅಂಡ್ ಏರ್ಸ್ ಕಲರ್ಸ್ ಚೇಂಜ್ ಆಕ್ಕವು, ಅವು ಕೂಡ ನಾವು ಕ್ಯಾಶಿಯೋರ್ಕರ್ ಅನ್ನುವಂತಹ ರೋಗದ ಲಕ್ಷಣಗಳು. ನಂತರ ಇದು ಬುದ್ಧಿಮಾಂದ್ಯತೆ, ಏನ್ ಮೆಂಟಲ್ ಇಲ್ನೆಸ್ ಅಂತ ಕರಿತೀವಿ, ಈ ಮೆಂಟಲ್ ಇಲ್ನೆಸ್ ಕೂಡ ಈ ಕ್ಯಾಶಿಯೋರ್ಕರ್ ನ ಒಂದು ಲಕ್ಷಣ. ಇವಿಷ್ಟು ಇದು ಕೂಡ ಏನು ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ಈ ಎರಡು ರೋಗಗಳನ್ನ ನಾವು ಅರ್ಥೋಟಲ್ಲಿ ಇಟ್ಕೋಬಹುದು. ಇದು ಒಂದು ಮಕ್ಕಳಿಗೆ ಬರತಕ್ಕಂತ ರೋಗ ಮರಾಸ್ಮಸ್, ಮತ್ತು ವಯಸ್ಕರಲ್ಲಿ ಕಂಡು ಬರ್ತಕ್ಕಂಥ ರೋಗ ಕ್ಯಾಶಿಯೋರ್ಕರ್, ಪ್ರೋಟೀನ್ಗಳ ಕೊರತೆಯಿಂದ, ಲ್ಯಾಕ್ ಆಫ್ ಪ್ರೋಟೀನ್ಸ್ ಗಳಿಂದ ಬರ್ತಕ್ಕಂಥ ಡಿಸೀಸ್ಗಳು ಇವೆರಡು. ನಂತರ ನಮಗೆ ಇನ್ನೊಂದು ಆಹಾರದ ಘಟಕ ಬರ್ತಾ ಲಿಪಿಡ್ಸ್ ಗಳು, ಕೊಬ್ಬು ಮತ್ತು ಎಣ್ಣೆಗಳು ಅಂತ ಕರಿತೀವಿ, ಫ್ಯಾಟ್ ಅಂಡ್ ಆಯಿಲ್ಸ್. ಲಿಪಿಡ್ಸ್ ಗಳನ್ನ ನಾವು ಫ್ಯಾಟ್ ಅಂಡ್ ಆಯಿಲ್ಸ್ ಅಂತ ಕೂಡ ನಾವು ಕರಿತೀವಿ. ಇದು ಕಾರ್ಬನ್, ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಗಳಿಂದ ಕೂಡಿರ್ತಕ್ಕಂತಹ ಒಂದು ಆಹಾರದ ಘಟಕ. ಇದು 1 ಗ್ರಾಮ್ ಕೊಬ್ಬು, 1 ಗ್ರಾಮ್ ಏನು ಫ್ಯಾಟ್, ಇದು 3.7 ಕಿಲೋ ಜೌಲ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾ. 1 ಗ್ರಾಮ್ ಫ್ಯಾಟ್ ನಾವು ಸೇವನೆ ಮಾಡಿದ್ರೆ ಇದು ಎಷ್ಟು ಶಕ್ತಿಯನ್ನ, ಎಷ್ಟು ಎನರ್ಜಿಯನ್ನ ರಿಲೀಸ್ ಮಾಡುತ್ತಾ ಅಂತ ಹೇಳಿದ್ರೆ ಸುಮಾರು 3.7 ಕಿಲೋ ಜೌಲ್ಸ್ ಅಷ್ಟು ಎನರ್ಜಿಯನ್ನ ಇದು ಬಿಡುಗಡೆ ಮಾಡುತ್ತಾ. ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ 75 ಗ್ರಾಮ್ ನಷ್ಟು ಕೊಬ್ಬು ಇರ್ಬೇಕು. ಪ್ರತಿದಿನ ನಾವು 75% ಆದ್ರೂ ಕೊಬ್ಬನ್ನ ಸೇವನೆ ಮಾಡ್ಬೇಕಾಗತ್ತೆ. ಈ ಕೊಬ್ಬಿನ ವಿಧಗಳಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕೊಬ್ಬುಗಳು ಅಂತೇಳಿ ನಾವು ಕರಿತೀವಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕೊಬ್ಬುಗಳು ಅಂತೇಳಿ ಕರಿತೀವಿ. ನಂತರ ಕೊಬ್ಬಿನ ಮೂಲಗಳು, ಎಲ್ಲೆಲ್ಲಿ ನಮಗೆ ಕೊಬ್ಬುಗಳು ಸಿಗ್ತಾವು ಅಂತ ನೋಡಿದಾಗ ಸಸ್ಯ ಲಿಪಿಡ್ಸ್ಗಳು, ಏನು ಪ್ಲಾಂಟ್ಸ್ ಗಳಿಂದ ಕೆಲವೊಂದಿಷ್ಟು ಫ್ಯಾಟ್ ಗಳು ಸಿಗುತ್ತೆ ನಮಗ. ನಂತರ ಪ್ರಾಣಿಜನ್ಯ ಫ್ರಮ್ ಅನಿಮಲ್ಸ್ ಇಂದನೂ ಕೂಡ ನಾವು ಫ್ಯಾಟ್ ಕಂಟೆಂಟ್ ಫುಡ್ ಗಳನ್ನ ನಾವು ಬಳಸ್ತೀವಿ. ಆದ್ರೆ ಯಾವ ಏನದು ಪ್ಲಾಂಟ್ಸ್ ಫ್ರಮ್ ಪ್ಲಾಂಟ್ಸ್ ನಾವು ಯಾವ ಫ್ಯಾಟ್ ಗಳನ್ನ ನಾವು ಪಡಿತೀವಿ ಅಂತ ಹೇಳಿದ್ರೆ ಅದು ಬೀಜಗಳಿರ್ಬೋದು, ಸೀಡ್ಸ್, ಉದಾಹರಣೆ ಕಡ್ಲೆಕಾಯಿ ಇರ್ಬೋದು, ಎಣ್ಣೆ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಕಡ್ಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಏನು ಇವೆಲ್ಲ ಬರ್ತಾವ. ನಾವೇನು ಕುಕಿಂಗ್ ಆಯಿಲ್ಸ್ ಮತ್ತು ಹೇರ್ ಆಯಿಲ್ಸ್ ಗಳು ಏನು ಯೂಸ್ ಮಾಡ್ತೀವಿ, ಇವೆಲ್ಲವೂ ಕೂಡ ಸಸ್ಯಜನ್ಯ ಲಿಪಿಡ್ಸ್ ಗಳು ಅಥವಾ ಕೊಬ್ಬುಗಳು ಅಂತ ಕರಿತೀವಿ. ಪ್ರಾಣಿಜನ್ಯ ಕೊಬ್ಬುಗಳು ಅಂತೇಳಿ ಕರೆದ ಫ್ಯಾಟ್ಸ್ ಅಂತ ಕರೆದಾಗ ನಾವು ಹಾಲು ಇರ್ಬೋದು, ಮೊಟ್ಟೆ ಇರ್ಬೋದು, ಮಾಂಸ ಇರ್ಬೋದು, ಬೆಣ್ಣೆ, ತುಪ್ಪ, ಇವುಗಳಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಾಣಿಜನ್ಯ ಫ್ಯಾಟ್ಗಳು ಅಂತ ಕೂಡ ಕರಿತೀವಿ ನಾವು. ಲಿಪಿಡ್ಸ್ ಗಳಲ್ಲಿ ಕೂಡ ಸರಳ ಲಿಪಿಡ್ಗಳು ಮತ್ತು ಸಂಕೀರ್ಣ ಲಿಪಿಡ್ಗಳು ಅಂತ ನಾವು ಕರಿತೀವಿ. ಸರಳ ಲಿಪಿಡ್ಗಳು ಅಂತ ಹೇಳಿದ್ರೆ ಕೇವಲ ಕೊಬ್ಬಿನ ಆಮ್ಲಗಳನ್ನು ಮಾತ್ರ ಹೊಂದಿರತಕ್ಕಂಥ ಲಿಪಿಡ್ಗಳು ನಾವು ಸರಳ ಲಿಪಿಡ್ ಅಂತ ಕರಿತೀವಿ. ಸಂಕೀರ್ಣ ಲಿಪಿಡ್ಸ್ ಅಂತ ಹೇಳಿದ್ರೆ ನಾವು ಲಿಪಿಡ್ಸ್ ಗಳ ಜೊತೆಗೆ ಲಿಪಿಡ್ ಅಲ್ಲದ ಬೇರೊಂದು ಘಟಕ ಇದ್ರೆ ಅದಕ್ಕೆ ನಾವು ಸಂಕೀರ್ಣ ಲಿಪಿಡ್ಸ್ ಅಂತೇಳಿ ಕರಿತೀವಿ. ಅವುಗಳಿಗೆ ಉದಾಹರಣೆಗಳು ಕೂಡ ನಾವು ಇಲ್ಲಿ ನೋಡ್ತೀವಿ. ನೀವು ಈಗಾಗಲೇ ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು ಎಲ್ಲಾ ಕಂಟೆಂಟ್ ಓದಿರ್ತೀರಿ. ಯಾವ್ಯಾವ ಕಂಟೆಂಟ್ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಅಷ್ಟೇ, ಇನ್ ಡಿಟೇಲ್ ಹೋಗಲ್ಲ. ನಿಮ್ಗೆ ನೋಟ್ಸ್ ಅನ್ನ ಶೇರ್ ಮಾಡ್ತೀವಿ, ನೋಟ್ಸ್ ಥ್ರೂ ನೀವು ಡಿಟೇಲ್ ನೋಡ್ಬೋದು. ಆನಂತರ ಈ ಕಾರ್ಬೋಹೈಡ್ರೇಟ್ಸ್ ಗಳ ಪರೀಕ್ಷೆ ಆಗಲೇ ಹೇಳಿದಂಗೆ ಅಯೋಡಿನ್ ಪರೀಕ್ಷೆ ಬರುತ್ತೆ, ಮತ್ತು ಶರ್ಕರ ಬೆಂಡಿಕ್ ದ್ರಾವಣ ಅಂತ ಬೆಂಡಿಕ್ ದ್ರಾವಣ ಕೂಡ ಬರುತ್ತೆ. ಇವಿಷ್ಟು ನಮಗೆ ಏನು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಗಳ ಬಗ್ಗೆ ನಮಗೆ ಇರ್ತಕ್ಕಂಥ ಮಾಹಿತಿಗಳು. ನಂತರ ಬರ್ತಕ್ಕಂಥವು ನಮಗೆ ನಾರು ಪದಾರ್ಥಗಳು ಅಂತ ಬರ್ತವು. ಈ ನಾರು ಪದಾರ್ಥಗಳಿಂದ ನಮಗೆ ಯಾವುದೇ ಏನು ನ್ಯೂಟ್ರಿಯೆಂಟ್ಸ್ ಸಿಗಲ್ಲ, ಬಟ್ ಇದು ಡೈಜೆಷನ್ ಆಗ್ಲಿಕ್ಕೆ ಬಹಳಷ್ಟು ನಮಗೆ ಸಹಾಯ ಮಾಡುತ್ತೆ, ಮತ್ತು ದೇಹದಲ್ಲಿ ವಾಟರ್ ಕಂಟೆಂಟ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ನಾರುಗಳು ಅಂತೇಳಿ ಫೈಬರ್ ಅಂತ ಕರಿತೀವಿ. ಈ ಫೈಬರ್ಗಳು ಬಹಳಷ್ಟು ನಮಗೆ ಸಹಾಯ ಮಾಡ್ತವು. ಈ ಎಲ್ಲಾ ಫೈಬರ್ ಕಂಟೆಂಟ್ಗಳು ಆಲ್ ವೆಜಿಟೇಬಲ್ಸ್, ಎಲ್ಲಾ ತರಕಾರಿ ಪದಾರ್ಥಗಳಿಂದ ನಾವು ಈ ನಾರಿನ ಪದಾರ್ಥವನ್ನು ನಾವು ಪಡ್ಕೋಬಹುದು. ನಂತರ ಬರ್ತಕ್ಕಂಥ ಇನ್ನೊಂದು ಆಹಾರದ ಘಟಕ ವಿಟಮಿನ್ಸ್ ಅಂತ ಕರಿತೀವಿ. ವಿಟಮಿನ್ಸ್ ಅಂತ ಜೀವಸತ್ವಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಜೀವಸತ್ವಗಳು ಅಂತ ಬಂದಾಗ
ಇವು ಅತಿ ಕಡಿಮೆ ಪ್ರಮಾಣದಲ್ಲಿ ದೇಹಕ್ಕೆ ಬೇಕಾಗ್ತವೆ. ಕಡಿಮೆ ಪ್ರಮಾಣ ಅಂದ್ರೆ ಬಹಳ ಸ್ಮಾಲ್ ಕ್ವಾಂಟಿಟಿಲಿ ನಮಗೆ ಈ ವಿಟಾಮಿನ್ಸ್ಗಳು ದೇಹಕ್ಕೆ ಬೇಕಾಗ್ತವೆ, ಆದ್ರೆ ಬಹಳಷ್ಟು ಪ್ರಮುಖವಾದ ಕೆಲಸವನ್ನು ಮಾಡ್ತವೆ. ಬಿಕಾಸ್ ಲ್ಯಾಕ್ ಆಫ್ ವಿಟಾಮಿನ್ಸ್ ಬಹಳಷ್ಟು ಡಿಸೀಸ್ಗಳು ಬರ್ತಾವ ನಮಗೆ. ಏನು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಗಳ ಕೊರತೆಯಿಂದ ಏನ್ ರೋಗಗಳು ಬರ್ತಾವ ಅದಕ್ಕಿಂತ ಭಯಾನಕವಾದಂತ ರೋಗಗಳು ನಮಗೆ ಈ ಲ್ಯಾಕ್ ಆಫ್ ವಿಟಾಮಿನ್ಸ್ ಗಳಿಂದ ಬರುತ್ತೆ. ಏನ್ ಬರ್ತಾವ ಅಂತ ಹೇಳಿದ್ರೆ ಇವು ವಿಟಾಮಿನ್ಸ್ ಗಳನ್ನು ನಾವು ಪ್ರಮುಖವಾಗಿ ಎ, ಬಿ, ಸಿ, ಡಿ, ಇ ಮತ್ತು ಕೆ ಅಂತೇಳಿ ನಾವು ವಿಭಾಗ ಮಾಡ್ತೀವಿ ವಿಟಾಮಿನ್ ಗಳನ್ನ. ಈ ಎಲ್ಲಾ ವಿಟಾಮಿನ್ ಗಳಲ್ಲಿ ನಾವು ನೀರಿನಲ್ಲಿ ಕರಗುವಂತ ವಿಟಾಮಿನ್ಗಳು ಮತ್ತು ಹಲೋ ರಮೇಶ್ ಸರ್ ಹೇಳಿ ಸರ್. ಸರ್ ಸ್ವಲ್ಪ ವೈಂಡ್ ಅಪ್ ಮಾಡಿಬಿಡಿ. ಆ ಕಡೆ ಸ್ಟಾರ್ಟ್ ಆಗ್ತಾ ಇದೆ, ಸೋಷಿಯಲ್ ಸೈನ್ಸ್ ಸ್ಟಾರ್ಟ್ ಮಾಡ್ಬೇಕು ಅದಕ್ಕೆ. ಓಕೆ 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 ಒಂದ್ 10 ನಿಮಿಷ ಸರ್, ಇನ್ನೊಂದ್ 2-3 ಸ್ಲೈಡ್ ತೋರಿಸಿ ಹೇಳ್ಬಿಡ್ತೀನಿ ಸರ್ ಅವ್ರಿಗೆ. ಓಕೆ 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 ಸರಿ 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 ಓಕೆ ಸರ್. ವಿಟಾಮಿನ್ಗಳು ಕೆಲವೊಂದಿಷ್ಟು ನೀರಲ್ಲಿ ಕರಗ್ತವು, ಕೆಲವೊಂದಿಷ್ಟು ಕೊಬ್ಬಲ್ಲಿ ಕರಗತಕ್ಕಂಥವು. ಉದಾಹರಣೆಗೆ ನೀವೆಲ್ಲ ಕೇಳಿರ್ತೀರಿ, ನೀರಲ್ಲಿ ಕರಗತಕ್ಕಂಥವು ವಿಟಾಮಿನ್ಗಳು ಬಿ ಮತ್ತು ಸಿ, ಬಿಸಿ ಅಂತ ಕರಿತೀವಿ ನಾವು. ಬಿಸಿ ನೀರು ಅಂತ ನಾವು ನೆನ್ಪಿಟ್ಕೊಂಡ್ರೆ ಬಿ ಮತ್ತು ಸಿ ಗಳು ನೀರಲ್ಲಿ ಕರಗತಕ್ಕಂಥ ವಿಟಾಮಿನ್ಸ್ಗಳು. ಇನ್ನು ಉಳಿದಿರತಕ್ಕಂಥ ಎಲ್ಲವೂ ಕೂಡ ಕೊಬ್ಬಿನಲ್ಲಿ ಕರಗತಕ್ಕಂಥ ವಿಟಾಮಿನ್ಗಳು ಅಂತ ಹೇಳಿ ನಾವು ಕರಿತೀವಿ. ಈ ವಿಟಾಮಿನ್ಗಳಿಗೆ ಏನಂತ ಕರೀತಾರೆ, ಈ ವಿಟಾಮಿನ್ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುವು ಅನ್ನೋದನ್ನ ನಾನು ಇಲ್ಲಿ ಸ್ಲೈಡ್ ಮೂಲಕ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಡಿಸ್ಪ್ಲೇ ಆಗತ್ರಿ? ಯಾರೊಬ್ರು ರಿಪ್ಲೈ ಮಾಡ್ರಿ ಪ್ಲೀಸ್. ಇಮೇಜ್ ಡಿಸ್ಪ್ಲೇ ಆಗ್ತಾ ಇದ್ದಾರೆ? ಓಕೆ ಸರ್, ಆಗ್ತಿದೆ ಸರ್. ವಿಟಾಮಿನ್ಗಳು ಮತ್ತು ಅವುಗಳ ರಾಸಾಯನಿಕ ಹೆಸರು ಹಾಗೂ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆಗಳು. ವಿಟಾಮಿನ್ಸ್ ಅಂಡ್ ಕೆಮಿಕಲ್ ನೇಮ್ ಅಂಡ್ ಏನು ಡಿಸೀಸಸ್ ಅಂತ ಕರಿತೀವಿ. ಆ ಎಲ್ಲ ಚಾರ್ಟ್ಸ್ ಇಲ್ಲಿ ಇರುತ್ತೆ. ವಿಟಾಮಿನ್ ಗಳನ್ನ ನಾವು ಫಸ್ಟ್ ಕಾಲಮ್ ಅಲ್ಲಿ ಬರ್ದಿದ್ದೀನಿ, ಅದರ ಕೆಮಿಕಲ್ ನೇಮ್ ಅನ್ನು ಬರ್ದಿದ್ದೀನಿ, ಅಂದ್ರೆ ಸೈಂಟಿಫಿಕ್ ನೇಮ್. ನಂತರ ಕೊರತೆಯಿಂದ ಬರ್ತಕ್ಕಂಥ ಡಿಸೀಸ್ ಏನಿದೆ, ಯಾವ್ಯಾವ ಆಹಾರದಲ್ಲಿ ಯಾವ್ಯಾವ ಫುಡ್ ಗಳಲ್ಲಿ ಈ ವಿಟಾಮಿನ್ಗಳು ಸಿಗುತ್ತವೆ. ವಿಟಾಮಿನ್ ಎ ಅಂತ ನಾವು ರೆಟಿನಾಲ್ ಅನ್ನುವಂತ ಹೆಸರನ್ನು ಕರಿತೀವಿ. ಯಾಕೆ ನಾ ಈ ಚಾರ್ಟ್ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಪ್ರಶ್ನೆಗಳು ವೈಜ್ಞಾನಿಕ ಹೆಸರನ್ನ ಕೇಳಿದ್ದಾರೆ, ವಿಟಾಮಿನ್ಗಳ ರಾಸಾಯನಿಕ ಹೆಸರನ್ನ ಕೇಳಿದ್ದಾರೆ, ಮತ್ತು ಆ ವಿಟಾಮಿನ್ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳನ್ನ ಕೇಳಿದ್ದಾರೆ, ಮತ್ತು ಯಾವ ಆಹಾರ ಪದಾರ್ಥದಿಂದ ಬರುತ್ತಂತ ಕೂಡ ಪ್ರಶ್ನೆ ಬರ್ಬೋದು ಮುಂದುವರೆದು. ಈಗ ಬಂದಿರೋದು ಕೇವಲ ಕೊರತೆಯಿಂದ ಬರ್ತಕ್ಕಂಥ ರೋಗ, ಡಿಸೀಸಸ್, ಮತ್ತು ಅದರ ಸೈಂಟಿಫಿಕ್ ನೇಮ್, ಕೆಮಿಕಲ್ ನೇಮ್ ಅನ್ನ ಕೇಳಿದ್ದಾರೆ. ಹೀಗಾಗಿ ನಾ ಇಲ್ಲಿ ವಿಟಮಿನ್ ಎ, B1, B2, B3, B6, B9, B12, ಬಿ ಇಲ್ಲೇ ಇಷ್ಟು ವಿಟಮಿನ್ಸ್ ಬರ್ತವೆ. ಸಿ, ಡಿ, ಇ ಮತ್ತು ಕೆ ಅಂತ ವಿಟಮಿನ್ಸ್ ಗಳು ಇರ್ತವು. ಇವುಗಳಿಗೆ ವೈಜ್ಞಾನಿಕವಾಗಿ ಅಥವಾ ರಾಸಾಯನಿಕವಾಗಿ ಏನೆಲ್ಲ ಹೆಸರನ್ನ ಕರೀತಾರೆ ಅನ್ನೋದನ್ನು ಕೂಡ ನಾನು ಚಾರ್ಟ್ ಔಟ್ ಮಾಡಿದ್ದೀನಿ. ವಿಟಮಿನ್ ಎ ಗೆ ರೆಟಿನಾಲ್, B1 ಗೆ ಥಯಾಮಿನ್, B2 ಗೆ ರೈಬೋಫ್ಲಾವಿನ್, B3 ಗೆ ನಿಯಾಸಿನ್, B6 ಗೆ ಪಿರಿಡಾಕ್ಸಿನ್, ಫೋಲಿಕ್ ಆಮ್ಲ B9, B12 ಸೈಟೋಮಿನ್, ಸಿ ವಿಟಮಿನ್ ಗೆ ಆಸ್ಕಾರ್ಬಿಕ್ ಆಮ್ಲ ಅಂತ ಕರಿತೀವಿ, ವಿಟಮಿನ್ ಡಿ ಗೆ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ, ವಿಟಮಿನ್ ಇ ಗೆ ಟೋಕೋಫೆರಾಲ್ ಅಂತ ಕರಿತೀವಿ, ವಿಟಮಿನ್ ಕೆ ಗೆ ಫೈಲೋಕ್ವಿನೈನ್ ಅಂತ ಕರಿತೀವಿ. ಇವುಗಳ ವೈಜ್ಞಾನಿಕ ಹೆಸರುಗಳು ನಮಗೆ ಗೊತ್ತಿರಬೇಕು. ನಂತರ ಅದರ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುವು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ನಂತರ ಆಗಲೇ ನಾ ಹೇಳಿದಂಗೆ ನಿಮಗೆ ಖನಿಜಗಳು ಅಂತ ಹೇಳಿದ್ವಿ. ಆಹಾರದಲ್ಲಿ ಬರ್ತಕ್ಕಂಥ ಪ್ರಮುಖ ಖನಿಜಗಳು, ಖನಿಜಾಂಶಗಳನ್ನು ಕೂಡ ನಾವು ಸೇವನೆ ಮಾಡ್ತೀವಿ. ಯಾವ್ಯಾವ ಖನಿಜ ಮಿನರಲ್ಸ್ ಯಾವುವು, ಅದರ ಮೂಲಗಳು ಯಾವುವು, ಎಲ್ಲಿಂದ ಯಾವುದು ಸಿಗುತ್ತೆ, ಮತ್ತು ಇಂಪಾರ್ಟೆನ್ಸ್, ಮತ್ತು ಅದರ ನ್ಯೂನತೆಯಿಂದ ಬರ್ತಕ್ಕಂಥ ರೋಗಗಳು ಏನು ಅನ್ನೋದನ್ನ ನಾನು ಇಲ್ಲಿ ಚಾರ್ಟ್ ಔಟ್ ಮಾಡಿದ್ದೀನಿ, ಶೇರ್ ಮಾಡ್ತೀನಿ ನಂತರದಲ್ಲಿ ನಿಮಗೆ. ಯಾವ ಖನಿಜಗಳು ನಾವು ಸೇವನೆ ಮಾಡ್ತೀವಿ ಅಂದ್ರೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫೆರಸ್, ಅಯೋಡಿನ್, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇವು ಇಷ್ಟುಗಳನ್ನ ನಾವು ಕ್ಯಾಲ್ಸಿಯಂ, ಫಾಸ್ಫರಸ್, ಫೆರಸ್, ಅಯೋಡಿನ್, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವುಗಳನ್ನು ನಾವು ಪ್ರಮುಖವಾಗಿ ಸೇವನೆ ಮಾಡ್ತಕ್ಕಂತಹ ಖನಿಜಾಂಶಗಳು. ಇವು ಎಲ್ಲೆಲ್ಲಿ ಸಿಗುತ್ತಾ, ಇವುಗಳ ಮಹತ್ವವೇನು, ಇದರ ನ್ಯೂನತೆಯಿಂದ ಬರ್ತಕ್ಕಂಥ ರೋಗಗಳು ಏನು ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಇವಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಅಂಶಗಳು. ನಂತರ ನಮಗೆ ಬರುತ್ತೆ ನೆಕ್ಸ್ಟ್ ನಮ್ಗೆ ಆಹಾರ ಕಲಬೆರಕೆ ಅಂತೇಳಿ ಒಂದು ನಿಮ್ಗೆ ಕಾನ್ಸೆಪ್ಟ್ ಅನ್ನು ಹೇಳಿದ್ ನಾನು. ಆಹಾರ ಕಲಬೆರಕೆ ಅಂತೇಳಿ ಏನು ಆಹಾರ ಕಲಬೆರಕೆ ಅಂತ ಹೇಳಿದ್ರೆ, ಆಹಾರವನ್ನ
ಏನು ಲಾಭಕ್ಕಾಗಿ ಆಹಾರ ಏನು ಸರಬರಾಜು ಮಾಡ್ತಾರೋ, ಆಹಾರವನ್ನ ಯಾರು ಮಾರಾಟ ಮಾಡ್ತಾರೋ, ಬೆಳೆದವ್ರು ಇರ್ಬೋದು ಅಥವಾ ವ್ಯಾಪಾರಸ್ಥರು ಇರ್ಬೋದು, ಆ ಆಹಾರಗಳು ಅತಿ ಹೆಚ್ಚಿನ ಮಟ್ಟಕ್ಕೆ ಏನದು ಲಾಭದ ಉದ್ದೇಶ ಇಟ್ಕೊಂಡು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆಹಾರವನ್ನ ಬೇರೆ ಪದಾರ್ಥಗಳನ್ನ ಆಹಾರಗಳಿಗೆ ಸೇರಿಸ್ತಾರೆ. ಇದಕ್ಕೆ ನಾವು ಈ ಒಂದು ಪ್ರಕ್ರಿಯೆ ನಾವು ಆಹಾರದ ಕಲಬೆರಕೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಯಾವ್ಯಾವ ಪದಾರ್ಥಗಳನ್ನ ಯಾವ್ಯಾವ ಪದಾರ್ಥದಲ್ಲಿ ಕಲಬೆರಕೆ ಮಾಡ್ತಾರೆ ಅನ್ನೋದನ್ನ ನಾವು ಅಭ್ಯಾಸದಲ್ಲಿ ನೋಡ್ಕೋಬೇಕಾಗತ್ತೆ. ಯಾವ ಪದಾರ್ಥಗಳಂತ ನಮಗೆ ಚಾರ್ಟ್ ಔಟ್ ಮಾಡಿದೀನಿ, ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಈ ಚಾರ್ಟ್ ಅನ್ನು ಶೇರ್ ಮಾಡ್ತೀನಿ ನಿಮಗ. ಇದ್ರ ಕಡೆನೂ ಕೂಡ ನಮಗೆ ಗಮನ ಇರಬೇಕು. ಯಾಕಂದ್ರೆ ಪ್ರಶ್ನೆ ಬಂದಿದೆ ಏನಂತ ಹೇಳಿದ್ರೆ, ಹಾಲಿನ ಪುಡಿಯಲ್ಲಿ ಈ ಕೆಳಗಿನ ಯಾವ ಪದಾರ್ಥವನ್ನ ಮಿಶ್ರಣ ಮಾಡುತ್ತಾರೆ ಅಂತ ಪ್ರಶ್ನೆ ಬಂದಿದೆ. ಮಿಲ್ಕ್ ಪೌಡರ್ಗೆ ಯಾವ ಕಲಬೆರಕೆ ಪದಾರ್ಥವನ್ನು ಬಳಸ್ತಾರೆ ಅನ್ನುವಂತ ಪ್ರಶ್ನೆ ಬಂದಿದೆ. ಹೀಗಾಗಿ ಆ ಹಾಲಿನ ಪುಡಿಯಲ್ಲಿ ಸಾಮಾನ್ಯವಾಗಿ ನಾವು ಏನನ್ನ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ಚಾರ್ಟ್ ನಿಮಗೆ ಶೇರ್ ಮಾಡ್ತೀನಿ. ಹೀಗಾಗಿ ಇವೆಲ್ಲವೂ ಕೂಡ ನಾವು ಗಮನ ಇಡಬೇಕಾಗತ್ತೆ. ಯಾವ್ಯಾವ ಪದಾರ್ಥಗಳಲ್ಲಿ ಯಾವ್ಯಾವ ಆಹಾರ ಪದಾರ್ಥವನ್ನ ನಾವು ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಳಸ್ತಾರೆ ಅಂತೇಳಿ. ಇದಿಷ್ಟು ನಮಗೆ ಆಹಾರ ಕಲಬೆರಕೆ ಸಂಬಂಧಪಟ್ಟಂಗಾಯ್ತು. ಇನ್ನೊಂದಿಷ್ಟು ಇಮೇಜ್ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಎಸ್, ನ್ಯೂನತಾ ಕಾಯಿಲೆಗಳನ್ನ ಹೇಳಿದ್ನಲ್ಲ, ಏನು ಡಿಸೀಸ್ ಫೈನೋಡರ್ಮಾ, ಇದು ಲಿಪಿಡ್ಸ್ ಗಳ ಕೊರತೆಯಿಂದ ಬರ್ತಕ್ಕಂಥದ್ದು, ಕ್ಯಾಶೋರ್ಕರ್ ಪ್ರೋಟೀನ್ಗಳ ಕೊರತೆಯಿಂದ ಬರ್ತಕ್ಕಂಥದ್ದು, ಮರಾಸ್ಮಸ್ ಅಂತ ಹೇಳಿದೆ, ಇರುಳುಗೂಡುತನ ಅಂತ ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ನಂತರ ಬೇರೆ ಬೇರೆ ಅನ್ನುವಂಥದ್ದು ವಿಟಮಿನ್ ಬಿ ಕೊರತೆಯಿಂದ ಬರುತ್ತೆ, ಸ್ಕರ್ವಿ ವಿಟಮಿನ್ ಸಿ, ರಿಕೆಟ್ಸ್ ಅನ್ನೋದು ವಿಟಮಿನ್ ಡಿ ಇಂದ, ಅಸ್ಪಿನೋಮಯಾಸಿಸ್ ಅನ್ನುವಂಥದ್ದು ವಿಟಮಿನ್ ಡಿ ಕೊರತೆಯಿಂದ ಬರುತ್ತಾ, ಗಳಗಂಡ ರೋಗ ಬರುತ್ತಾ ಅಯೋಡಿನ್ ಇಂದ, ರಕ್ತಹೀನತೆ ಬರುತ್ತಾ ವಿಟಮಿನ್ B12 ಇಂದ. ಹೀಗೆ ಬೇರೆ ಬೇರೆ ಆಹಾರದ ಘಟಕಗಳ ಕೊರತೆಯಿಂದ ಬೇರೆ ಬೇರೆ ತರವಾಗಿರ್ತ ರೋಗಗಳು ಬರ್ತವು. ಆನಂತರ ಇಲ್ಲೊಂದಿಷ್ಟು ನಾವು ಪುಸ್ತಕದ ಇಮೇಜ್ಗಳು ಇವು, ಹಳೆಯ ಪುಸ್ತಕಗಳು. ಈಗೇನು ಹೊಸ ಸಿಲೆಬಸ್ ಇದೆ ಅದ್ರ ಜೊತೆಗೆ ಹಳೆಯ ಪುಸ್ತಕದ ಕೆಲವೊಂದಿಷ್ಟು ಇಮೇಜ್ ಗಳನ್ನ ನೀವು ನೋಡಿದ್ರೆ ಅಲ್ಲಿ ಸಿಗುತ್ತೆ ನಮಗೆ. ಇಲ್ಲಿ ಆಹಾರ ಪದಾರ್ಥ ಮತ್ತು ಸಾಮಾನ್ಯ ಕಲಬೆರಕೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಏನ್ ಬರೆಸ್ತಾರೆ, ಹಾಲಿನ ಪುಡಿಯಲ್ಲಿ ಏನ್ ಬರೆಸ್ತಾರೆ, ಐಸ್ ಕ್ರೀಮ್ ಅಲ್ಲಿ ಏನ್ ಬರೆಸ್ತಾರೆ ಅಂತೇಳಿ ಇವಿಷ್ಟನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸರ್ ಹೇಳಿದಾಗ ಈಗಾಗಲೇ ಟೈಮ್ ಆಗಿದೆ. ಹೀಗಾಗಿ ಇದಿಷ್ಟು ನಮಗೆ ಆಹಾರ ಅನ್ನುವಂತ ಘಟಕವನ್ನ ಅಭ್ಯಾಸ ಮಾಡುವಾಗ ನಮಗೆ ಕಂಡು ಬರುತ್ತೆ. ಹಾಗಾದ್ರೆ ಇದ್ರ ಜೊತೆಗೆ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಆಹಾರ ಅನ್ನುವಂತಹ ಪಾಠದ ಮೇಲೆ ಏನೆಲ್ಲಾ ಪ್ರಶ್ನೆಗಳು ಬಂದಿದೆ ನಮಗೆ ಇಲ್ಲಿವರೆಗೂ ಅನ್ನೋದನ್ನ ನಾನು ನಿಮಗೆ ನಂತರ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೆ ಉತ್ತರಗಳನ್ನ ಕಂಡುಕೊಡ್ರಿ. ಯಾರಿಗೆ ಉತ್ತರಗಳು ಗೊತ್ತಾಗಲ್ಲ ಆ ಉತ್ತರಗಳನ್ನ ನಾನು ನಂತರದಲ್ಲಿ ಗ್ರೂಪ್ ಅಲ್ಲಿ ಚರ್ಚೆ ಮಾಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ, ಹೀಗೆ ನಾವು ಆಹಾರ ಅಂತ ಬಂದಾಗ ಅಲ್ಲಿ ಕೊಟ್ಟಿದ್ದಾರೆ, ಕೇವಲ ಆಹಾರ ಅಂತ ಮಾತ್ರ ಕೊಟ್ಟಿದ್ದಾರೆ. ಆಹಾರ ಅಂತ ಬಂದಾಗ ಈ ಆಹಾರದ ಪೋಷಕಾಂಶಗಳು, ಆಹಾರದ ಘಟಕಗಳು, ಅಲ್ಲಿ ಬರ್ತಕ್ಕಂಥ ಜೀವಸತ್ವಗಳು, ಕಾರ್ಬೋಹೈಡ್ರೇಟ್ಸ್ಗಳು, ಲಿಪಿಡ್ಸ್ಗಳು, ಅದರ ಪರೀಕ್ಷೆ, ಇವು ಬಹಳಷ್ಟು ಓದ್ಬೇಕಾಗಿಲ್ರಿ. ಇಷ್ಟು ಕಲೆಕ್ಟ್ ಮಾಡ್ಬೇಕಾದಾಗ ನೀವು ಕೇವಲ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿಜ್ಞಾನದ ಅದು ಸರ್ಕಾರದಿಂದ ಪ್ರಕಟವಾಗಿರ್ತಕ್ಕಂಥ ಪಠ್ಯ ಪುಸ್ತಕ ಓದಿದ್ರೆ ಸಾಕು. ಈಗ ಇರ್ತಕ್ಕಂಥ ಸಿಲೆಬಸ್ ಜೊತೆಗೆ ಈ ಹಿಂದೆ ಇರುವಂತಹ ಪಠ್ಯ ಪುಸ್ತಕಗಳನ್ನ ಅಭ್ಯಾಸ ಮಾಡಿದ್ರೆ ನಮಗೆ ಆಹಾರ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಮಗೆ ಉತ್ತರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಸಿದ್ಧರಾಗಬಹುದು ಅಂತ ಅನ್ನುವಂತ ಮಾತನ್ನ ಹೇಳ್ತಾ, ಇಲ್ಲಿವರೆಗೂ ತರಗತಿಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್ ಆಸ್ಪಿರೆಂಟ್ಸ್. ನಾಳೆ ಮತ್ತೆ ನಿಮ್ಗೆ ಟೈಮ್ ತಿಳಿಸ್ತೇನೆ. ನಾಳೆ 3 ಗಂಟೆಗೆ ಆಸ್ ಯೂಶುವಲ್, ನಾಳೆ ಮತ್ತೆ 3 ಗಂಟೆಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಕ್ಲಾಸ್ ಇರುತ್ತೆ. ಐಡಿಯನ್ನ ನಾನು ಸೆಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಫುಡ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಸೆಂಡ್ ಮಾಡಿ ಸರ್. ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ. Yes, ma'am. ಓಕೆ ಸರ್. ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ ಮೇಡಮ್. ಓಕೆ, ಇಂಗ್ಲಿಷ್ ಫುಡ್ ಚಾಪ್ಟರ್ ಮೇಲೆ. ಎಸ್ ಮೇಡಮ್, ಪ್ಲೀಸ್. ಯಾ, ಇಂಗ್ಲಿಷ್ ಇದ್ದು ಏನೇನ್ ಮಾಡಿದ್ರೆ PDF ಬೇಕು ಸರ್. ಓಕೆ ಮೇಡಮ್, ಇಂಗ್ಲಿಷ್ ಅಲ್ಲಿ PDF ಕಳಿಸ್ತೀನಿ ಮೇಡಮ್, ಸೆಂಡ್ ಮಾಡ್ತೀನಿ. ಫುಡ್ ಚಾಪ್ಟರ್ ಮೇಲೆ PDF ಕಳಿಸ್ತೀನಿ Okay, ಮೇಡಮ್, okay. ಇಂಗ್ಲಿಷ್ ಮೇಡಮ್ PDF ಕೂಡ ಕಳಿಸ್ತೀನಿ. ಓಕೆ ಸರ್. ವಿನರ್ ಅವರೇ ಕಳಿಸ್ತೀನಿ ಮೇಡಮ್, ನಿಮ್ಗೆ ಹೇಳ್ರಿ ಸರ್. ಕಳಿಸ್ಕೊಡ್ತೀವಿ ಮೇಡಮ್ ನಿಮ್ಗೆ ಅಂದ್ವಿ. ಹ್ಞೂನ್ರಿ ಸರ್. ಸರ್ ಯೂನಿವರ್ಸಿಟಿಯಲ್ಲಿ ಇದ್ರಿ ಇನ್ನೂರಿ? ಹಾ, ಓಕೆ, ಥ್ಯಾಂಕ್ ಯು ರಮೇಶ್ ಜಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸೈನ್ಸ್ ಕನೆಕ್ಟ್ ಮಾಡ್ಬೇಕು ಸರ್, ಮತ್ತೆ ಬರೀ ಅದಕ್ಕೆ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.